ಅಪ್ಪ ಈ ವರ್ಷವನ್ನು ಆರಂಭ ಮಾಡ್ತಿದೆ ಅಪ್ಪ. ಸ್ತುತಿಯೊಂದಿಗೆ ಸ್ತುತಿ ಆರಾಧನೆಯೊಂದಿಗೆ ನಾವು ಆರಂಭ ಮಾಡ್ತೇವಪ್ಪ. ಮಹಿಮೆಯೊಂದಿಗೆ ಆರಂಭ ಮಾಡ್ತೇವಪ್ಪ. ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ನಿನಗೆ ಆರಂಭ ಮಾಡ್ತೇವಪ್ಪ. ಈ ವರ್ಷವನ್ನ ನಮಗೆ ಆಶೀರ್ವಾದ ವರ್ಷವಾಗಿ ಮಾರ್ಪಡಿಸ ಸ್ವಾಮಿ. ಅಭಿವೃದ್ಧಿಯಾದ ವರ್ಷವಾಗಿ ಮಾರ್ಪಡಿಸಪ್ಪ. ಕೃಪೆಯ ವರ್ಷವಾಗಿ ಮಾರ್ಪಡಿಸಪ್ಪ ಅಂತೇಳಿ ನಮ್ಮ ಕರೆಗಳ ಕರ್ತನೆಗಳಿಗೆ ಎತ್ತಿ ಅಪ್ಪನಿಗೆ ಸನ್ಮಾನ ಮಾಡಿ ದೇವರ ಕೈಗಳೆತ್ತಿ ಸ್ತೋತ್ರ ಬಲಿ ಮಾಡೋಣ. ಹಲ್ಲೆಲೂಯಾ. ಈ ವರ್ಷ ನನಗೆ ಸೋಲು ಇಲ್ಲವೇ ಇಲ್ಲ. ಸೈತಾನ ಸೋಲು ಇಲ್ಲವೇ ಇಲ್ಲ. ಸೈತಾನನಿಗೆ ಅವಮಾನ, ನನ್ನ ಯಜಮಾನನಿಗೆ ಸನ್ಮಾನ. ಹಲ್ಲೆಲೂಯಾ. ಚಪ್ಪಾಳೆ ಬರ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗೆ ನಮ್ಮ ಕರಗಳ ಕತ್ತಗೆ ಎಲ್ಲ ನಮ್ಮ ಕೈಗಳ ಕತ್ತೆ ಅಪ್ಪನಿಗೆ ಸ್ತೋತ್ರ ಬಲಿಯಾಗಿ ஆராதனை செய்வேன் எல்லா வேளையும், ஆவியோடும் சத்தியத்தோடும் ஆராதிப்பேன். ஆராதனை செய்வேன் எல்லா வேளையும், ஆவியோடும் சத்தியத்தோடும் ஆராதிப்பேன். என் உயிருக்கு உயிரான இயேசுவுக்கே, என்னை மீட்ட அன்பு இயேசுவுக்கே, என் உயிருக்கு உயிரான இயேசுவுக்கே, என்னை மீட்ட அன்பு இயேசுவுக்கே. ஸ்துதி 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 ஆராதனை. ஹல்லேலூயா ஹல்லேலூயா ஆராதனை. 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 ஆராதனை 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 ஆராதனை. ಚಪ್ಪಾಳೆ ಕೈಗಳ ತಟ್ಟುವ. சர்வவல்லவரே, ஜெயவீரரே, மரணத்தை ஜெயித்த என் ஜீவன் தாதாவே. சர்வவல்லவரே, ஜெயவீரரே, மரணத்தை ஜெயித்த என் ஜீவன் தாதாவே. இருப்பவரே வருபவரே உமக்கே ஸ்தோத்திரம். சிருஷ கர்த்தரே ஜீவனுள்ள தேவனே ஸ்தோத்திரம். இருப்பவரே வருபவரே உமக்கே ஸ்தோத்திரம். சிருஷ கர்த்தரே ஜீவனுள்ள தேவனே ஸ்தோத்திரம். உம்மை ஸ்துதிப்பது எனக்கு பெருமையாக உள்ளது. உம்மை ஸ்துதிப்பது எனக்கு பெருமையாக உள்ளது. ஸ்துதி 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 ஆராதனை. ஹல்லேலூயா ஹல்லேலூயா ஆராதனை. ஸ்துதி 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 ஆராதனை. ஹல்லேலூயா ஹல்லேலூயா
வல்லமையுள்ளவரே, சர்வ வல்லமையுள்ளவரே, நீதியின் சூரியனே, உண்மையான தேவனே. வல்லமையுள்ளவரே, சர்வ வல்லமையுள்ளவரே, உம்மை தவிர எனக்கு வேறு யாரும் இல்லை. உம்மை தவிர வேறு யாரையும் நான் ஆராதிக்க மாட்டேன். உம்மை தவிர எனக்கு வேறு யாரும் இல்லை. உம்மை தவிர வேறு யாரையும் நான் ஆராதிக்க மாட்டேன். எப்போதும் உம் நாமத்தையே நான் ஸ்துதிப்பேன். எப்போதும் உம் நாமத்தையே நான் ஸ்துதிப்பேன். ஸ்துதி 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 ஆராதனை. ஹல்லேலூயா ஹல்லேலூயா ஆராதனை. 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 ஆராதனை 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 ஆராதனை. ಸಂತೋಷವಾಗಿ ಚಪ್ಪಾಳೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 19ನೇ ವಾರದಲ್ಲಿ ಕಾಲಿಟ್ಟಿರುವ ನಿಮ್ಮೆಲ್ಲರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದಾನೆ. ಹಣ ನಮ್ಮ ಕೈಗೆ ಬರೋದಕ್ಕೆ ಆ ರಹಸ್ಯ ಏನಂದ್ರೆ, ಆ ಮರ್ಮ ಏನಂದ್ರೆ, ಆ ಕರ್ತನ ಅಧಿಕವಾಗಿ ಪ್ರೀತಿ ಮಾಡಬೇಕು. ಅದೇ ನಿಮಗೆ ಟೈಟಲ್ ವರ್ಡ್ ಕೊಟ್ಬಿಟ್ಟೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ವಚನ 4ರಲ್ಲಿ, ಆದುದರಿಂದ ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ದೇಶದಲ್ಲಿ ನಿಮಗೆ ಶುಭ ಉಂಟಾಗೋದಕ್ಕೆ, ನೀವು ಬಹಳವಾಗಿ ಹೆಚ್ಚುವುದಕ್ಕೆ ಈ ಆಜ್ಞೆಗಳನ್ನ ಲಕ್ಷ್ಯ ಕೊಟ್ಟು ಕೇಳಿ ಅನುಸರಿಸಬೇಕು. ಅನುಸರಿಸಬೇಕಲ್ಲ, ಅನುಸರಿಸಲೇಬೇಕು.
ನಿಮ್ಮ ಇಸ್ರಾಯೇಲರೇ ಕೇಳಿರಿ, ನಿಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ನಿಮಗೆ ತಿಳಿಸಿರುವ ಈ ಮಾತುಗಳೆಲ್ಲ ನಿಮ್ಮ ಹೃದಯದಲ್ಲಿ ಇರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ ದಾರಿಯಲ್ಲಿ ನಡೆಯುವಾಗಲೂ ಮಲಗುವಾಗಲೂ ಎದ್ದೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ನಿಮ್ಮ ಕೈಗೆ ಕಟ್ಟಿಕೊಳ್ಳಬೇಕು. ಇವುಗಳನ್ನು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಯಂತಿರಬೇಕು. ನಿಮ್ಮ ಮನೆ ಬಾಗಿಲ ನೀವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲ ಮೇಲೆಯೂ ಇವುಗಳನ್ನು ಬರೆಯಬೇಕು. ನಿಮ್ಮ ದೇವರಾದ ಯೆಹೋವನು ಅಬ್ರಹಾಮ್, ಈಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮನ್ನು ಸೇರಿಸಿದಾಗ ಈಗ ಸ್ಟಾರ್ಟ್ ಆಗತ್ತೆ. ಅದೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅದೆಲ್ಲ ನೀವು ಮಾಡಿದ್ರೆ ನಾನು ನಿನಗೇನು ಮಾಡ್ತೀನಿ. ಸೊ ಒಡಂಬಡಿಕೆ ಅಂದ್ರೇನು? ಇದು ಒಪ್ಪಂದ. ನಿಮಗೂ ದೇವರಿಗಿರತಕ್ಕಂಥ ಒಂದು ಅನ್ಯೋನ್ಯತೆ, ನಿಮಗೂ ದೇವರಿಗಿರತಕ್ಕಂಥ ಒಂದು ಡೀಲು. ಅಪ್ಪನ ಹತ್ರ ಇದೆಲ್ಲ ನೀವು ಮಾಡೋಂಗಾದರೆ ಅಪ್ಪ ನಿಮ್ಗೆ ಇದೆಲ್ಲ ಅವ್ರು ಮಾಡಿ ಮುಗಿಸಿ ಕೊಡ್ತೀನಿ ಅಂತಾರೆ. ಅರ್ಥ ಆಯ್ತಾ? ಆಗ ಒಡಂಬಡಿಕೆ ಏನು? ಅವನ್ನ ಹೆಚ್ಚಾಗಿ ಪ್ರೀತಿ ಮಾಡೋದೇ ಒಡಂಬಡಿಕೆ ಅಲ್ವಾ? ಹೆಚ್ಚಾಗಿ ಅವನ ಪ್ರೀತಿ ಮಾಡೋ ಅದೇ ಅಪ್ಪ ಹೇಳ್ತಾರೆ. ನಿನ್ನನ್ನು ಪ್ರೀತಿ ಮಾಡೋದಾದರೆ ಹೇಗೆ? ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ನೀನು ನನ್ನನ್ನು ಪ್ರೀತಿಸಬೇಕು. ಆಗ ದೇವ್ ನಮ್ಮ ಹತ್ರ ಕೇಳೋದು ಒಂದೇ ಒಂದು, ಆ ಪ್ರೀತಿ. ದೇವ್ ನಮ್ಮನ್ನ ಪ್ರೀತಿ ಮಾಡಿದ್ರು, ನಾವು ಪ್ರೀತಿನೇ ಮಾಡಲಿಲ್ಲ. ಆ ಪ್ರೀತಿ ಏನು ಕೊಟ್ಟರು? ತನ್ನ ಜೀವನ ಕೊಟ್ಬಿಟ್ರು. ದಟ್ ವಾಸ್ ದ ಹೈಯೆಸ್ಟ್ ಪ್ರೈಸ್ ಎವರ್ ಕ್ಯಾನ್ ಗಿವನ್ ಬೈ ಮ್ಯಾನ್ ಕೈಂಡ್, ಬೈ ಗಾಡ್. ದೇವರ ಕೈಯಿಂದ ಕೊಡಲ್ಪಟ್ಟಂಥ ಅತ್ಯಂತ ಬೆಲೆ ಉಳ್ಳ ವಸ್ತು ಅಂದರೆ ಆ ರಕ್ತವನ್ನು ನಮಗೆ ಕೊಟ್ಬಿಟ್ರು. ಆಗ ನಾನು ಹೇಳ್ತೇನೆ, ಇವತ್ತು ಆ ಬೆಲೆ ಉಳ್ಳ ರಕ್ತ ದೇವ್ ನಮಗೆ ಕೊಟ್ಟಿದ ಮೇಲೆ ನಾವೇನು ಕೊಡ್ತೀವಿ ರಿಟರ್ನ್ಸು? ಆ ರಿಟರ್ನ್ಸ್ ಇರೋದಿದೆಯಲ್ಲ, ಅದು ತುಂಬ ಮುಖ್ಯ. ಉಪವಾಸ ಮಾಡೋದು ಬೇಕಾಗಿಲ್ಲ, ಕಣ್ಣೀರಿಡೋದು ಬೇಕಾಗಿಲ್ಲ, ತ್ಯಾಗ ಮಾಡೋದು ಬೇಕಾಗಿಲ್ಲ. ನಥಿಂಗ್ ಟು ನೋ ಹಾರ್ಡ್ ವರ್ಕ್ ಏನು ನೀವು ಮಾಡೋದು ಬೇಕಾಗಿಲ್ಲ. ಅಪ್ಪ ಹೇಳ್ತಾರೆ, ಎಲ್ಲ ತಾನಾಗಿ ನಿಮ್ಮ ಕೈಗೆ ಬರುತ್ತೆ, ತಾನಾಗಿ ನಿಮ್ಮ ಕೈಗೆ ಬರುತ್ತೆ, ಎಲ್ಲ ತಾನಾಗೆ ಒಪ್ಪಿಸ್ಕೊಳ್ಳೋ ಹಾಗೆ ದೇವ್ರು ಕಾರ್ಯ ಮಾಡ್ತಾರೆ. ಆಗ ನಾನು ಹೇಳ್ತೇನೆ, ದೇವ್ರ ಒಡಂಬಡಿಕೆ ಒಳಗೆ ಹೆಚ್ಚಾಗಿ ನೀವು ಪ್ರೀತಿ ಮಾಡಿಬಿಟ್ರೆ ಅಪ್ಪ ಹೇಳ್ತಾರೆ, ಕಟ್ಟದೇ ಇರುವ ಮನೆ, ಕಟ್ಟದೇ ಇರುವ ಕೋಟೆ, ತೋಡದೇ ಇರುವ ಬಾವಿ, ನಡೆದೇ ಇರುವ ಸಸಿಗಳು ಎಲ್ಲ ನಿಮಗೆ ಫ್ರೀ ಆಗಿ ಬರುತ್ತೆ. ಎಲ್ಲ ಫ್ರೀ ಆಗಿ ಬರುತ್ತೆ. ನೀವು ಹಣವನ್ನ ಕ್ಯಾನ್ಸಲ್ ಮಾಡಲಿಲ್ಲ ಅಂದ್ರೆ ದೇವರು ತನ್ನ ವಾಗ್ದಾನದ ಒಡಂಬಡಿಕೆ ನಿಮ್ಮ ಹೃದಯದಲ್ಲಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ಆಗಲ್ಲ. ಆಗ ದೇವ್ ನಿಮ್ಮ ಹೃದಯದಲ್ಲಿ ಆ ಒಡಂಬಡಿಕೆ ಎಸ್ಟಾಬ್ಲಿಷ್ ಮಾಡಬೇಕಾ, ಸಂಪೂರ್ಣ ಸ್ಥಾಪನೆ ಮಾಡಬೇಕಾ, ನೀವು ಕರ್ತನ ಮುಂದೆ ದೇವರೇ ಈ ಕಾಣಿಕೆ ಏನಿಲ್ಲ ಅಂತೇಳಿ ಅವ್ರ ಮುಂದೆ ಇಡಕ್ಕೆ ಹೋಗ್ತಿರಲ್ಲ, ಅದು ದೊಡ್ಡ ಬ್ಲೆಸ್ಸಿಂಗ್. ಲೋಕ ಜನಕ್ಕೆ ಹಣನೇ ದೇವರು. ದೇವರ ವಾಕ್ಯ ಹೇಳುತ್ತೆ, ಶ್ರೀಮಂತನಿಗೆ ಹಣವೇ ಭದ್ರವಾದ ಕೋಟೆ. ಆ ಕೋಟೆಯನ್ನೇ ಕಟ್ಟಿ ಆ ಕೋಟೆ ಒಳಗೆ ಸೇಫ್ಟಿಯಾಗಿರ್ತಾನೆ. ಹಣ ಇರೋವರೆಗೂ ಅವನಿಗೆ ಬೆಲೆ, ಹಣ ಹೋದ್ಮೇಲೆ ಅವನಿಗೇನು ಬೆಲೆ ಇಲ್ಲ. ಇವಾಗ ಒಬ್ರು ಯಾರನ್ನ ಲಾಸ್ ಆದರೆ ನೀವೇನು ಹೇಗೆ ಮಾತಾಡ್ತೀರಾ? ಆ ಎಮ್ಮನಿಗೆ ಏನು 3 ಕಾಸು ಬೆಲೆ ಇಲ್ಲ, ಕಾಸಿಟ್ಟೆ ಮಾತಾಡ್ತೀರಾ. 3 ರೂಪಾಯಿ ಬೆಲೆ ಇಲ್ಲ, 10 ರೂಪಾಯಿ 10 ಪೈಸೆಗೆ ಪ್ರಯೋಜನ ಇಲ್ಲ. ಯಾಕೆ ಹಣ ಇಟ್ಬಿಟ್ಟು ಮಾತಾಡ್ತಾರೆ ಮನುಷ್ಯ? ನಿಮ್ಮ ಬೆಲೆ ಬಂದು ಅಥೆಂಟಿಕೇಟ್ ಆಗೋದು ಯಾವಾಗ ಗೊತ್ತಾ? ನಿಮ್ಮ ಹತ್ರ ಇರೋ ಆ ವ್ಯಾಲ್ಯೂಸ್, ಎಷ್ಟು ಬೇಡಿಕೆ ನಿಮ್ಮ ಜೊತೆ ಇರುತ್ತೆ ಅಷ್ಟರ ಮಟ್ಟಿಗೆ ನೀವು ಹೈಕ್ ಆಗ್ತಾ ಹೋಗ್ತೀರಾ. ಆಗ ನಿಮ್ಮ ಬೆಲೆ ಹೇಗೆ ಹೆಚ್ಚಬೇಕಂದ್ರೆ, ದ ಮೋರ್ ಯು ಲವ್ ಗಾಡ್ ದ ಮೋರ್ ಯು ವಿಲ್ ಬಿ ಲಿಫ್ಟೆಡ್. ದ ವ್ಯಾಲ್ಯೂಸ್, ನಿಮ್ಮ ವ್ಯಾಲ್ಯೂ ಬಂದು ಹೆಚ್ಚುತ್ತಾ ಹೋಗುತ್ತೆ. ಅದ್ಭುತವಾದ ಕಾರ್ಯ. ಅದಕ್ಕೆ ಅಪ್ಪ ಹೇಳ್ತಾರೆ, ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಶಕ್ತಿಯಿಂದಲೂ ಆತನ ಪ್ರೀತಿಸಬೇಕು. ನಾನು ನಿಮ್ಗೆ ಹೇಳಿರುವ ಎಲ್ಲ ಮಾತುಗಳು ನಿಮ್ಮ ಹೃದಯದಲ್ಲಿ ಇಡಬೇಕು. ಆ ಹೃದಯ ಯಾರಿಗೆ ಕೊಡಬೇಕು? ಅಪ್ಪನಿಗೆ ಇಡಬೇಕು. ಆ ಹೃದಯದಲ್ಲಿ ಇವತ್ತು ಹಣ ಇದೆ. ಮನುಷ್ಯನಿಗೆ ಹಣ ಇರೋದ್ರಿಂದ ಅವನ ದೇವ್ರನ್ನ ನಂಬಕ್ಕಾಗ್ತಾ ಇಲ್ಲ. ಹಣನೇ ಅವನಿಗೆ ದೇವರಾಗಿದೆ. ಅದು ಹಣ ಕಳ್ಕೊಂಡಿದ್ದ ತಕ್ಷಣ ಗನ್ ಶಾಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಅಯ್ಯೋ ಹಣ ಹೊಟ್ಟೋಯ್ತು, ನಮ್ಮ ಯಜಮಾನರು ಸತ್ತೋದ್ರು. ಯಾವಾಗ ಸತ್ತೋದ್ರು? ಎಲ್ಲ ಕಳ್ಕೊಂಬಿಟ್ರು, ಲಾಸ್ ಆಯಿತು, ಶೇರ್ ಮಾರ್ಕೆಟ್ ಬಿದ್ದೋಯ್ತು. ಅವ್ರು ಬಿದ್ದಿದ ತಕ್ಷಣ ಅವ್ರ ಹಣನೂ ಬಿದ್ದೋಯ್ತು ಅಂತಾರೆ ಅಲ್ವಾ? ಆದರೆ ನಮ್ಗೆ ಆ ಥರ ಅಲ್ಲ. ನಮ್ಮ ಬೆಲೆ ಬಂದು ದೇವರು. ನಮ್ಮ ಬೆಲೆ ಬಂದು ದೇವರು. ದೇವ್ರಿಗೆ ನಮ್ಮ ಕೈಗೆ ಬಂದಿದ ತಕ್ಷಣ ದೇವ್ರು ಹೇಳ್ತಾರೆ, ಹಣ ನಿಮ್ಮ ಕೈ ನಾನು ವಾಪಸ್ ಕೊಡ್ತೀನಿ ಅಂತ. ಅದಕ್ಕೆ ಕಾಣುವಂತೆ ಜಗತ್ತು ಕಾಣದೇ ಇರುವ ಜಗತ್ತಿನಿಂದ ಇದು ಉಂಟು ಮಾಡಲ್ಪಟ್ಟಿದೆ. ದಿಸ್ ವಿಸಿಬಲ್ ವರ್ಲ್ಡ್ ಇಸ್ ಕ್ರಿಯೇಟೆಡ್ ಬೈ ದ ಇನ್ವಿಸಿಬಲ್ ವರ್ಲ್ಡ್. ಆಗ ನಾವು ಇನ್ವಿಸಿಬಲ್ ವರ್ಲ್ಡ್ಗೆ ನಾವು ಕನೆಕ್ಟ್ ಆಗ್ಬಿಟ್ರೆ ವಿಸಿಬಲ್ ವರ್ಲ್ಡ್ ಕನೆಕ್ಷನ್ ಆಟೋಮೆಟಿಕ್ ನಮ್ಗೆ ಬಂದ್ಬಿಡುತ್ತೆ. ನಾವು ಪ್ರಪಂಚ ನೋಡಬಾರ್ದು. ಅದಕ್ಕೆ ಏನು ತಿನ್ಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು ಚಿಂತೆ ಮಾಡಬೇಡಿ. ಪ್ರಪಂಚ ಅದನ್ನ ನೋಡಬೇಡಿ. ಏನು ತಿನ್ಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕೆಂದು ನೀವೇನು ಮಾಡಬೇಡಿ, ಚಿಂತೆ ಮಾಡಬೇಡಿ. ಇವುಗಳಿಗಾಗಿ ಅಜ್ಞಾನಿಗಳು ಚಿಂತಿಸ್ತಾರೆ. 24 ಗಂಟೆ ಅವ್ರಿಗೆ ಏನಿರುತ್ತೆ? ತಿನ್ನೋದು, ಊಟ ಮಾಡಬೇಕು, ಅಯ್ಯೋ ಕೆಲಸಕ್ಕೆ ಹೋಗ್ಬೇಕು, ಅಯ್ಯೋ ದುಡಿಬೇಕು, ಇದೇ ಕೆಲಸ ಅವ್ರಿಗೆ.
ಅದು ಅಪ್ಪ ಹೇಳ್ತಾರೆ, ನೀನು ನನ್ನ ಬಗ್ಗೆ ಚಿಂತೆ ಮಾಡು, ನನ್ನ ಬಗ್ಗೆ ಪ್ರೀತಿ ಮಾಡು, ನಾನು ನಿನಗೆ ಕೊಡ್ತೇನೆ ಆಶೀರ್ವಾದವನ್ನು ನಿನಗೆ ಅರಗಿಸಿ. ಆಗ ದರಿದ್ರ ಅಂತೀವಿ. ದರಿದ್ರ ಏನು? ಹಣ ಇಲ್ಲದೆ ಇರೋದು ದರಿದ್ರನ? ಪಾವರ್ಟಿ ಈಸ್ ನಾಟ್ ದಿ ಆಬ್ಸೆನ್ಸ್ ಆಫ್ ಮನಿ, ಇಟ್ ಇಸ್ ದ ಆಬ್ಸೆನ್ಸ್ ಆಫ್ ಇಗ್ನೋರೆನ್ಸ್. ತಿಳುವಳಿಕೆ ಕಮ್ಮಿ, ಜ್ಞಾನ ಕಮ್ಮಿ. ಇವಾಗ ನಿಮಗೆಲ್ಲ ಜ್ಞಾನ ಜಾಸ್ತಿ ಆಗ್ತಾ ಇದೆ. ಲೋಕದವ್ರಿಗೆ ಜ್ಞಾನ ಇಲ್ಲ, ಹಣ ಜಾಸ್ತಿ ಇದೆ. ಹಣ ಇರೋರಿಗೂ ಅಂತ ಇರ್ತಾನೆ, ಹಣ ಹೋದ್ಮೇಲೆ ಗೊತ್ತಾ ಅಷ್ಟೇ. ನನ್ನ ಪ್ರಿಯ ದೇವ ಮಕ್ಕಳೇ, ಕರ್ತ ನಮ್ಮ ಜೊತೆ ಇದ್ಬಿಟ್ರೆ ಆ ಪಾವರ್ಟಿ ಯಾಕೆ ಬಂತು, ಆ ದರಿದ್ರ ಹೆಂಗೆ ನಿಭಾಯಿಸಬೇಕು, ಆ ದರಿದ್ರ ದೇವರು ಹೆಂಗೆ ಶಿಲುಬೆ ಮೇಲೆ ಹೊತ್ಕೊಂಡಿದ್ದಾರೆ, ಆ ಶಿಲುಬೆ ಮೇಲೆ ಹೊತ್ಕೊಂಡಿದ್ದ ಯೇಸು ಕ್ರಿಸ್ತನ ಐಶ್ವರ್ಯವನ್ನು ನಾವು ಹೊತ್ಕೊಳ್ತೀನಿ ಅಂತ ಜ್ಞಾನಕ್ಕೆ ಬರ್ತೀರಲ್ಲ, ಆ ಇಗ್ನೋರೆನ್ಸ್ ಹೋಗಿ ನಿಮಗೆ ಜ್ಞಾನವನ್ನು ಕೊಡ್ತಾರೆ. ಆ ಜ್ಞಾನ ಬಂದಿದ ತಕ್ಷಣ ನಾನು ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ಮುಚ್ಚಲ್ಪಟ್ಟಂತ ಬಾಗಿಲುಗಳು ತಾನಾಗೆ ಅದು ಓಪನ್ ಆಗತ್ತೆ. ಇದುವರೆಗೆ ನೀವು ನೋಡ್ತಾ ಇರುವಂತ ಐಶ್ವರ್ಯಗಳನ್ನ ಅಪ್ಪ ತೆಗೆದು ನಿಮ್ಮ ಕೈಯಲ್ಲಿ ಇಡ್ತೀನಿ ಅಂತ ಹೇಳ್ತಾರೆ. ಅಭಿವೃದ್ಧಿ, ಆಶೀರ್ವಾದ ನಿಮ್ಮ ಜೀವನದಲ್ಲಿ ಕೊರತೆ ಆಗಾಗೆ ಆಶೀರ್ವಾದ ಕೊಡ್ತಾರೆ. ದೇವರ ಸನ್ನಿಧಾನಕ್ಕೆ ಯಾವಾಗ ನೀವು ಬರ್ತೀರಾ, ಅಪ್ಪ ನಿಮ್ಮ ಸನ್ನಿಧಾನಕ್ಕೆ ಬಂದ್ಬಿಡ್ತಾರೆ. ನಿಮ್ಮ ಮನೆಯೊಳಗೆ ಇಡುವಂತ ಎಲ್ಲ ಪೆಟ್ಟಿಗೆಗಳನ್ನ, ಅಲ್ಬೇರಗಳನ್ನ ಆಶೀರ್ವಾದಗಳಲ್ಲಿ ಅವರು ತುಂಬಿಸಿ ಆಶೀರ್ವಾದ ಬರ್ತಾರೆ. ಆಗ ಐಶ್ವರ್ಯ ಎಲ್ಲೋ ಒಂದು ಕಡೆ ಇಟ್ಟಿದ್ದಾರೆ. ಐಶ್ವರ್ಯ ನಮಗೆ ಬರಬೇಕಾದ್ರೆ ನಾವು ಅದಕ್ಕೆ ಪ್ರಯತ್ನ ಪಡಬೇಕು. ಆಗ ದೇವ್ರ ವಾಕ್ಯ ಹೇಳುತ್ತೆ, ಪ್ರೀತಿಸಬೇಕು ದೇವ್ರನ್ನ. ಎರಡನೇದಾಗಿ ಅವ್ರ ವಾಕ್ಯಗಳನ್ನ ಎಲ್ಲಿಡಬೇಕು? ನಮ್ಮ ಹೃದಯದಲ್ಲಿಡಬೇಕು. ಮೂರನೇದಾಗಿ ಅನುದಿನ ಅಭ್ಯಾಸ ಮಾಡಬೇಕು. ಇವುಗಳು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಮನೇಲಿ ಕೂತ್ಕೊಂಡಿದ್ದ ತಕ್ಷಣ ಮಕ್ಕಳ ಜೊತೆ ಏನು ಮಾತಾಡಬೇಕು? ನೀನು ಅನ್ಯಾಯ ಕೆಲಸ ಕಳ್ಕೊಂಡೆ, ನೀವು ಹೋಗಿ ಕೆಲಸ ಕಳ್ಕೊಂಬಂದ್ರಿ, ನಿಮ್ಮಿಂದ ಇಷ್ಟು ದುಡ್ಡೆಲ್ಲ ಖರ್ಚಾಯಿತು, ಈ ಮನೆ ಕೈ ಹಾಕಿದ್ರಿ, ಹಾಳಾದೆಲ್ಲ ಹೊರಟೋಯ್ತು, ನನ್ನ ವಾಂಗಲ ಸರ ಒಡವೆಲ್ಲ ಹೊರಟೋಯ್ತು ಅಂತೇಳಿ ಗಂಡನ ಉರಿದು ಬೀಳೋದಲ್ಲ. ಆಮೇಲೆ ಅವನೇ ಸತ್ತೋಗಿರ್ತಾನಲ್ಲೇ ಅಲ್ವಾ? ಆ ಥರ ಹೇಳಿ ಅವನದೇ ಫೋಟೋ ಫಸ್ಟ್ ಮನೇಲಿ ಬಂದಿರುತ್ತೆ. ಮನೇಲಿ ಕೂತ್ಕೊಳ್ಳೋ ಏನು ಮಾತಾಡಬೇಕು? ಅಪ್ಪ ಒಳ್ಳೆಯವರು, ಅವರ ಕೃಪೆ ಶಾಶ್ವತವಾದದ್ದು, ಅವರೆಲ್ಲ ಮಾಡ್ತಾರೆ. ಈ 26ನೇ ವರ್ಷದಲ್ಲಿ ನನಗಾಗಿ ಎಲ್ಲ ಕೆಲಸ ಆಶೀರ್ವಾದ ಆಗತ್ತೆ. ಇದನ್ನ ಕೂತ್ಕೊಂಡು 24 ಗಂಟೆ ಮಾತಾಡ್ಕೊಂಡು ನೀವು ಮನೇಲಿ ಕೂತಿರುವಾಗಲೂ, ದಾರಿಯಲ್ಲಿ ಏನ್ ಮಾತಾಡ್ತೀರಾ? ಜೈನವರ ದಾರಿಯಲ್ಲಿ ಕೊತ್ತಂಬರಿ ರೇಟ್ ತುಂಬಾ ಜಾಸ್ತಿ ಆಗ್ಬಿಡೈತೆ, ಬದ್ದಕ ತಗೊಳಕ್ ಆಗ್ತಿಲ್ಲ, ಎಣ್ಣೆ ಅಂತೂ ಭಯಂಕರ ಆಗ್ಬಿಡೈತೆ, ಕಾರ್ ನಾವು ತಳ್ಕೊಂಡು ಹೋಗ್ತಾ ಇದ್ದೀವಿ, ಡೀಸೆಲ್ ಬೆಲೆ ತುಂಬಾ ಜಾಸ್ತಿ ಆಗ್ಬಿಡೈತೆ, ಡೈಲಿ ನಾವು ನಡ್ಕೊಂಡೆ ಹೋಗ್ತಾ ಇದ್ದೀವಿ. ಇದು ನೋಡಿ, ರೇಟ್ ಬಗ್ಗೆ ಮಾತಾಡಬೇಡಿ. ಎಕನಾಮಿಕಲ್ ಕ್ರೈಸಿಸ್ ಎಷ್ಟು ರೇಟ್ ಜಾಸ್ತಿ ಆದ್ರೂ ಕೂಡ ಅಪ್ಪ ನಿನ್ನ ಎಕನಾಮಿಕಲ್ ಕ್ರೈಸಿಸ್ ಪ್ರೋಟೋಕಾಲ್ನೇ ಚೇಂಜ್ ಮಾಡ್ತಾರೆ. ಆ ಪ್ರೋಟೋಕಾಲ್ನೇ ಚೇಂಜ್ ಮಾಡ್ತಾರೆ ಅಪ್ಪ. ಅವ್ರು ಚೇಂಜ್ ಮಾಡೋದಕ್ಕೆಲ್ಲ ಅವ್ರ ಕೈಲಿ ಆಗತ್ತೆ. ನೀನ್ ನಂಬೇಕಷ್ಟೇ. ನನ್ನ ದೇವರು ಶ್ರೀಮಂತನಾದ ದೇವರು. ಆಗ ಪಾವರ್ಟಿ ಅಂತ ಇಟ್ಸ್ ನಾಟ್ ದ ಆಬ್ಸೆನ್ಸ್ ಆಫ್ ಮನಿ. ಹಣ ಇಲ್ವಾ? ಅವ್ರು ದರಿದ್ರದವ್ರು ಇಲ್ಲ, ಅಜ್ಞಾನ ಇದೆ ನಿಮಗೆ. ಆ ಅಜ್ಞಾನ ನಿಮಗೆ ಹೋಗ್ಬೇಕಂದ್ರೆ ನೀ ದೇವರನ್ನ ಪ್ರೀತಿ ಮಾಡಬೇಕು. ದೇವರನ್ನ ಪ್ರೀತಿ ಮಾಡಿದಾಗ ಏನಾಗತ್ತೆ? ದೇವರ ಮನಸ್ಸು ಬರುತ್ತೆ, ದೇವರ ಹೃದಯ ಬರುತ್ತೆ, ದೇವರ ಅಭಿಷೇಕ ಬರುತ್ತೆ. ದೇವರಂತೆ ನೀವು ಮನೆಯೊಳಗೆ ಆಗ್ತೀರಾ. ಯು ವಿಲ್ ಬಿಕಮ್ ಎ ಸ್ಮಾಲ್ ಗಾಡ್ ಆನ್ ದಿಸ್ ಬಿಗ್ ಪ್ಲಾನೆಟ್. ಎಲ್ಲದೆಲ್ಲ ಆಗತ್ತೆ, ನಡೆಯುತ್ತೆ, ನೆರವೇರುತ್ತೆ. ಅಪ್ಪನ ಕೈಲಿ ಆಗದ ಅಸಾಧ್ಯವಾದದ್ದು ನಾವು ಬೇಡದಕ್ಕಿಂತಲೂ ಕೇಳೋದಕ್ಕಿಂತಲೂ ದೇವರು ನಮಗೆ ಅತ್ಯಧಿಕವಾಗಿ ಮಾಡೋ ದೇವರಿಗೆ ಸಭೆಯಲ್ಲಿ ಯುಗ ಯುಗಾಂತರಗಳಲ್ಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಆ ಕಾನ್ಫಿಡೆನ್ಸ್ ನಿಮಗೆ ಬಂದ್ಬಿಡ್ತು ಅಂದ್ರೆ ಜೋಸೆಫ್ ಅವರೇ, ನೀವು ಯಾವನಿಗೂ ಕೇರ್ ಮಾಡಲ್ಲ ರಘು ಅವರೇ. ಯಾಕಂದ್ರೆ ನಿಮ್ಮಲ್ಲಿ ಆ ದೇವ್ರು ಬಂದ್ಬಿಟ್ರೆ ಅಗಮ್ಯವಾದ ದೇವ್ರ ಜೊತೆ ನೀವು ಆಶೀರ್ವಾದ ಆಗ್ತೀರಾ. ಅಬ್ರಾಮ್ಗೆ ದೇವ್ರು ಆಶೀರ್ವಾದ ಮಾಡಿದ್ರು. ಅಬ್ರಾಮ್ ಹೇಳ್ದ, ದೇವ್ರೆ ನಾಳೆಯಿಂದ ಯಲಂಕ ಕೆಲ್ಸಕ್ಕೆ ಹೋಗ್ಲ ದೇವ್ರೆ, ಒಂದು ಆಶೀರ್ವಾದ ಮಾಡ್ಬಿಡಪ್ಪ, ಏಮನ್ನ ಟೈಪ್ ರೈಟಿಂಗ್ ಕಳಿಸ್ಲಪ್ಪ ಸಾರಮ್ಮನ್ನ ಅಂತ ಅಪ್ಪ ಕೇಳಲಿಲ್ಲ. ಅವ್ನು ಕೇಳಲಿಲ್ಲ. ಅವಳು ಟೈಪ್ ರೈಟ್ಗೂ ಹೋಗಲಿಲ್ಲ, ಇವನು ಕೂಲಿ ಕೆಲಸಕ್ಕೂ ಹೋಗಲಿಲ್ಲ. ಆಗ ಎಲ್ಲಿಂದ ಬಂತು ಆಶೀರ್ವಾದ? ಅಪ್ಪ ಎಲ್ಲ ಒಂದು ಕಡೆ ಇಟ್ಟಿದ್ದಾರೆ, ಎಲ್ಲ ಒಂದು ಕಡೆ ಇಟ್ಟಿದ್ದಾರೆ. ಅದು ಬ್ಲೆಸ್ಸಿಂಗ್ ಬರುತ್ತೆ ನಿಮಗೆ. ದೇವ್ರ ಆಶೀರ್ವಾದ ಕಾಣ್ತೀರಾ. ₹2.30 ಇಟ್ಕೊಂಡು ನನ್ನನ್ನೇ ಇಲ್ಲಿವರೆಗೂ ತಂದು ಲೈಟೆಲ್ಲ ಹಾಕಿ ಆನ್ ಮಾಡಿ ಡಿಸ್ಪ್ಲೇ ಮಾಡೋರು. ₹2.30 ಇಟ್ಕೊಂಡಿದ್ದ ನನ್ನನ್ನು ಕರ್ಕೊಂಬಂದು ಸೂಟು ಬೂಟು ಹಾಕಿ ಲೈಟೆಲ್ಲ ಹಾಕಿ ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡಿ ಒಂದು ರೇಟ್ ಹೈಟ್ ಮಾಡಿ ಇಕ್ಕಿದ್ದಾರೆ ಅಂದ್ರೆ ನಿಮ್ಗೆಲ್ಲ ಡಿಸ್ಪ್ಲೇ ಮಾಡೋದಿಲ್ಲ. ಡಿಸ್ಪ್ಲೇ ಮಾಡ್ತಾರೆ. ಡಿಸ್ಪ್ಲೇ ಮಾಡೋವರೆಗೂ ನೀ ಬೆಲೆ ಕಟ್ಟಬೇಕು ದೇವ್ರಿಗೆ. ಅದಕ್ಕೆ ಯೋಸೆಫ್ಗೆ ದೇವ್ರು ಬೆಲೆ ಕಟ್ಬಿಟ್ರು. ಬೆಲೆ ಕಟ್ಟಿದ ತಕ್ಷಣ ಅವನಿಗೆ ಅಸೆಟ್ ಕೊಡ್ಲಿಲ್ಲ, ಐಶ್ವರ್ಯ ಕೊಡ್ಲಿಲ್ಲ, ಅಂತಸ್ತು ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ. ಅವನು ಹೋಗಿದ ಕಡೆಲ್ಲ ಲಕ್ಕೆ, ಎಲ್ಲ ಮನೇಲಿ ಆಶೀರ್ವಾದ. ದೇವ್ರ ವಾಕ್ಯ ಹೇಳುತ್ತೆ, ದೇವರು
ಯೋಸೇಫನ ನಿಮಿತ್ತ ಪೋಟಿಫರನ ಮನೆಯನ್ನ ಆಶೀರ್ವದಿಸಿದರು. ಯಾಕೆ ಅಮೇರಿಕನ್ ಎಕ್ಸ್ಪ್ರೆಸ್ ಕಾರ್ಡ್ ಇತ್ತು ಅವನ ಹತ್ರ? ಇಲ್ಲ 7 ರಥಗಳಿತ್ತ? ದೇವರಿದ್ರು. ಕೇರ್ ಆಫ್ ಫುಟ್ಬಾತ್ ಆಗಿದ್ದಾರೆ, ಆದರೆ ಈ ವಾಸ್ ಕ್ಯಾರಿಂಗ್ ದ ಕವನೆಂಟ್ ಆಫ್ ಗಾಡ್. ಅಬ್ರಾಹ್ಮನ ಕವನೆಂಟ್ ಹೊತ್ಕೊಂಡ ಅವನು. ನಾನು ನಿನ್ನ ಹೆಸರನ್ನು ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತ ಪಡಿಸ್ತೇನೆ, ನಿನ್ನ ಆಶ್ರದ ನಿಧಿ ಆಗ್ತೀಯ, ನಿನ್ನ ಹೆಸರನ್ನು ನಾನು ಘನಪಡಿಸ್ತೇನೆ, ನಿನ್ನ ಅರಸರನ್ನು ಅರಸ್ತೇನೆ, ಶಪಿಸ್ತೇನೆ, ನಿನ್ನ ಮೂಲಕ ಭೂಮಿಯ ಎಲ್ಲಾ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗತ್ತೆ. ಆಶೀರ್ವಾದ ಉಂಟಾಗತ್ತೆ. ಆಶೀರ್ವಾದ ಬರಬೇಕಂದ್ರೆ ಅಪ್ಪ ನಿಮ್ಮ ಮನೆಯೊಳಗೆ ಡ್ಯಾನಿಯವರೇ ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ದ ಲಾರ್ಡ್ ವಿಲ್ ಎರಪ್ಟ್ ಯು. ದ ವರ್ಡ್ ಆಫ್ ಗಾಡ್ ವಿಲ್ ಕಮ್ ಇನ್. ದ ಕವೆನೆಂಟ್ ಆಫ್ ದ ಹೋಲಿ ಸ್ಪಿರಿಟ್ ವಿಲ್ ಎರಪ್ಟ್ ಯು ಟು ದ ನೆಕ್ಸ್ಟ್ ಲೆವೆಲ್. ಅದು ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ಅದು ಕೊಂಡು ಹೋಗುತ್ತೆ ಅದನ್ನ. ಆಗ ನಾನು ಹೇಳ್ತೇನೆ, ಇವತ್ತು ಕರ್ತನ ಒಡಂಬಡಿಕೆ ಅವನು ಎತ್ಕೊಂಡಿದ್ದಕ್ಕೇನೆ ಅವನು ಎಲ್ಲಿ ಹೋದ್ರು ಕೂಡ ಬ್ಲೆಸ್ಸಿಂಗ್ ಆಗ್ಬಿಟ್ಟ. ಕೊನೆಗೆ ಪೋಟಿಫರನ ಹೆಂಡತಿನೇ ಅವನ ಮೇಲೆ ಕಂಡು ಹಾಕ್ಬಿಡ್ತಾಳೆ, ನೀನು ಬಾ ನಾವಿಬ್ಬರು ಮದುವೆ ಆಗ್ಬಿಡೋಣ. ಒಳ್ಳೆ ಐಡಿಯಾ ಅಲ್ವಾ? ನಿಮ್ಮ ಮನೆ ಆಸ್ತಿ ಎಲ್ಲ ನನಗೆ ಬರುತ್ತೆ, ತಗೋ ಪೇಪರು ಸೀಲ್ ಹೊಡಿ ಅಂತೇಳಿ ಫೋರ್ಜರಿ ಕೆಲಸ ಮಾಡಲಿಲ್ಲ ಅವನು. ಪೇಪರ್ಲ್ಲಿ ಎತ್ಕೊಂಬಂದು ಅಯ್ಯಪ್ಪ ಮಲಗಿದಾಗೆ ಎಲ್ಲ ಸೀಲೆಲ್ಲ ಹಾಕ್ಕೊಳ್ಳಿಲ್ಲ. ದೇವರು ವಾಕ್ಯ ಹೇಳುತ್ತೆ, 44 ಅವನು ಬಂದು IAS ಆಫೀಸರ್ ಇದ್ದಂಗೆ ಕಂಟ್ರಿಗೇನೆ ದೊಡ್ಡ DC ಥರ. ಅಲ್ಲಿ ವಾಕ್ಯ ಹೇಳುತ್ತೆ, ಪೋಟಿಫರನು ತನಗಿದ್ದ ಎಲ್ಲವನ್ನ ಯೋಸೇಫನಿಗೆ ಒಪ್ಪಿಸಿಬಿಟ್ಟು ನಿಶ್ಚಿಂತೆಯಾಗಿ ಮನೇಲಿ ಕೂತ್ಕೊಂಡ್ಬಿಟ್ಟ. ಅವನು ಹೇಳ್ಬಿಟ್ಟ ಒಂದೇ ಒಂದು, ನೋಡಪ್ಪ ಜೋಸೆಫ್, ನೀ ಬೆಲ್ಲೋಡಿ ಊಟಕ್ಕೆ ಬರ್ತೀನಿ, ನೀ ಬೆಲ್ಲೋಡಿದ್ರೆ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು. ಅದು ಬೈಬಲ್ ಬರೆದಿದೆ ಆ ವಾಕ್ಯ. ಅವನು ಊಟದ ಬಿಟ್ಟು ಹೊರತು ಮತ್ತೇನೂ ಚಿಂತೆ ಮಾಡಲಿಲ್ಲ. ಅಷ್ಟು ಪ್ರಾಪರ್ಟಿನ ಅವನ ಕೈಲಿ ಹ್ಯಾಂಡ್ ಓವರ್ ಮಾಡಿಸ್ಬಿಡ್ತು. ಕವರೆಂಟ್ ರೀ, ಆ ಕವರೆಂಟ್ ಮಾಡಿಸತ್ತೆ ರೀ. ದೇವ್ರ ನಮಗೆ ಸ್ತೋತ್ರ. ನನಗೇನು ಗೊತ್ತು, ನಾಳೆ ನಿಮ್ಗೆ ಯಾರೋ ಒಬ್ಬರು ಪ್ರಾಪರ್ಟಿ ಬರ್ಕೊಡ್ಬೋದು. ವಿ ಡೋಂಟ್ ನೋ. ಯಾರು ಗೊತ್ತು ರೀ? ಯಾರು ಗೊತ್ತು? ತಾತ ಕಡೆಯಿಂದನೋ, ಅಜ್ಜಿ ಕಡೆಯಿಂದ, ಮಾಮ ಕಡೆಯಿಂದನೋ, ಆತ ಕಡೆಯಿಂದನೋ ಆಸ್ತಿ ಬಂದ್ಬಿಡತ್ತೆ ನಿಮ್ಗೆ. ಯಾವುದು ಬಂದಿಲ್ಲ, ಅನ್ಯ ಜನಾಂಗದಿಂದ ಅಪ್ಪ ಕೊಡ್ತೀನಿ ಅಂತಾರೆ. ಆಶೀರ್ವಾದ ಬರೋದಕ್ಕಾಗಿ ಸ್ತೋತ್ರ ಅಂತ ಕಟ್ಲೆ ಇಡಿ. ದೇವರು ನೀ ಡಿಗ್ರಿ ಮಾಡಬೇಕು. ವೆನ್ ಯು ಡೋಂಟ್ ಡಿಗ್ರಿ, ನೀ ಯಾವಾಗ ಅದು ಡಿಗ್ರಿ ಮಾಡೋಕ್ಕೆ ಹೋಗೋದಿಲ್ಲ, ಆಶೀರ್ವಾದ ಅನ್ನೋದು ನಿಮ್ಮ ಲೈಫಲ್ಲಿ ಅದು ಬರೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನೀ ಡಿಗ್ರಿ ಮಾಡ್ಬೇಕು. ದೇವರೇ ಇದೆಲ್ಲ ಬರೋದಕ್ಕಾಗಿ ಸ್ತೋತ್ರ, ಅದ್ಭುತ ಆಗೋದಕ್ಕಾಗಿ ಸ್ತೋತ್ರ. ಜೋಬ್ ಪುಸ್ತಕ 22ನೇ ಅಧ್ಯಾಯ 28ನೇ ವಾಕ್ಯದ ಜೋಬ್ ಚಾಪ್ಟರ್ 22 verse 28 says, when you decree a thing it shall be established with the heavenly favor. ವೆನ್ ಯು ಡಿಗ್ರಿ, ನೀನು ಯಾವುದಾದ್ರೂ ಒಂದು ಕಾರ್ಯವನ್ನ ಘೋಷಣೆ ಮಾಡಿದರೆ ಪರಲೋಕದಲ್ಲಿರೋ ದೇವರು ಅದನ್ನ ಸ್ಥಾಪನೆ ಮಾಡ್ತೀನಿ ಅಂತಾರಪ್ಪ. ನೀನ್ ಡಿಗ್ರಿ ಮಾಡ್ಬೇಕು ಕಿರಣ್ ಅವರೇ. ಇವತ್ತಿಂದ ಎಲ್ಲ ಆಗತ್ತೆ, ಎಲ್ಲ ನಡೆಯುತ್ತೆ, ಎಲ್ಲ ನೆರವೇರುತ್ತೆ. ರಾಜು ಅವರೇ, ನೀವು ಯಾವಾಗ ಡಿಗ್ರಿ ಮಾಡ್ತೀರಾ, ನೇತ್ರ ಅವರೇ, ಆ ಕಾರ್ಯಗಳ ಸಕ್ಸಸ್ ಆಗತ್ತೆ. ನೀ ಬರೀ ಹೇಳ್ಬೇಕಷ್ಟೇ. ಅದಕ್ಕೆ ಅಲ್ಲಿ ಓದಿ ಮಾತನ್ನ, ಯಾವುದನ್ನು ಸಂಕಲ್ಪಿಸಿಕೊಳ್ಳುವಿಯೋ, ನೀನು ಯಾವುದನ್ನ ಘೋಷಣೆ ಮಾಡಿ ಸಂಕಲ್ಪಿಸಿ ಘೋಷಣೆ ಮಾಡುತ್ತೀಯೋ ಅದು ನಿನಗೆ ನೆರವೇರುವುದು, ಅದು ನಿನಗೆ ನೆರವೇರುತ್ತೆ. ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶ, ಬೆಳಕು ನಿನ್ನ ಮಾರ್ಗದಲ್ಲಿ ಪ್ರಕಾಶ. ವಾಟ್ ಇಸ್ ಇನ್ ಇಂಗ್ಲಿಷ್? ವೆನ್ ಯು ಡಿಕ್ರಿ ಎ ಥಿಂಗ್ ಇಟ್ ಶಾಲ್ ಬಿ ಎಸ್ಟಾಬ್ಲಿಷ್ ಅಂಟು ಯು ಫಾರ್ ಎವರ್. ನಾಟ್ ಪ್ರೇಯಿಂಗ್, ನಾಟ್ ಟಿಯರ್ಸ್, ನಾಟ್ ವಿಶಿಂಗ್, ನಾಟ್ ಎ ಹೋಪಿಂಗ್, ಬಟ್ ಯು ಡಿಕ್ರಿ. ನಾನು ನೆನೆಸ್ಕೊಳ್ತೀನಿ, ನಾನು ಕಣ್ಣಲ್ಲಿ ನೀರು ಹಾಕ್ತೀನಿ, ಮೊಣಕಾಲಕ್ಕೆ ಪ್ರೇ ಮಾಡ್ತೀನಿ ಅಲ್ಲ. ಅಪ್ಪ ಹೇಳ್ತಾರೆ, ಬಾಯಿ ತೆಗೆದು ನೀ ಹೇಳ್ಬೇಕಷ್ಟೇ. ಅದು ರೀ, ಯೋಚನೆ ಮಾಡ್ರಿ, ಬರೀ 6 ದಿನದಲ್ಲಿ ಮಾಡೋ ಪ್ರಪಂಚನ ಇಷ್ಟು ಅಂದವಾಗಿ ಅಪ್ಪ ಮಾಡಿದಾರಂದ್ರೆ ಇನ್ನು ಮಿಕ್ಕಿದ ದಿನ ಎಲ್ಲ ಏನು ಮಾಡ್ತಿರ್ಬೋದು? ಡ್ಯಾನಿ ಅವರವರು ಮಲಗಿರ್ತಾರ, ತುಂಬ ಕಷ್ಟಪಟ್ಟು ಸಿಮೆಂಟ್ ಎಲ್ಲ ಹಾಕ್ಬಿಟ್ಟು, ಅಯ್ಯೋ ನಾವು ಮಲಗಬೇಕಪ್ಪ, ಪ್ರಪಂಚ ಮಾಡೋ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಆ ಕಡೆ ಬೆಟ್ಟ ಹಿಂಗೆ ತರಬೇಕಾಯ್ತು, ಎವರೆಸ್ಟ್ ಬೆಟ್ಟ, ಈ ಕಡೆ ಆ ಸಮುದ್ರ ತರಬೇಕಾಯ್ತು, ಆ ಪೆಸಿಫಿಕ್ ಓಷನ್ ತಂದು ಒಬ್ಬೊಬ್ಬೊಬ್ಬ ಅದ್ರ ಇಡೋ ಅಷ್ಟೊತ್ತಿಗೆ ನಂಗೆ ತುಂಬ ಟಯರ್ಡ್ ಆಗೋಯ್ತು ಅಂತ ದೇವ್ರು ಹೇಳಿದ್ರ? ಇಲ್ಲ. ಪೆಸಿಫಿಕ್ ಓಷನ್ನು, ಅಟ್ಲಾಂಟಿಕ್ ಓಷನ್ನು, ಅಟ್ಲಾಂಟಿಕಾ ಓಷನ್ನು, ಬ್ಲ್ಯಾಕ್ ಸಿ, ರೆಡ್ ಸಿ, ಡೆಡ್ ಸಿ, ರಿವರ್ ಆಫ್ ಜೋರ್ಡನ್, ನೈಲ್ ರಿವರ್, ಕಾವೇರಿ ವಾಟರು, ಇದೆಲ್ಲ ಇಟ್ರಲ್ಲ. ಇದೆಲ್ಲ ಮಾಡ್ಬಿಟ್ಟು ದೇವ್ರು ಟಯರ್ಡ್ ಆಗ್ಬಿಟ್ರ? ಜಯಣ್ಣ ಅವರೇ, ನೀ ಟಯರ್ಡ್ ಆಗ್ತೀಯಾ? ಅವ್ರು ಟಯರ್ಡ್ ಆಗಿಲ್ಲ. 6 ದಿನಕ್ಕೆ ಎಷ್ಟು ಚೆನ್ನಾಗಿ ಮಾಡೋರಂದ್ರೆ ಇನ್ನು ಇಷ್ಟು ದಿನ ಕೂತ್ಕೊಂಡು ಎವನಲ್ಲಿ ಕೂತವ್ರಲ್ಲ ಶಾನೇನವ್ರೆ, ಏನು ಮಾಡ್ತಾವ್ರೆ? ಅಪ್ಪ ಹೇಳ್ತಾರೆ, ಐ ವಿಲ್ ಗೋ ಇನ್ ಟು ಮೈ ಫಾದರ್ಸ್ ಹೌಸ್ ಆ್ಯಂಡ್ ಪ್ರಿಪೇರ್ ಎ ಮ್ಯಾನ್ಷನ್ ಫಾರ್ ಯು ಪೀಪಲ್.
ನಿಮಗಾಗಿ ನನ್ನ ತಂದೆ ಮನೆಯಲ್ಲಿ ಗುಡಾರಗಳನ್ನ ಸಿದ್ಧ ಮಾಡುತ್ತೇನೆ. ಓ ಪ್ರೈಸ್ ದ ಲಾರ್ಡ್ ಸಿದ್ಧ ಮಾಡ್ತಾ ಇದ್ದೀನಿ. Hallelujah. ಅದಕ್ಕೆ ಕೆಲ್ಸಕ್ಕೆ ಹೋಗಿ ಕನ್ಸ್ಟ್ರಕ್ಷನ್ ದ ಹೆವನ್ ಇಸ್ ಅಂಡರ್ ಕನ್ಸ್ಟ್ರಕ್ಷನ್. ನಮಗಾಗಿ ಒಂದು ಕುಟ್ಟಿ ಪರಲೋಕ ಅದು ರೆಡಿ ಆಗ್ತಾ ಇದೆ. ಅದು ರೆಡಿ ಆಗ್ಬೇಕಾದ್ರೆ ನಾವು ಅಲ್ಲಿ ಹೋಗಿ ರಾಜ್ ಆಗ್ತೇವೆ. ಈ ರಾಕೆಟ್ ಇಲ್ಲಿ ಫೈರ್ ಆಗಿ ಇಲ್ಲಿಂದ ಟೇಕ್ ಆಫ್ ಆಗಿ ಅದು ಮೇಲೆ ಹೋಗ್ಬೇಕಾದ್ರೆ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಉದ್ಭವವಾಗಿ ಬಂದ್ಬಿಡುತ್ತೆ. ಹಾಗೆ ಈ ಪ್ರಪಂಚ ಕೊನೆ ಅಲ್ಲ, ಈ ಪ್ರಪಂಚ ಎಂಡ ಮಾಡಬೇಕು. ನಾನು ಹೇಳ್ತೇನೆ ಅದನ್ನ ನೀವು ಮಾಡ್ಬೇಕಾದ್ರೆ ಬ್ಲೆಸ್ಸಿಂಗ್ ಆಗತ್ತೆ. Amen. Hallelujah. ಜನರು ತಮ್ಮ ಚರಚಿರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲ ಪಾದಗಳಿಗೆ ಇಟ್ಟು ಕರ್ತನಿಗೆ ನಮಸ್ಕಾರ ಮಾಡಿದ್ರು. ಆದಿ ಅಪೊಸ್ತಲರ ಸಭೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿದೆ, ಟೈತ್ ಅಲ್ಲ, ದ ಹೋಲ್ ಥಿಂಗ್ ನಿನ್ನನ್ನೇ ಸಮರ್ಪಣೆ ಮಾಡಿ ಕೊಡಬೇಕು. ದೇವರಿಗೆ ಸ್ತೋತ್ರ. ತಮ್ಮ ಆಸ್ತಿಗಳನ್ನ ಓದಿ ಮಾತನ್ನ 4:32 ನಂಬಿದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಹುದುವಾಗಿತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹುಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕೆಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಅಷ್ಟು ಆಸ್ತಿನೇ ಮಾರಿ ತಂದು ದೇವ್ರ ಪಾದಕ್ಕೆ ಇಡ್ತಾರಂದ್ರೆ ಇಸ್ ದರ್ ಫೂಲಿಶ್ ಪೀಪಲ್? ಏನು ಮೂರ್ಖರ ಅವರು? ದೇ ಆರ್ ಹೈಲಿ ಎಜುಕೇಟೆಡ್ ಪೀಪಲ್. ಆಗಿನ ಕಾಲದಲ್ಲೇ ಅವ್ರಿಗೆ ಗೊತ್ತಾಯಿತು. ಇನ್ನು ಅಲ್ಲಿವರೆಗೂ ಅವ್ರು ಹಣನ ದೇವರಾಗಿ ಇಟ್ಕೊಂಡಿದ್ರು. ಯಾವಾಗ ಸಾಲ್ವೇಷನ್ ಒಳಗೆ ಬಂದು ಕವೆನೆಂಟ್ ಒಳಗೆ ಬಂದ್ಬಿಟ್ರು ಅಲ್ಲಿಗೆ ಗೊತ್ತಾಯಿತು ಇನ್ನು ಹಣ ನಮ್ಮ ದೇವರಲ್ಲ, ಇನ್ನು ಕರ್ತನೆ ನಮ್ಮ ದೇವರಾಗಿದ್ದಾರೆ. ಆಗ ಲೋಕದಲ್ಲಿರೋನು ಹೆಂಗಿರ್ತಾನೆ ಅಂದರೆ ಗಟ್ಟಿಯಾಗಿರ್ತಾನೆ. ನಿಮ್ಮ ಜೀವನದಲ್ಲಿ ಹಣ ಮುಖ್ಯ ಅಲ್ಲ, ಹಣ ದೇವ್ರು ಕೊಡ್ತೀನಿ ಅಂತಾರೆ. ಹಣ ದೇವರಿಂದ ಉಂಟಾಗಲ್ಪಟ್ಟಿದೆ. ತಾನು ಯಾರಿಗೆ ಪ್ರೀತಿ ಮಾಡ್ತೀನಿ, ತಾನು ಯಾರ ಪ್ರೀತಿ ಇಷ್ಟ ಇಲ್ಲ, ನನ್ನನ್ನು ಯಾರು ಪ್ರೀತಿ ಮಾಡ್ತಾ ಇದ್ದಾರೆ, ಹಣದ ಬಾಧ್ಯತೆನೇ ಓಪನ್ ಮಾಡ್ತೀನಿ ಅಂತಾರಪ್ಪ. ದೇವ್ರ ವಾಕ್ಯ ಹೇಳುತ್ತೆ 4:8-17 ನನ್ನನ್ನು ಪ್ರೀತಿಸುವವರಿಗೆ ಅವರ ಮನೆಗಳಲ್ಲಿ ಬೊಕ್ಕಸಗಳನ್ನ ಹಣಕಾಸುಗಳಿಂದ ತುಂಬಿಸ್ತೀನಿ ಅಂತ ಹೇಳುತ್ತೆ. ಹಣಕಾಸುಗಳು ತುಂಬಲ್ಪಡುತ್ತೆ, ನಿಮ್ಮ ಮನೆ ತುಂಬಲ್ಪಡುತ್ತೆ. ಯೋಬ್ ಮನೇಲಿ ತುಂಬಲ್ಪಟ್ಟಿತ್ತು. ಎಲ್ಲ 7,000 ಕುರಿ, 3,000 ಒಂಟೆ, ಎಲ್ಲ ಸಾವಿರನೇ ನೋಡಿ. ಅವನಿಗೆಲ್ಲ ಒಂದು ಕಡೆ ಕಮ್ಮಿ ಇರಲಿಲ್ಲ ಅವನಿಗೆ. ನೋಡಿ ಯಾವುದು ಕಮ್ಮಿ ಇರಲಿಲ್ಲ, ಎಲ್ಲ 1000ದಲ್ಲೇ ಕೊಟ್ರಪ್ಪ. ಈ ಹೋಸೇನೆ ಹೇಳ್ತಾರೆ ಇಸ್ರಾಯೇಲ್ ಮಕ್ಕಳಿಗೆ, ನೀವೀಗ ಇರೋದಕ್ಕಿಂತಲೂ 1000ರಷ್ಟು ಮೇಲೆ ಬರಬೇಕನ್ನೋದೇ ದೇವರ ಚಿತ್ತವಾಗಿದೆ. ಗಾಡ್ ವಾಂಟ್ ಟು ಬ್ಲೆಸ್ ಯು 1000 times more than what you are today. ಇವಾಗ ನಿಮ್ಮ ಹತ್ರ ಇರೋದು ಒಂದು ಕಾರಿದೆ, ಅದು 1000 ಕಾರ್. ಅದು ಜಯಣ್ಣ ಅವರೇ ಎಲ್ಲಿ ಮಲಗಿರ್ತೀನಿ ಹೋಗಿ? 1000 ಬೀಗ ಎಲ್ಲಿಕ್ಕಿರ್ತೀನಿ ನೀನು? ಯೋಚನೆ ಮಾಡಿ ನೋಡು, 1000 ಕಾರ್ ಬಂದೈತೆ ಅಂತ. ಅಯ್ಯೋ ಅಪ್ಪ ತಲೆ ಸುತ್ತತ್ತಪ್ಪ. ಕೊಡ್ತೀನಿ ಅಂತಾರೆ ದೇವ್ರು. 1000 ಕಾರು ಕೊಡ್ತಾರ್ರಿ, ಯಾಕೆ ಕೊಡೋಕ್ಕಾಗಲ್ಲ? ದೇವ್ರ ಕೈಲಿ ಅಸಾಧ್ಯ. ನೋಡಿ ನಿಮಗೆ ನಂಬಿಕೆ ಇಲ್ಲ, ಅದಕ್ಕೆ ವೆನ್ ಯು ಡಿಕ್ರಿ ಎ ಥಿಂಗ್ it will be established for you and the light of the Lord will come arise. Who can decree that one? Only the people who are under the covenant of God. ದೇವರ ಒಡಂಬಡಿಕೆ ಒಳಗೆ ಇರೋರು ಮಾತ್ರ ಆ ವಾಕ್ಯವನ್ನು ಹೇಳಕ್ಕೆ ಸಾಧ್ಯ, ಅರಿಕೆ ಮಾಡಕ್ಕೆ ಸಾಧ್ಯ, ಒಡಂಬಡಿಕೆ ಲಾಕ್ನ ಓಪನ್ ಮಾಡಕ್ಕೆ ಸಾಧ್ಯ. ಅದಕ್ಕೆ ಡಿಕ್ರಿ ಮಾಡಬೇಕು. ನೀನು ಯಾವಾಗ ಡಿಕ್ರಿ ಮಾಡ್ತೀಯಾ, ಏಂಜಲ್ಸ್ ವಿಲ್ ಹಿಯರ್ ಯುವರ್ ವಾಯ್ಸ್. ದೇವದೂತರು ಏನು ಮಾಡ್ತಾರೆ? ನಿನ್ನ ಶಬ್ದವನ್ನ ಅವ್ರು ಕೇಳ್ತಾರೆ, ಶಬ್ದ ಕೇಳ್ತಾರೆ. ಅವ್ರು ಕೇಳಬೇಕಾದ್ರೆ ಬ್ಲೆಸ್ಸಿಂಗ್ ಆಗುತ್ತೆ. 2 ವರ್ಷದ ಹಿಂದೆ ಒಬ್ಬ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಅವ್ನು ಹೇಳ್ದ, ಪಾಸ್ಟರ್ ನಾನು ಚರ್ಚಿಗೆ ಬರ್ತಾ ಇದ್ದೀನಿ, ದಶಮ ಭಾಗ ಕೊಡ್ತಾ ಇದ್ದೀನಿ, ಚರ್ಚಿಗೆ ಆರಾಧನೆಗೆ ಬರ್ತಾ ಇದ್ದೀನಿ, ವರ್ಷಿಪ್ ಬರ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಯಾಕೆ ಎಲ್ಲರೂ ಮೇಲೆ ಬರ್ತಾ ಇದ್ದಾರೆ, ನಾನು ಯಾಕೆ ಮೇಲೆ ಬರ್ತಾ ಇಲ್ಲ? ಆಗ ನಾನು ಕೇಳಿದೆ, ನೀನು ಯಾವ ಥರ ಪ್ರೇ ಮಾಡ್ತೀಯ ಮನೇಲಿ? ನಾನು ಪ್ರೇ ಮಾಡ್ತೀನಿ ಬದ ದೇವರೇ ದಯವಿಟ್ಟು ನನ್ನ ಆಶೀರ್ವಾದ ಮಾಡಪ್ಪ, ಬೇಗ ಆಶೀರ್ವಾದ ಮಾಡು, ಬೇಗ ಮೇಲೆ ಎತ್ತಪ್ಪ, ಬೇಗ ಮೇಲೆ ಎತ್ಬಿಡಪ್ಪ, ನಂಗೆ ಬೇಗ ಹಣಕಾಸೆಲ್ಲ ಕೊಟ್ಬಿಡಪ್ಪ. ರಾಂಗ್ ಪ್ರೇಯರ್. ಆ ಪ್ರೇಯರ್ ರಾಂಗ್ ಪ್ರೇಯರ್. ಅವಾಗ ಇನ್ಯಾವ ಥರ ಪ್ರೇಯರ್ ಮಾಡಬೇಕು? ನೀ ಡಿಕ್ರಿ ಮಾಡಬೇಕು. ಯೇಸು ಕ್ರಿಸ್ತರ ನಾಮದಲ್ಲಿ ಪರಲೋಕದಲ್ಲಿರುವ ಐಶ್ವರ್ಯಗಳು ತೆಗೆಯಲ್ಪಟ್ಟು ನನಗಾಗಿ ಕೊಡಲ್ಪಡೋದಕ್ಕಾಗಿ ಸ್ತೋತ್ರ, ಅಭಿವೃದ್ಧಿಗಳು ಆಗೋದಕ್ಕಾಗಿ ಸ್ತೋತ್ರ. ಅರಿಕೆ ಅಷ್ಟೇ. ಅವನ ನಾಲ್ಗೆ ಚೇಂಜ್ ಮಾಡ್ದ. ಯಾವಾಗ ನಾಲ್ಗೆ ಚೇಂಜ್ ಮಾಡ್ದ ಅಲ್ಲಿಂದ ಅವನಿಗೆ ಆಶೀರ್ವಾದ ಆರಂಭ ಆಗೋಯ್ತು. ಏಂಜಲ್ಸ್ ಆರ್ ಸ್ಟ್ಯಾಂಡಿಂಗ್ ಸ್ಟಿಲ್ ಅಂಡ್ ಯುವರ್ ಮೌತಿಂಗ್ ಆಲ್ಸೋ ಸ್ಟಾಪಿಂಗ್ ಸ್ಟಿಲ್. ನೀನು ದೇವದೂತರು ಅಲ್ಲೇ ಸ್ಟ್ಯಾಂಡ್ ಆಗಿ ಸ್ಟಿಲ್ ಆಗಿ ನಿಂತಿದ್ದಾರೆ. ಈವನ್ ಯುವರ್ ಮೌತ್ ಆಲ್ಸೋ ಸ್ಟ್ಯಾಂಡ್ ಸ್ಟಿಲ್. ವೆನ್ ಯುವರ್ ಮೌತ್ ಇಸ್ ಸ್ಟ್ಯಾಂಡ್ ಸ್ಟಿಲ್, ಏಂಜಲ್ಸ್ ಆಲ್ಸೋ ವಿಲ್ ಸ್ಟ್ಯಾಂಡ್ ಸ್ಟಿಲ್. ಇಫ್ ಯು ವಾಂಟ್ ದ ಏಂಜಲ್ಸ್ ಟು ಮೂವ್,
ದೇವದೂತ ನಿಮ್ಮ ಮನೆಯಿಂದ ಮೂವ್ ಆಗ್ಬೇಕಾ, ಕವನೆಂಟ್ ಒಳಗೆ ಮೂವ್ ಆಗ್ಬೇಕಾ, ನಿನ್ನ ಬಾಯಿ ಮೂವ್ ಆಗ್ಬೇಕು, ನೀ ಮೂವ್ ಮಾಡಬೇಕು, ಬಾಯಿಂದ ತೆಗಿರಿ. ಅದಕ್ಕೆ ಯೋಬ ಹೇಳ್ತಾನೆ, ನಾನು ಯಾವ ಕಾರ್ಯಕ್ಕಾಗಿ ಸಂಕಲ್ಪ ಮಾಡಿಕೊಂಡು ಘೋಷಣೆ ಮಾಡ್ತೀನೋ ಅದು ಖಂಡಿತವಾಗಲೂ ನನಗೆ ನೆರವೇರುತ್ತೆ. ದೇವರ ಬೆಳಕು ನನಗೆ ಪ್ರಜ್ವಲಿಸಿ ಬರುತ್ತೆ. Hallelujah. ಆಗ ನೀವು ಯಾವ ಕಾರ್ಯ ಸಂಕಲ್ಪ ಮಾಡ್ತಾ ಇದ್ದೀರಾ? ಮನೆ ಕಟ್ಟೋದಕ್ಕ, ಮದುವೆ ಆಗೋದಕ್ಕ, ಕಂಪನಿ ಮಾಡೋದಕ್ಕ, ಟ್ಯಾಕ್ಸಿ ಇಡೋದಕ್ಕ, ಈಗಲೇ ಡಿಗ್ರಿ ಮಾಡಿ. ದೇವದೂತರು ಆಯಪ್ಪ ಹೋಗಿ ಸ್ಟಾರ್ಟ್ ಮಾಡೋದು ಯೇಸು ಕ್ರಿಸ್ತರ ನಾಮದಲ್ಲಿ. ಎಲ್ಲ ದೇವದೂತರು ಹೊರಟು ಬಂದಿರೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ನಾಮದಲ್ಲಿ ಅಪ್ಪ ನನಗೆ ಎಲ್ಲ ಕೋಟಿಗಟ್ಟಲೆ ದುಡ್ಡುಗಳು ಬರೋದಕ್ಕಾಗಿ ಸ್ತೋತ್ರ, ಆಶೀರ್ವಾದ ನಾನು ಅಂತೇಳಿ ಅವ್ನು ಸ್ಟಾರ್ಟ್ ಮಾಡ್ದ. ಬೇರೆ ನೀವು ಮಾಡಪ್ಪ, ನಿಮ್ಮ ದೇವ್ರು ಅವ್ರು ಮಾಡಲ್ಲ ರೀ, ನೀ ಹೇಳಬೇಕು. ಯಾಕಂದರೆ ಯು ಆರ್ ಎ ರೆಪ್ರೆಸೆಂಟೇಟಿವ್ ಆಫ್ ಗಾಡ್. ನೀನು ದೇವ್ರ ರೆಪ್ರೆಸೆಂಟೇಟಿವ್ ಆಗಿದೆಯಾ ಭೂಮಿ ಮೇಲೆ. ಯು ಆರ್ ಎ CEO ಆಫ್ ದ ಕಂಪನಿ ಆಫ್ ಗಾಡ್ಸ್ ಕಿಂಗ್ಡಮ್. ಆಗ ನೀನು ಏನು ನುಡಿತೀಯಾ ಅದು ಆಗತ್ತಲ್ಲಿ. ಅದಕ್ಕೆ ಒಬ್ಬ IAS ಆಫೀಸರ್, IPS ಆಫೀಸರ್ಗಳು ಯಾಕೆ ಜನ ಎದುರುಬಿಟ್ಟು ಸಲ್ಯೂಟ್ ಹೊಡಿತಾರೆ, ಅಯ್ಯೋ ಬೇಡಪ್ಪ ಅವ್ರು ಸವಾಸ ಬೇಡ, ಅವನೇನೋ ಸೈನ್ ಹಾಕ್ಬಿಟ್ರೆ ತಲೆನೋವುದು, ಆಮೇಲೆ ಕೋರ್ಟ್ ಸುತ್ತಬೇಕಾಗತ್ತೆ, ಅವ್ನು ಸೈನ್ ಹಾಕ್ಬಿಟ್ರೆ ಮುಗೀತಪ್ಪ, ಅಯ್ಯೋ ಬೇಡಪ್ಪ ಅದು ಇದು ಮಾಡಿಬಿಡ್ತಾನೆ ತಲೆನೋವು, ಅವ್ನು ಸವಾಸಕ್ಕೆ ಹೋಗ್ಬೇಡ. ಅವನು ಸೈನೇ ಅಷ್ಟು ಪವರ್ಫುಲ್ ಆಗಿರೋದಾದರೆ ಪರಲೋಕ ರಾಜ್ಯದಲ್ಲಿ ನಿನ್ನ ದೇವ್ರ ಪ್ರತಿನಿಧಿ ಆಗಿದೆಯಲ್ಲ, ನಿನ್ನ ಸೈನ್ ಎಷ್ಟು ಪವರ್ಫುಲ್ ಆಗಿದೆ. Hallelujah. ಪ್ರೇ ಮಾಡಿ. ಐಫೋನ್ ಬರಲಿ, ಐಪ್ಯಾಡ್ಗಳು ಬರಲಿ, ದೊಡ್ಡ ದೊಡ್ಡ ಮೊಬೈಲ್ಸ್ಗಳು ಬರಲಿ, ದೊಡ್ಡ ದೊಡ್ಡ ಲ್ಯಾಪ್ಟಾಪ್ಗಳು ಬರಲಿ, ಸ್ವಂತ ಮನೆ ಬರಲಿ, ಸ್ವಂತ ಫ್ಲ್ಯಾಟ್ಗಳು. Hallelujah. ಈ ವರ್ಷ ನಿಮ್ಮ ಪ್ರೇಯರ್ ಪ್ಯಾಟರ್ನ್ ಚೇಂಜ್ ಆಗಬೇಕು. ಅಪ್ಪ ಅದೇ ಹೇಳ್ತಾರೆ, Hallelujah. ಆಡಿದ್ದೆ ಅದೇ ರಾಗ, ಆಡಿದ್ದೆ ಅದೇ ಕಣ್ಣೀರು, ಅದೇ ಹಳೆ ಖರ್ಚಿಪಲ್ಲೇ ಒರೆಸ್ಕೊಳ್ತಾ ಇರೋದು. ಖರ್ಚಿಪ್ ತೊಳೆಯೋದೇ ಇಲ್ಲ, ಇದು ಕಣ್ಣೀರಿನ ಖರ್ಚಿಪ್, ಕಣ್ಣೀರು ಹೊಡಿತ ಖರ್ಚಿಪ್, ಇದು ತೊಡಮಾಟೆ ಕತ್ತುಡಿ ಕಣ್ಣೀರು. ಇಂದ ರೀಲೆಲ್ಲ ಬಿಟ್ಟಿಡು, ಬೇಡ. ಈ ರೀಲೆಲ್ಲ ಬಿಟ್ಬಿಟ್ಟು ಖರ್ಚಿಪೆಲ್ಲ ತೊಳೆದ್ಬಿಟ್ಟು ಸಂತೋಷಕ್ಕೆ ಪ್ರೇ ಮಾಡು. ಲಾಸನ್ನು ಎಬ್ಬಿಸ್ಬೇಕಾದ್ರೆ ಹತ್ಕೊಂಡು ಪ್ರೇ ಮಾಡಿದೆ. ಆಂಡವರೇ ಎಪ್ಪಡಿ ಯಾರ ಪಡಿಪ இந்த மகனை எழுப்பு மாண்டவரே, பிதாவே என் ஜபத்துக்கு மனமிருங்கும் என்று சொல்லி அப்பா ஜபித்தார. ಕಡಿಮೆ கிடையாது, ಆ ಥರ ಪ್ರೇ ಮಾಡಲಿಲ್ಲ, ಅವ್ರಿಗೆ ಪ್ರೇ ಮಾಡಿದ್ರು. ಫಾದರ್ ಐ ಆಲ್ವೇಸ್ ಥ್ಯಾಂಕ್ ಯು ಫಾರ್ ಹಿಯರಿಂಗ್ ಮೈ ಪ್ರೇಯರ್ ಲಾರ್ಡ್. ತಂದೆ ನೀನು ಯಾವಾಗಲೂ ನನ್ನ ಪ್ರಾರ್ಥನೆ ಕೇಳ್ತಾ ಖುಷಿಯಾಗಿ ಪ್ರೇ ಮಾಡಿದ್ರು. ಸರ್ ಎರಡು ಖರ್ಚಿಪ್ ತೊಗೊಂಬಂಡ್ರು, ಸ್ವಲ್ಪ ಅಳಬೇಕು. ಇಲ್ಲ, ಅವರೆಲ್ಲ ಅಳ್ತಿದ್ರು, ಇವ್ರು ಅಳ್ಳಿಲ್ಲ. ಅವ್ರು ಯಾಕೆ ಅಳ್ತಿದ್ರು? ದೇ ಆರ್ ಔಟ್ಸೈಡ್ ದ ಕವನೆಂಟ್. ದಿಸ್ ಮ್ಯಾನ್ ಡಿಡ್ ಕ್ರೈ ಬಿಕಾಸ್ ಈಸ್ ಇನ್ಸೈಡ್ ಕವನೆಂಟ್. ಅವ್ರು ಹೋಗಿ ನಿಂತ್ಕೊಂಡು, ತಂದೆ ನೀನು ಯಾವಾಗಲೂ ನನ್ನ ಪ್ರಾರ್ಥನೆ ಕೇಳ್ತಿದ್ಯಾ, ಇವತ್ತು ಕೂಡ ನನ್ನ ಪ್ರಾರ್ಥನೆ ನೀನು ಕೇಳೋದಕ್ಕಾಗಿ ನಿನಗೆ ಸ್ತೋತ್ರ. ಹೇಳಿ, ತಂದೆ ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನ ಕೇಳೋದಕ್ಕಾಗಿ ನಿನಗೆ ಸ್ತೋತ್ರ. ತಂದೆ ನೀನು ನನ್ನ ಪ್ರಾರ್ಥನೆ ಯಾವಾಗಲೂ ಕೇಳ್ತಿದ್ಯಾ, ಇವತ್ತು ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಈ ಜನರ ಮಧ್ಯದಲ್ಲಿ ನೀನು ನನ್ನ ಜೊತೆ ಇದೆಯಾ ಅನ್ನೋದನ್ನ ಇವರಿಗೆ ಹೊರಪಡಿಸಿಕೊಡಪ್ಪ. ಲಾಸರೇ ಎದ್ದು ಹೊರಗಡೆ ಬಾಪ. ಏನ್ರಿ ಇಷ್ಟು ದೊಡ್ಡ ಆಪರೇಷನ್ ಇವರು ಒಂದೇ ಒಂದು ಎಂಡೋಸ್ಕೋಪಿಲಿ ಮುಗಿಸ್ಕೊಂಡ್ಬಿಟ್ಟಿದ್ರು. ಇಷ್ಟು ದೊಡ್ಡ ಆಪರೇಷನ್ ಒಂದೇ ಸೆಕೆಂಡಲ್ಲಿ ಮಾಡ್ಬಿಟ್ರು. ಹೆಣ ಎತ್ಕೊಂಡು ಹೋಗ್ತಾ ಇರ್ತಾರೆ ನಾಯಿನ ಊರ ಕಡೆ, ಆ ಬೆದುವೆ ಹತ್ಕೊಂಡು ಹೋಗ್ತಿರ್ತಾಳೆ. ಯಾಕಪ್ಪ ಅಳ್ತೀರಾ? ಯಾಕೆ ಅಳಕ್ಕೆ ಗೊತ್ತಿಲ್ಲ ನಿನಗೆ? ನೋಡ ಅಮ್ಮ ಅಳ್ತಾವಳೆ. ಅಳ್ಬೇಡಪ್ಪ, ಎದೊಳಪ್ಪ, ಯಾಕಪ್ಪ ಅಲ್ಲಿ ಮೇಲೆ ಮಲಗಿದ್ಯಾ, ಇದು ನಡ್ಕೊಂಡೋಗಪ್ಪ. ತಕ್ಷಣ ಎತ್ಬಿಡ್ತಾನೆ. ಎದ್ದಿದ್ದೆ, ಅಮ್ಮ ಟೀ ಕೊಡಮ್ಮ, ಸ್ವಲ್ಪ ಟೀ ಕುಡಿಬೇಕಂತಾನೆ. ಅವ್ರ ಮಿರಕಲ್ಲಿ ಹೇಗಿದೆ ನೋಡಿದ್ರೆ, ಜೀಸಸ್ ಪ್ರೇಯರ್ ಹೆಂಗಿತ್ತು. ನಾವೇನು ಮಾಡ್ತೀವಿ, ಕಣ್ಣಲ್ಲಿ ನೀರೆಲ್ಲ ಹಾಕ್ಕೊಂಡು ಒಂದು 5 ವರ್ಷದ ಹಳೆ ಕತೆ ಎಲ್ಲ ಟೇಪ್ ರಿಕಾರ್ಡಲ್ಲಿ ಹಾಕ್ಕೊಂಡು, ನಮ್ಮಮ್ಮ ಕಷ್ಟ ಕೊಟ್ಲು, ಅತ್ತೆ ಕಷ್ಟ ಕೊಟ್ಲು, ನಮ್ಮ ಮಾಮ ಕಷ್ಟ ಕೊಟ್ಟರು, ಅಯ್ಯೋ ಮಂತ್ರವಾದಿ ಕಷ್ಟ ಕೊಟ್ಟ, ಅಪ್ಪ ನನ್ನ ಕಣ್ಣೀರು ನೋಡಪ್ಪ. ಯಾಕೆ ಅದೆಲ್ಲ ದೇವ್ರಿಗೆ ಗೊತ್ತಿಲ್ಲ ಹಿಸ್ಟ್ರಿ. ಅವ್ರಿಗೆ ಅದೆಲ್ಲ ಗೊತ್ತು. ನಿಮ್ಮ ಅತ್ತೆ ಎಷ್ಟು ಕಷ್ಟ ಕೊಟ್ಲು, ನಿಮ್ಮ ಅಮ್ಮ ಎಷ್ಟು ಕಷ್ಟ ಕೊಟ್ಟರು, ಪಕ್ಕದ ಮನೆ ಆಂಟಿ ಎಷ್ಟು ಕಷ್ಟ ಕೊಟ್ಟು, ಎಲ್ಲ ದೇವ್ರಿಗೆ ಗೊತ್ತು. ಲಿಸ್ಟೇ ಇದೆ ಅವ್ರ ಹತ್ರ, ಇಲ್ವನ? ಲಿಸ್ಟ್ ಐತೆ ಅವ್ರ ಹತ್ರ. ಇವಾಗ ಅವ್ರಿಗೆ ಬೇಕಾಗಿರೋದೇನು? ಒಡಂಬಡಿಕೆ ಪ್ರಾರ್ಥನೆ. ನೀನು ಯಾವ ಕಾರ್ಯವನ್ನು ಸಂಕಲ್ಪಿಸಿಕೊಂಡು ನೀನು ಅದನ್ನು ಘೋಷಣೆ ಮಾಡ್ತೀಯಾ, ಅದು ನಿನಗೆ ನೆರವೇರುತ್ತೆ. ವೆನ್ ಯು ಡಿಕ್ರಿ ಎ ಥಿಂಗ್, ಗಾಡ್ ವಿಲ್ ಗೋಯಿಂಗ್ ಟು ಎಸ್ಟಾಬ್ಲಿಷ್. ಆಗ ಅದು ಎಸ್ಟಾಬ್ಲಿಷ್ ಯಾರಿಂದ ಆಗುತ್ತೆ? ದೇವದೂತರು ರೆಡಿ ಮಾಡ್ತಾರೆ. ಎಲ್ಲಿ ನೋಡಲಿ ದೇವದೂತರು ಇಳಿದು ಬರ್ತಾರೆ. ಇಸ್ರಾಯೇಲ್ ಮಕ್ಕಳು ಆ ಸಂಕಲ್ಪ ಮಾಡಿ ಪಸ್ಕ ಹಬ್ಬ ನೆರವೇರಿಸಿದ ತಕ್ಷಣ ದೇವದೂತ ಇಳಿದು ಬಂದ್ಬಿಟ್ಟ. ಆ ಅಪ್ಪನ ಕೇಳೋದು, ಹೆಂಗೆ ಪ್ರೇ ಮಾಡಿದೆ? ಈ ಥರ ಪ್ರೇ ಮಾಡ್ತೀನಿ. ಇಲ್ಲ, ಚೇಂಜ್ ಮಾಡು ಪ್ರೇಯರು. ಈ ವರ್ಷ ಈ ಥರ ಪ್ರೇ ಮಾಡಬೇಡ. ರಿಯಲ್ ಎಸ್ಟೇಟ್ ಕೆಲಸದಲ್ಲೆಲ್ಲ ಆಶೀರ್ವಾದ ಬಂದಿದೆ. ಹೆಂಗೆ ಕುತ್ಕೊಂಡು ಏನು ಮಾಡ್ತೀವಿ? ಇಲ್ಲ, ನಿಂತ್ಕೊಂಡು ಪ್ರೇ ಮಾಡು. ಎಲ್ಲ ಆಶೀರ್ವಾದ ಬಂದಿದೆಯಪ್ಪ, ಅಭಿವೃದ್ಧಿ ಆಗಿದೆಯಪ್ಪ, ನನ್ನ ಮನೆಯೊಳಗೆ ಜೀವ ಆಶೀರ್ವಾದ ಇಟ್ಟಿದೆಯಪ್ಪ, ನನ್ನ ಮನೆಗಳಲ್ಲಿ ಅಪ್ಪ ಆಶೀರ್ವಾದಗಳು ತುಂಬಿ ತುಳುಕಿ ಬರೋದಕ್ಕಾಗಿ ಸ್ತೋತ್ರ ಅಪ್ಪ. ಅವತ್ತಿಂದ ಪ್ರೇಯರ್ ಚೇಂಜ್ ಆಯಪ್ಪ. ರಿಯಲ್ ಎಸ್ಟೇಟ್ ಓನರ್ ಓನ್ಲಿ ಪ್ರೇಯರ್ ಚೇಂಜ್.
ಆ ಅರಿವು ನಿಮಗೆ ಬಂದ್ಬಿಡ್ತು ಅಂದ್ರೆ ಆಶೀರ್ವಾದ ಆರಂಭ ಆಗ್ಬಿಡುತ್ತೆ ನಿಮಗೆ. Hallelujah. ಅಪ್ಪ ಹಾಕಿದ ಆಲದ ಮರ ದಾಟಲ್ಲ ಅಂತೇಳಿ ಇನ್ನೂ ಅದಲ್ಲೇ ಕೂತ್ಕೊಂಡಿದೆ, ನೀವು ಆಶೀರ್ವಾದ ಹೊಂದ್ಕೊಳಕ್ ಆಗೋದಿಲ್ಲ. ಹಳೆ ಪ್ಯಾಟ್ರ್ಗಳನ್ನ ನೋಡ್ಬಿಡಿ, ಹೊಸ ಪ್ಯಾಟ್ರನ್ ನೋಡಿ. ದೇವ್ರು ಏನು ಇಷ್ಟಪಡ್ತಾರೆ, ದೇವ್ರು ಏನು ಕಾರ್ಯ ಮಾಡ್ತಾರೆ. ಒಡಂಬಡಿಕೆ ಒಳಗೆ ಬರಬೇಕು. ಒಡಂಬಡಿಕೆ ಒಳಗೆ ಬಂದಿದ ತಕ್ಷಣ ಫಸ್ಟ್ ನೀವು ಸನ್ಮಾನ ಮಾಡೋಕ್ಕೆ ಆರಂಭ ಮಾಡ್ತೀರಾ. ಯಾವಾಗ ಸನ್ಮಾನ ಮಾಡೋಕ್ಕೆ ಆರಂಭ ಮಾಡ್ತೀರಾ, ಪರಲೋಕದ ಡೋರ್ಗಳು ಓಪನ್ ಆಗುತ್ತೆ. ಓಪನ್ ಆಗಿ ದೇವರ ಕೈಗಳನ್ನ ಜಡಿದು ಅಳ್ಳಾಡಿಸಿ ಹೊರಸೂಸುವ ಹಾಗೆ ಎಲ್ಲ ಆಶೀರ್ವಾದಗಳನ್ನ ನಿಮ್ಮ ಮನೆ ಮೇಲೆ ಅವ್ರ ಆಶೀರ್ವಾದ ಮಾಡೋಕ್ಕೆ ಅವ್ರು ವೃದ್ಧಿಪಡಿಸ್ತಾರೆ. ಆಗ ಬೇರೆ ಹೇಳ್ತಾರೆ, ದೇವ್ರ ವಾಕ್ಯ ಹೇಳುತ್ತೆ, ಗಾಡ್ ಓನ್ ಸೀಟ್ ಅಂಡ್ ಈ ಲೋನ್ ಸೀಟ್. ಅವ್ರು ಯಾರ ಮೇಲೆ ಇಷ್ಟಪಡ್ತಾರೆ ಅದನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿಯನ್ನ ಬಡವರ ಮೇಲೆ ಕನಿಕರ ಪಡೋನಿಗೆ ನಾನು ಅದನ್ನು ಟ್ರಾನ್ಸ್ಫರ್ ಮಾಡ್ತೇನೆ. ದಿಸ್ ಇಯರ್ ವಿಲ್ ಬಿ ಮೆಗಾ ಟ್ರಾನ್ಸ್ಫರ್ ವೆಲ್ತ್ ಆಗುತ್ತೆ, ನಿಮಗೆ ದೊಡ್ಡ ವೆಲ್ತ್ ಟ್ರಾನ್ಸ್ಫರ್ ಆಗುತ್ತೆ. ಗಾಡ್ ಇಸ್ ಗೋಯಿಂಗ್ ಟು ಶಿಫ್ಟಿಂಗ್ ವಿಲ್ ಬಿ ದೇರ್. ಈ ವರ್ಷ ಒಂದು ಶಿಫ್ಟಿಂಗ್ ಆಗುತ್ತೆ. ಆಸ್ತಿಗಳು ಬರ್ದೇ ಇರೋ ಆಸ್ತಿಗಳು, ಬರ್ದೇ ಇರೋ ನಮ್ಮ ಮನೆಗಳು, ಬರ್ದೇ ಇರೋ ಫ್ಲಾಟ್ಗಳು ಇಮ್ಮಿಡಿಯೇಟ್ ಆಗಿ ನಿಮ್ಗೆಲ್ಲ ನೋ ಡಿಲೇ. ದ ಬ್ಲೆಸ್ಸಿಂಗ್ ಆಫ್ ಗಾಡ್ ವಿಲ್ ಬಿ ನಾಟ್ ಇನ್ ಡಿಲೇ. ದ ಕಿಂಗ್ಡಮ್ ಇಸ್ ನಾಟ್ ಡಿಲೇ. ಅದು ನೀ ಡಿಲೇ ಮಾಡ್ತಾ ಇದೆಯಾ? ನಾನು ಅಲ್ಲಿವರೆಗೂ ನಾನು ಎನ್ಸ್ಕೊಳ್ತಾ ಇದ್ದೆ, ದೇವ್ರು ಏನು ಇನ್ನೂ ಕೊಡ್ತಾ ಇಲ್ಲ. ನಾನು ಒಂದಿನ ದೇವ್ರ ಹತ್ರ ಹೇಳಿದೆ, ಏನು ದೇವ್ರೆ 2.5 ವರ್ಷ ಆಯ್ತು ಇಷ್ಟೆಲ್ಲ ಪ್ರೇ ಮಾಡ್ತಾ ಇದ್ದೀನಿ, ನನಗೇನು ನೀವು ಕೊಡ್ತಾನೆ ಇಲ್ಲ, ಇಷ್ಟು ನಿನ್ನ ಕಾಯ್ತಾ ಇದ್ದೀನಿ. ಅಪ್ಪ ಹೇಳಿದ್ರು, ಮುಟ್ಟಾಳ, ನಾನು ಹೇಳೋ ಮಾತು ನೀನು ಮಾಡ್ತಿಲ್ವಲ್ಲ ಕಣೋ, ನೀನು ಅದನ್ನು ಮಾಡಿ ಅರಿಕೆ ಮಾಡ್ತಿಲ್ವಲ್ಲೋ. ಆವಾಗ ಯೋಬ್ ಪುಸ್ತಕ 22-28 ಕೊಟ್ಟರು. ನೀನು ಒಂದು ಯಾವ ಕಾರ್ಯವನ್ನು ಸಂಕಲ್ಪ ಮಾಡಿಕೊಂಡು ಘೋಷಣೆ ಮಾಡ್ತೀಯ, ಅದನ್ನು ನಾನು ಸ್ಥಾಪನೆ ಮಾಡ್ತೀನಿ, ನಾನು ಕಾಯ್ತಾ ಇದ್ದೀನಿ, ನೀನು ಆ ವಾಕ್ಯ ಇಟ್ಕೊಳ್ಳಿಲ್ಲ. ಆವಾಗ ನಾನು ಸ್ಟಾರ್ಟ್ ಅಯ್ಯೋಯ್ಯೋ, ನಾನು ತಿಳ್ಕೊಂಡು ಇಷ್ಟು ದಿನ ನಾನು ದೇವ್ರಿಗೆ ಕಾಯ್ತಾ ಇದ್ದೀನಿ ಅಂತೇಳಿ, ಅದು ದೇವ್ರು ನನಗ ಕಾಯ್ತಾ ಇದ್ದ. ಅವಾಗಲೇ ಗೊತ್ತಾಯ್ತು ನಾನು. ನೋಡಿ, ಈ ಸಗಣಿ ತಲೆಗೆ ಆವಾಗಲೇ ಗೊತ್ತಾಯ್ತು. ಇಷ್ಟು ದಿನ ಸಗಣಿ ಇಟ್ಕೊಂಡು ಇವಾಗ ದೇವ್ರು ವಾಕ್ಯ ಇಟ್ಕೊಂಡು, ಅಪ್ಪ ನೀ ನನಗ ಕಾಯ್ತಾ ಇದೆಯಪ್ಪ, ನಿನ್ನ ಕೋಟಿ ಸ್ತೋತ್ರ, ಎಲ್ಲ ಆಶೀರ್ವಾದ ಆಗತ್ತೆ. ಆಮೇಲೆ ಶುರು ಆಯಿತು ಸ್ಪೀಡ್ ಬ್ಲೆಸ್ಸಿಂಗ್. ಪಟ 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 ವಸ್ತುಗಳು, ಒಡವೆಗಳು, ಬಂಗಾರಗಳು ಟಕ 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 ಎಲ್ಲ ಬರಕ್ಕೆ ಸ್ಟಾರ್ಟ್ ಆಗೋಯ್ತು. ನೋಡಿ, ನೀನು ಕಷ್ಟಪಡಬೇಡ ಮಗಳೇ, ಅಪ್ಪನೇ ಹೇಳ್ತಾರೆ ಏನು ತಿನ್ಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು ಚಿಂತೆ ಮಾಡಿ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಬೇಡಿ. ಕೇಳಿ, ಒಂದು ಸಿಂಪಲ್ ಆಗಿ ಕೇಳ್ತೀನಿ, ದೇವರ ರಾಜ್ಯ ಕಷ್ಟಪಡೋ ತವಕ ಪಡೋನು ಯಾರು ರೀತಿ ತವಕ ಪಡೋಕ್ಕಾಗತ್ತೆ? ಒಂದು ಲವ್ಸ್ ಗಾಡ್. ದೇವನ ಪ್ರೀತಿ ಮಾಡೋನು ಮಾತ್ರ ಆ ದೇವರ ರಾಜ್ಯದ ಬಗ್ಗೆ ತವಕ ಪಡ್ತಾನೆ. ಒಂದು ತಂದೆ ತಾಯಿಗೆ ಒಬ್ಬ ಮಗ ಇದ್ದಾನೆ ಅಂದರೆ ತಿಳ್ಕೊಳ್ಳಿ, ಆ ಮಗ ಸೀರಿಯಸ್ ಆಗ್ಬಿಟ್ಟ. ಸೀರಿಯಸ್ ಆದಮೇಲೆ ಡಾಕ್ಟ್ರ್ ಹೇಳ್ತಾರೆ, ಅವನು ಉಳಿಸ್ಕೊಳಕ್ಕಾಗಲ್ಲಮ್ಮ, ದೊಡ್ಡ ಆಪ್ರೇಷನ್ ಮಾಡಬೇಕು. ಎಷ್ಟಾಗತ್ತೆ ಸರ್? 15-16 ಲಕ್ಷ ಆಗತ್ತಮ್ಮ. ಅಯ್ಯೋಯ್ಯೋ, 15-16 ಲಕ್ಷ ಆಗುತ್ತೆ, ನಮ್ಮ ದುಡ್ಡೇ ಇಲ್ವಲ್ಲ. ಕೊನೆಗೆ ಆ ಏನು ತಾಯಿ ಹೇಳ್ತಾಳೆ, ನಮ್ಮ ಮನೆ ಇದೆಯಲ್ಲ, ಆ ಮನೆ ಮಾರ್ಬಿಡೋಣ. ಆ ಮನೆಯೇ ಮಾರ್ಬಿಟ್ಟು ಮಗನ ನಾವು ಬಿಡಿಸ್ಕೊಳ್ಳೋಣ ಅಂತೇಳಿ ಮನೆಯೇ ಮಾರ್ಬಿಟ್ಟು 16 ಲಕ್ಷ ತೊಗೊಂಡೋಗಿ ಆ ಆಸ್ಪತ್ರೆಲಿ ಇಟ್ಟಿದ ತಕ್ಷಣ ಆ ಡಾಕ್ಟ್ರು ಆಪ್ರೇಷನ್ ಮಾಡ್ತಾರೆ. ಆಗ ಅಲ್ಲಿ ಜನ ಬಂದು ಕೇಳ್ತಾರೆ, ಅಲ್ರಿ ಆಪ್ರೇಷನ್ ಮಾಡಿ ರೋಡ್ಗೆ ಬರ್ತೀರಾ, ಮನೆಯೇ ಮಾರ್ಬಿಟ್ಟಿದ್ದೀರಾ? ಆವಾಗ ಅವ್ರು ಹೇಳ್ತಾರೆ, ನಮ್ಮ ಮಗ ಸತ್ತೋದ್ರೆ ಸತ್ತೋದಂಗೆ, 14 ಲಕ್ಷ ಇಟ್ಕೊಂಡು ನಾವೇನು ಮಾಡೋಣ? ಆದರೆ ಮಗ ಬದುಕಿ ಬಂದರೆ 16 ಕೋಟಿ ಅವ್ನು ಸಂಪಾದನೆ ಮಾಡ್ತಾನೆ. 16 ಕೋಟಿ ಸಂಪಾದನೆ ಆಗ ಇಲ್ಲೇನು ಮ್ಯಾಟರ್ಸ್? ಇಲ್ಲಿ ದ ಹೌಸ್ ಈಸ್ ನಾಟ್ ದ ಮ್ಯಾಟರ್ಸ್, ಮನಿ ಈಸ್ ನಾಟ್ ದ ಮ್ಯಾಟರ್, ದ ಬಾಯ್ ಈಸ್ ದ ಮ್ಯಾಟರ್ಸ್. ಆ ಮಗು ಮೇಲೆ ಇಟ್ಟಂಥ ಪ್ರೀತಿನೇ ಮುಖ್ಯ. ಆ ಪ್ರೀತಿಗಾಗಿ ಮನೇನೂ ಮಾರಕ್ಕೆ ರೆಡಿ, ತಮ್ಮ ಜೀವನ ಕೊಡೋಕ್ಕೆ ರೆಡಿ. ಆಗ ದೇವರಲ್ಲಿ ನೀವು ಪ್ರೀತಿ ಮಾಡ್ತೀನಂದರೆ ಹಣ ಕೆಳಗಿರಬೇಕು. ನೀ ಕರ್ತನ ಸೇವಕ, ಎಲ್ಲಿವರೆಗೆ ದೇವರಲ್ಲಿ ನೀವು ಬರೋದಿಲ್ಲ ಅಲ್ಲಿವರೆಗೂ ಹಣ ನಿಮ್ಗೆ ಯಜಮಾನ ಆಗಿರುತ್ತೆ. ಯಾವಾಗ ನೀವು ದೇವ್ರ ಒಳಗೆ ಬಂದ್ಬಿಡ್ತೀರಾ, ಇನ್ನು ಹಣ ನಿಮ್ಗೆ ಯಜಮಾನ ಆಗಲ್ಲ, ದೇವರೇ ನಿಮಗೆ ಯಜಮಾನ. ದೇವ್ರ ಯಜಮಾನ ಆದಮೇಲೆ ಹಣ ಏನಾಗುತ್ತೆ? ಹಣ ನಿಮ್ಮ ಸೇವಕನಾಗತ್ತೆ. ಅದು ಮನಿ ವಿಲ್ ಬಿಕಮ್ ಸ್ಲೇವ್ ಟು ಯು. ಇಟ್ ವೆಯ್ಟ್ ಫಾರ್ ದ ಆರ್ಡರ್ಸ್. ನೀವು ಹೇಳಿ ಸರ್ ಮಾಡ್ತೀನಿ ಅಂತದ್ದು. ಸೊ ಮನಿ ಈಸ್ ದ ಟ್ರಾನ್ಸ್ಫರ್ ಮೀಡಿಯಾ. ಅದೊಂದು ಎಕ್ಸ್ಚೇಂಜ್ ಟೂಲ್. ಅದ್ರ ಮೂಲಕ ನೀವು ಎಲ್ಲ ಕ್ರಯ ವಿಕ್ರಯಗಳನ್ನ ಮಾಡೋದಕ್ಕೆ ಸಾಧ್ಯ. ಅದೇ ರೀತಿಯೇ ಪರಲೋಕ ರಾಜ್ಯದಲ್ಲಿ ಒಡಂಬಡಿಕೆ ಒಳಗೆ ಬಂದ ತಕ್ಷಣ ಕ್ರಯ ವಿಕ್ರಯಗಳು ಸ್ಟಾರ್ಟ್ ಆಗುತ್ತೆ. ಡಿಕ್ರಿ ಮಾಡ್ತೀಯಾ ಪ್ರತಿದಿನ, ಆರೋಗ್ಯ ಡಿಕ್ರಿ ಮಾಡ್ತೀಯಾ, ಸಮಾಧಾನ ಡಿಕ್ರಿ ಮಾಡ್ತೀಯಾ, ಧೈರ್ಯ ಡಿಕ್ರಿ ಮಾಡ್ತೀಯಾ. ಎಲ್ಲ ಶಾಪ್ಗಳು ಹೊಡಿಬೇಕು ಯೇಸು ನಾಮದಲ್ಲಿ. ಅದು ಹೊಡೆಯಲು ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಡಿಕ್ರಿ ಮಾಡಿ ನೀವು. ಯಾವಾಗ ನೀವು ಡಿಕ್ರಿ ಘೋಷಣೆ ಮಾಡ್ತೀರಾ ಅದು ನಿಮ್ಗೆ ಆಗತ್ತೆ. ಅದು ಆಗ ನಾನು ಹೇಳ್ತೀನಿ, ಬಾಯಿ ಬಂದು ಅಷ್ಟು ಪವರ್ಫುಲ್ ಆಗಿದೆ ಅದು. ದೇವದೂತರು ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಶಾನನ್ ಹೇಳ್ತಾಳೆ, ಯಾವಾಗ ದೇವದೂತ ಕಾಯ್ತಾನ ವಾಕ್ಯಕ್ಕೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಇರುವಂತ ವಾಕ್ಯವನ್ನು ತೆಗೆದು ನಿನ್ನ ಬಾಯಲ್ಲಿಟ್ಟು ನೀ ಮಾತಾಡ್ಬೇಕಾದ್ರೆ ಆ ವಾಕ್ಯಕ್ಕೆ ದೇವದೂತ ಹೇಗೆ ಒಬೆ ಆಗ್ತಾನೆ, ನಿನ್ನ ಬಾಯಿಂದ ಬರೋ ವಾಕ್ಯಕ್ಕೂ ಅವನು ಒಬೆ ಆಗ್ತಾನೆ ಅವನು. ಆಮೇಲೆ ನಾನು ದೂತರಿಗೆ ಕಟ್ಲೆ ಇಡಕ್ಕೆ ಸ್ಟಾರ್ಟ್ ಮಾಡಿದೆ. ಹೋಗಿ ದೂತರೆ ಏಸು ನಾನು ತೆಗೆದುಕೊಂಡ್ಬನ್ನಿ, ಬರೋದಕ್ಕೆ ಸ್ತೋತ್ರ.
ಚೆನ್ನೈ ಯಾವುದೋ ಸೇಲಂ ಪಟ್ಟಣದಲ್ಲಿ ಸ್ಟಾರ್ಟಿಂಗಲ್ಲಿ ಪ್ರಸಂಗ ಮಾಡೋಕ್ಕೆ ಹೋಗ್ಬಿಟ್ಟಿದ್ದೆ. ಪ್ರಸಂಗ ಬಿಟ್ಬಿಟ್ರು ಹಳ್ಳಿಯೊಳಗೆ. ಪ್ರಸಂಗ ಮಾಡ್ತಾ ಮಾಡ್ತಾ ನಾನೇ ಮೈ ಮರೆತುಬಿಟ್ಟೆ ನೋಡಿ. ಅವ್ರು ಹೇಳಿದ್ರು 8 ಮಣಿಗೆಲ್ಲ ಮುಡಿಚಿಡುಂಗ ಮಾಚ್ ಮುಡಿಚಿಡಲ್ಲ. 8 ಗಂಟೆ ಮಾಡ್ತಾ ಮಾಡ್ತಾ 9 ಮಣಿ 10 ಮಣಿ ಆಯ್ತು ಬಾರು. 10 ಗಂಟೆ ಆದಮೇಲೆ ಅಲ್ಲಿ ಒಂದು ಬಸ್ ಇಲ್ಲ. ಅಲ್ಲಿಂದ ಎತ್ತಿನ ಗಾಡಿಲೇ ಬರಬೇಕು. ಅಲ್ಲಿಂದ ಹಳ್ಳಿ ದಾಟ್ಕೊಂಡು ಆ ದಾರಿ ಉದ್ದಕ್ಕೆ ಹುಡುಗರು ಬೈಕೊಂಬರ್ತಾವೆ ನನಗೆ. ನಿನ್ನಿಂದ ನಮಗೆ ಟ್ರೈನ್ ಹೋಯ್ತು, ನಿನ್ನಿಂದ ಲೇಟ್ ಆಗೋಯ್ತು. ಅಲ್ಲಿ ಡಿಕ್ರಿ ಮಾಡಿದೆ, ಯೇಸು ಕ್ರಿಸ್ತರ ನಾಮದಲ್ಲಿ ಆ ಟ್ರೈನ್ ನಿಂತು ಹೋಗೋದಕ್ಕೆ ಸ್ತೋತ್ರಪ್ಪ ಅಂತ ಹೇಳಿ. ಏಂಜಲ್ನ ಅವ್ರಿಗೇನು ಹೇಳಿಲ್ಲ ನಾನು, ಅವ್ರ ಬಾಯಿಂದ ಏನು ಹೇಳಿಲ್ಲ. ದೇವ್ರು ಹೇಳಿದ್ರು, ಕಟ್ಲೆ ಹೇಳೋ ನೀನು, ನನ್ನ ಪ್ರಸಂಗ ನೀ ಮಾಡ್ತಿದ್ಯಾ, ಕಿಂಗ್ ಆಫ್ ಕಿಂಗ್ ಅಂದ ಲಾರ್ಡ್ ಆಫ್ ಲಾರ್ಡ್ ಬಗ್ಗೆ ಓದಿ ಹೇಳಿದ್ಯಾ. ಆಸನ್ ಮಾಡಿಲ್ಲ ನೀನು, ಅಲ್ಲಿ ಟೈಮ್ ನೋಡಲಿಲ್ಲ. ದೇರ್ ಇಸ್ ನೋ ಲಿಮಿಟೇಷನ್ ಫಾರ್ ಗಾಡ್ಸ್ ವರ್ಡ್. ಅಲ್ಲಿ ಟೈಮಿಂಗ್ ನೋಡಲಿಲ್ಲ, ಬ್ಯಾರಿಯರ್ಸ್ ನೋಡಲಿಲ್ಲ, ಅಪೋಸಿಷನ್ ನೋಡಲಿಲ್ಲ, ಯಾವ ವ್ಯಕ್ತಿಗಳನ್ನ ನೋಡಲಿಲ್ಲ, ಯಾರಿದ್ದಾರೆ ಯಾರಿದ್ದಾರೆ ಯಾರಿಲ್ಲ ಅಂತ ನೀನು ನೋಡಲಿಲ್ಲ. ಡೈರೆಕ್ಟ್ ಆಗಿ ವಾಕ್ಯ ಹೇಳ್ತಾ ಇದೆಯಾ, ಆ ವಾಕ್ಯ ನಿನ್ನ ಸನ್ಮಾನ ಮಾಡುತ್ತೆ ಅಂತ ಹೇಳಿ ಪ್ರಸಂಗ ಮಾಡಿ ಮುಗಿಸಿದ ಮೇಲೆ 10:15 11 ಗಂಟೆಗೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. 11 ಗಂಟೆಗೆ ಅಲ್ಲಿ ಮೈಕಲ್ಲಿ ಹೇಳ್ತಾ ಇದ್ದಾರೆ, ದಯವಿಟ್ಟು ಪ್ರಯಾಣಿಕರಲ್ಲಿ ವಿನಂತಿ, ಬರಬೇಕಾದಂಥ ಟ್ರೈನು 3 ಗಂಟೆಗಳ ಕಾಲ ತಡವಾಗಿ ಬರ್ತಾ ಇದೆ. ಪ್ರಯಾಣಿಕರಲ್ಲಿ ವಿನಂತಿ. ಏನಂತಿ? ವಿನಂತಿ. 9 ಗಂಟೆಗೆ ಬರಬೇಕಾದ ರೈಲು ಮಾರ್ಗದಲ್ಲಿ ಅಡೆತಡೆಗಳು ಉಂಟಾಗಿ ಈಗ 11 ಗಂಟೆಗೆ ಸರಿಯಾಗಿ ರೈಲ್ವೆ ಸ್ಟೇಷನ್ಗೆ ಪ್ಲ್ಯಾಟ್ಫಾರ್ಮ್ಗೆ 2ನೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದು ಬೀಳ್ತಾ ಇದೆ. ನಾನು 10:15 ಹೋಗಿ ಕೂತ್ಕೊಂಡಿದ್ದೀನಿ, ಆರಾಮಾಗಿ ಟೀ ಕುಡಿತಾ ಇದ್ದೀನಿ. ನಾಳೆ ಟ್ರೈನ್ ಬರುತ್ತೋ, ನಮ್ಗಾಗಿ ಟ್ರೈನ್ ನಿಲ್ಲತ್ತೆ, ನಿಮ್ಮ ಅಪ್ಪನ ಟ್ರೈನ್ ನಿಲ್ಲಿಸ್ತಾನೆ, ಅದೇ ನಿಲ್ಲಿಸ್ತೆ ಟ್ರೈನು ಅಂತ ಹುಡುಗನಿರುತ್ತೆ ಗಲಾಟೆ. ರೋಡಲ್ಲಿ ಬರಬೇಕಾದ್ರು ನಿನ್ನಿಂದನೇ ಆಯಿತು, ನಾಳೆ ಕೆಲ್ಸಕ್ಕೆ ಹೋಗ್ಬೇಕು, ನೀನು ಹಿಂಗೆಲ್ಲ ಮಾಡ್ಬಿಟ್ಟೆ. ಇರಲಿ ಬಿಡಲ್ಲ, ದೇವ್ರು ವಾಕ್ಯ ತಾನೇ ಸಾರಿದ್ವಿ. ಏನು ಆ ಟ್ರೈನ್ ಇನ್ನೊಂದು ಟ್ರೈನ್ ನಿಮ್ಮ ಅಪ್ಪ ನಾಳೆ ಹೋಗ್ಬೇಕಲ್ಲ, ಕೆಲಸ ಹಾಳಾಗ್ಬಿಡುತ್ತೆ, ನಾಳೆ ಕೆಲಸ ಸೇರಿಸ್ಕೊಡಲ್ಲ. ಇಲ್ಲ ಅದೇ ಟ್ರೈನೇ ಬರುತ್ತೆ, ಎದುರು ಬೇಡ, ಅದಕ್ಕೆ ಬರ್ತೀಯ, ಟ್ರೈನಿಗೆ ಬರುತ್ತೆ, ಆಗತ್ತೆ. ಟ್ರೈನ್ ಬರೋದಕ್ಕೆ ಸ್ತೋತ್ರ. ಲೂಸ್ ನನ್ನ ಮಗ ಕಾಣ. ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀವಿ, ಟಿಕೆಟ್ ನೋಡ ಇಲ್ಲಿ. ಏಯ್, ನಿಮ್ಮ ಅಪ್ಪ ಟಿಕೆಟ್, ಆ ಟಿಕೆಟ್ ಪ್ರೋಟೋಕಾಲ್ ಚೇಂಜ್ ಮಾಡೋಕ್ಕೆ ನಮ್ಮ ಅಪ್ಪನ ಕೈಲಿ ಸಾಧ್ಯಗಳ. ಗೌರ್ಮೆಂಟ್ ಪ್ರೋಟೋಕಾಲ್ ಟ್ರೈನ್ ಇದೆ. ಆ ಟ್ರೈನ್ 9 ಗಂಟೆ 10 ನಿಮಿಷ ಕರೆಕ್ಟಾಗಿ ಬರುತ್ತೆ ಅಂತೇಳಿ ನಿಗದಿ ಮಾಡಿ ಟ್ರೈನ್ ಟಿಕೆಟ್ ಕೊಟ್ಟಿದ್ದಾರೆ. ನೋಡು, ಟಿಕೆಟು ಕಣ್ಣು ಮುಂದೆ ನೋಡು ಅಂದ ಮುಂದೆ ಇಕ್ತಾ ಇದ್ದಾರೆ. ಮುಂದೆ ನೋಡಿದೆ, ನಾನು ಹೇಳಿದೆ ಟ್ರೈನು ಕರೆಕ್ಟಾಗಿ ನಾನು ಹೋಗೋ ಟೈಮ್ಗೆ ಟ್ರೈನ್ ಹೆಂಗೆ ಹೇಳ್ತೀಯಾ, ನೋಡು ಬರುತ್ತೆ ಟ್ರೈನು. ನನ್ನ ದೇವ್ರು ಹೇಳ್ಬಿಟ್ರು ಬರುತ್ತೆ ಟ್ರೈನ್ ಅಂತೇಳಿ. ದೂತನಿಗೆ ಕಟ್ಲೆ ಇಡು, ದೇವದೂತನ ಕಟ್ಲೆ ಇಡು, ಏಸು ನಾಮದ ಟ್ರೈನ್ ಇಲ್ಲಲ್ಲಿ. ಹೋಗಿದ ಟ್ರೈನ್ ಒಳಗೆ ದೇವದೂತ ಯಾವುದೊಂದು ಕೇಬಲ್ ಎಳೆದ್ಬಿಟ್ಟ, ಟ್ರೈನ್ ನಿಂತೋಯ್ತು, ಎಲ್ಲ ಇಳಿದ್ರು, ಎಲ್ಲ ರಿಪೇರಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರು. ಇನ್ನೇನು ಹತ್ರ ಬದ್ದಾಯ್ತು ದೇವದೂತ ಹೇಳಿದೆ, ದೇವದೂತ ಹೋಗಿ ಟ್ರೈನ್ ಸ್ಟಾರ್ಟ್ ಮಾಡಪ್ಪ. ದೇವದೂತ ಬಂದ, ತಿರ್ಗಾ ಕೇಬಲ್ ಚೆಕ್ ಮಾಡ್ದ, ಆನ್ ಆಗೋಯ್ತು ಗಾಡಿ. ನಾನು ಹೋಗೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಟ್ರೈನು. ನಾನು ಟೀ ಕುಡ್ಕೊಂಡು ಕೂತಿ, ಏನಪ್ಪ ಟ್ರೈನ್ ಬಂತ? ಅದೇ ಏನು ಗೊತ್ತಿಲ್ಲ ಮಾರಾಯ, ಟ್ರೈನ್ ಯಾಕೆ ಲೇಟ್ ಆಯಿತು? ಟ್ರೈನ್ ಯಾಕೆ ಲೇಟ್ ಆಯಿತು ಅಂದರೆ ನಮ್ಮ ಅಪ್ಪನ ಪ್ರಸಂಗ ಲೆಂತ್ ಜಾಸ್ತಿ ಆಯಿತು. ಅಪ್ಪನ ಪ್ರಸಂಗ ಲೆಂತ್ ಜಾಸ್ತಿ ಆಯಿತು. ಅದಕ್ಕೆ ನಾನು ಹೇಳ್ತೇನೆ, ಡೋಂಟ್ ಗಿವ್ ದ ಲಿಮಿಟೇಷನ್ ಫಾರ್ ಗಾಡ್ಸ್. ಅನ್ಕಂಡೀಷನಲ್ ನಂಬಿ. ದ ಲವ್ ಶುಡ್ ಬಿ ಅನ್ಕಂಡೀಷನಲ್. ಗಂಡ ಮದುವೆ ಆದಮೇಲೆ ಹೆಂಡ್ತಿದ್ದು ಹೇಳ್ತಾನೆ, ಸರಿಯಾಗಿ ಬೆಳಗ್ಗೆ 6 ಗಂಟೆಗೆ ಟೀ ಕೊಡಬೇಕು, 9 ಗಂಟೆಗೆ ಟವಲ್ ಕೊಡಬೇಕು, 11 ಗಂಟೆಗೆ ಟಿಫನ್ ಕೊಡಬೇಕು, 12 ಗಂಟೆಗೆ ಎಲಡಿಕೆ ಕೊಡಬೇಕು, 1 ಗಂಟೆಗೆ ಬಿರಿಯಾನಿ ಹಾಕಬೇಕು. ಟೈಮಿಂಗ್ ಇಟ್ಟಿರ್ತಾರ ಅಲ್ಲಿ. ಅನ್ಕಂಡೀಷನಲ್ ಲವ್ ಅದು ತಂದು ಕೊಡ್ತಾ ಇರ್ತಾರೆ. ದೇವ್ರಿಸ್ತೋದು. ಎಷ್ಟು ಜನ ಅನ್ಕಂಡೀಷನಲ್ ಲವ್ ಮಾಡ್ತಾ ಇದ್ದೀರಾ ನಿಮ್ಮ ಗಂಡಂದ್ರನ್ನ? ಇಲ್ಲ ಬದ, ನಾವು ತುಂಬ ಸ್ಟ್ರಿಕ್ಟ್ ಬದ, ನಾವು 6 ಗಂಟೆಗೆ ಎದ್ದು ಬಿಡಬೇಕು. ಎದೊಳ್ಳಿ ಪರವಾಗಿಲ್ಲ. ಆದ ಪ್ರೀತಿ ಹೇಗಿದೆ ನಿಮ್ಮ ಪ್ರೀತಿ? ಅದಕ್ಕೆ ಯಾವುದು ಕಡಿವಾಣಗಳು ಇರಬಾರ್ದು, ವಿಶಾಲಾಗಿರ್ಬೇಕದ. ದೇವ್ರಿಗೆ ಸ್ತೋತ್ರವಾಗಲಿ. ವಿಶಾಲವಾಗಿದ್ರೇ ಅದ್ಭುತವಾದ ಕಾರ್ಯ. ಕತ್ತು ನಿಮ್ಮ ಕರೆಗಳಲ್ಲಿ ಆಶೀರ್ವಾದ ಮಾಡ್ತಾರೆ. ಕೊನೆಗೆ ಆ ಅಪ್ಪನಿಗೆ ಹೇಳಿದೆ, ಈ ಥರ ಪ್ರೇಮ ಮಾಡ ಹೇಳಿದ ಮೇಲೆ ಎಲ್ಲ ಕಾರ್ಯ ಆಯಿತು. ಆ ಕೊನೆಗೆ ಟ್ರೈನಲ್ಲಿ ಬರಬೇಕಾಗಿದ್ದು ಹೆಂಗೋ ಟ್ರೈನ್ ನಿಂತೋಯ್ತು. ಅದೇ ಅಲ್ಲೇ ಇರೋದು ಒಡಂಬಡಿಕೆ. ನೀವೆಲ್ಲ ಪ್ರೇಯರ್ ಅಂತಿದ್ದೀರಾ, ಪ್ರೇಯರ್ ಮಾಡ್ತಿದ್ದೀರಾ, ಕರೆಕ್ಟು. ಪ್ರೇಯರ್ ಒಳಗೆ ಬಂದರೆ ಒಡಂಬಡಿಕೆ ಒಳಗೆ ನಾವು ಬರಬೇಕಲ್ಲ. ಓ, ಈ ಥರನೂ ಆಗ ಟ್ರೈನು ನಿಲ್ಲತ್ತಾ, ಹೆಲಿಕಾಪ್ಟರ್ ನಿಲ್ಲತ್ತೆ, ಏರೋಪ್ಲೇನ್ ನಿಲ್ಲತ್ತೆ, ಆಗತ್ತೆ ರೀ. ದೇವ್ರು ಖಂಡಿತ ಕಾರ್ಯ ಮಾಡ್ತಾರೆ. ದೇವ್ರ ಕೈಯಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವ್ರು ಕಾರ್ಯ ಮಾಡ್ತಾರೆ. ನೈಜೀರಿಯಾದ ಪ್ರಬಲವಾದ ಸೇವಕರು ಟಿ ಬಿ ಜೋಶುವ ಒಂದಿನ ಸೌತ್ ಆಫ್ರಿಕಾ ಹೋಗ್ತಾ ಇದೆ ಅಂತ ಹೋಗ್ಬೇಕು. ಎಲ್ಲ ಪ್ರೇರೆಲ್ಲ ಮುಗಿದ್ಬಿಟ್ಟು ಆ ಏರ್ಪೋರ್ಟ್ಗೆ ಹೋಗ್ತಾರೆ, ಏರೋಪ್ಲೇನ್ ಹೊಟ್ಟೋಗ್ಬಿಡ್ತಂತೆ. ಅವ್ರು ಹೇಳಿದ್ರು, ಸರ್ ಯು ಆರ್ ಟೂ ಲೇಟ್ ಸರ್,
your flight has been cancelled. Sorry, you have been delayed, flight has already flew, you have to take the next flight. ಅಲ್ಲಿ ಹೋಗಿ ಕೂತ್ಕೊಂಡ್ರಂತೆ, ಕೂತ್ಕೊಂಡ್ಬಿಟ್ಟು ಕಟ್ಲೆಟ್ರಂತೆ, ಏಸು ನಾಮದಲ್ಲಿ ಫ್ಲೈಟ್ ವಾಪಸ್ ಬರೋದಕ್ಕೆ ಸ್ತೋತ್ರ ಅಂದ್ರಂತೆ. ಆರು ಹೇಳಿದ್ರಿ, ಏಸು ನಾಮದಲ್ಲಿ ಫ್ಲೈಟ್ ಕಮಾಟ್ ನೇಮ್ ಆಫ್ ಚೇಸ್, ಫ್ಲೈಟ್ ವಾಪಸ್ ಬಾ. ಅವನು ಹೋಗಿ ಗಾಡಿ ಓಡಿಸೋದಕ್ಕೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ತೋರಿಸ್ಬಿಡ್ತಂತೆ. ಯಾವುದು ಮಿಷನ್ನು ಟೆಕ್ನಿಕಲ್ ಪ್ರಾಬ್ಲಮ್ ತೋರಿಸಿದ್ದೆ, ತಿರ್ಗಾ ಒಂದು ರೌಂಡ್ ಸುತ್ತ ಹಾಕೊಂಡು ತಿರ್ಗಾ ಬಂದು ಒಳಗಡೆ ನೈಜೀರಿಯಾ ಒಳಗೆ ಬಂದು ಲ್ಯಾಂಡ್ ಆಯ್ತಂತೆ. ಈ ಅಪ್ಪನ ಬಂದು 1 hour ಡಿಲೇ ಆಗಿದೆ ಅಂತೇಳಿ ಬ್ರೇಕ್ಫಾಸ್ಟ್ ಕೊಟ್ರಂತೆ ಅವ್ರಿಗೆ. ಸರ್ ತಿನ್ಕೊಂಡು ನಿಧಾನಕ್ಕೆ ಬನ್ನಿ. ಪ್ಯಾಸೆಂಜರೆಲ್ಲ ಮತ್ತೆ ವಾಪಸ್ ಬಂದಂತೆ. ಏನಾಯಿತು, ನಾವೆಲ್ಲ ವಾಪಸ್ ಬಂದು ಟ್ರೈನ್ ಇದೆ, ನಾನಿಲ್ಲದೆ ನೀವು ಹೆಂಗೆ ಹೋಗ್ತೀರಾ? ನಾನಿಲ್ಲದೆ ಹೆಂಗೆ ಹೋಗ್ತೀರಲ್ಲ, ನಮ್ಮ ಅಪ್ಪನ ಫ್ಲೈಟ್ ಅದು ಟೈಮಿಂಗ್ ಸಮಯ ದೇವ್ರ ಕೈಯಲ್ಲಿದೆ. ಆಮೇಲೆ ಅಪ್ಪ ಫ್ಲೈಟ್ ಹತ್ತಿದ್ರಂತೆ. ಆಮೇಲೆ ಅಪ್ಪ ನೋಡಿದ ತಕ್ಷಣ ಆ ಪೈಲಟ್ ಹೇಳೋದು, ಸರ್ ನೀವು ಇದ್ದೀರಾ, ಏನೂ ಆಗಲ್ಲ ವರಿ ಮಾಡಿ ಓಡಿಸೋದ್ರದ್ದು. ಹೋಗಿ ತಿರ್ಗಾ ಆಫ್ರಿಕಾದಲ್ಲಿ ಲ್ಯಾಂಡ್ ಆಯ್ತಂತೆ. ನಾನು ಹೇಳ್ತೇನೆ, ಡಿಲೇ ಈಸ್ ನಾಟ್ ಬಿಕಾಸ್ ಆಫ್ ಗಾಡ್, ಬಿಕಾಸ್ ಆಫ್ ಯುವರ್ ಡಿಸ್ಕನೆಕ್ಷನ್. ದೇವರ ವಾಕ್ಯದಲ್ಲಿ ಸರಿಯಾಗಿ ನೀವು ಸತತವಾಗಿ ಅವ್ರ ಜೊತೆ ಪ್ರಯಾಣ ಮಾಡ್ತಾ ಇಲ್ಲ. ಅದಕ್ಕೆ ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ ಮಲಗಬೇಕಾದ ಅದೇ ಮಾತಾಡಬೇಕು. ಎದ್ದಿದ ತಕ್ಷಣ ಕೂಡ ಅದೇ ಮಾತಾಡ್ಬೇಕು. ನೀನು ಎದ್ದಿದ ತಕ್ಷಣ ಅದೇ ಮಾತಾಡಬೇಕು. ಎದ್ದಿದ ತಕ್ಷಣ ಸುಣ್ಣ ಡಬ್ಬ ಹುಡ್ಕೋದು, ಎಲ್ಲೆಡಕ್ಕೆ ಹುಡ್ಕೋದು, ನೆಸೆ ಡಬ್ಬ ಎಲ್ಲೈತೆ ಹುಡುಕು, ಮೊಬೈಲ್ ಐತೆ, ಮೊಬೈಲ್ ಎಲ್ಲಿದೆ. ಕೆಲವ್ರಿಗೆ ಮೊಬೈಲ್ ತಲೆದಿಮ್ ಕೆಳಗೆ ಇಕ್ಕಿರ್ತಾರೆ ನೋಡಿ, ಅದನ್ನು ಅದು ಆನ್ ಆಗಿ ರೀಲ್ಸ್ ಓಡ್ತಾ ಇರುತ್ತೆ, ಅದು ಓಡ್ತಾ ಇರುತ್ತೆ. ಗಂಡ ಹೋಗಿ ಆಫ್ ಮಾಡ್ಬೇಕು ಅದನ್ನು. ಏನದು ನೋಡ್ತಾ ಇದೆ, ಬರೀ ಸೀರೆದೆ. ಆ ಸೀರೆ ಓಡ್ತಾರೆ, ಡಿಸ್ಕೌಂಟ್ ಎಲ್ಲೆಲ್ಲ ಐತೆ ಅದು ಓಡ್ತಾ ಇರುತ್ತೆ. ಯಮ್ಮನಿಗೆ ಬರೀ ಸೀರೆದೇ ಬರ್ತಿರತ್ತೆ ನೋಡಿ. ಅದು ಕೊನೆ ಕನಸು ಬರೀ ಸೀರೆದೇ ಬರ್ತಿರತ್ತೆ ನೋಡಿ ಅಮ್ಮನಿಗೆ. ಗಂಡ ಹೋಗಿ ಆಫ್ ಮಾಡಬೇಕು. ಬರೀ ಫೋನು ರೀಲ್ಸು. ದುಡ್ಡೇ ದೊಡ್ಡಪ್ಪ, ಮೊಬೈಲೇ ಆದರಪ್ಪ. ಆ ಥರ ಆಗೋಯ್ತು ಇವತ್ತು. ಊಟ ಬಲ್ಲವನಿಗೆ ರೋಗವಿಲ್ಲ, ಮೊಬೈಲ್ ಇಲ್ಲದವನಿಗೆ ಮರೆಯದೆ, ವಾಕ್ಯ ಇಲ್ಲದವನಿಗೆ ಆಶೀರ್ವಾದ ಇಲ್ಲವೇ ಇಲ್ಲ. ಅದಕ್ಕೆ ವಾಕ್ಯ ಹುಡುಕಿ ವರ್ಷದಲ್ಲಿ ನೀವು ಕಟ್ಲೆ ಇಡಿ. ಲೀಲಾ ಅವರೇ, ರೂಪ ಅವರೇ, ನೀವು ಕಟ್ಲೆ ಇಡಬೇಕು. ಏನು ಕಟ್ಲೆ ಇಡ್ತೀರ? ಯೇಸು ನಾಮದಲ್ಲಿ ನನ್ನ ಜೀವನದಲ್ಲಿ ಡಿಸೆಂಬರ್ ತಿಂಗಳೊಳಗೆ ಹೊಸ ಕಾರು ನಿಂತಿರೋದಕ್ಕಾಗಿ ಸ್ತೋತ್ರಪ್ಪ. ಮತ್ತೆ ಸಂಬಂಧ ಬಂದು ನಿಂತಿರೋ ಸ್ತೋತ್ರಪ್ಪ. ಆಶೀರ್ವಾದಗಳು ಬಂದು ನಿಂತಿರೋದಕ್ಕಾಗಿ ಸ್ತೋತ್ರಪ್ಪ. ಆಶೀರ್ವಾದ ಬರಲಿ, ಅಭಿವೃದ್ಧಿ ಆಗಲಿ ಅಂತ ಯಾವಾಗ ನೀವು ಕಟ್ಲೆ ಇಡ್ತೀರಾ, ನಾನು ಹೇಳ್ತೇನೆ, ಪ್ರಿಯ ಮಕ್ಕಳೇ, ಅಪ್ಪ ನಿಮ್ಮ ಕೈಗಳನ್ನು ಅವ್ರು ವೃದ್ಧಿ ಮಾಡಿ ಆಶೀರ್ವಾದ ಮಾಡೋಕ್ಕೆ ಅವ್ರು ವೃದ್ಧಿ ಆಗ್ತಾರೆ. ಆಗ ಅಬ್ರಾಮ್ಗೆ ಆಶೀರ್ವಾದ ಕೊಟ್ಟರು, ಈಸಾಕನಿಗೆ ಆಶೀರ್ವಾದ ಕೊಟ್ಟರು, ಯೋಸೇಫನಿಗೆ ಆಶೀರ್ವಾದ ಕೊಟ್ಟರು. ಫೇವರ್ ಬಂದ್ಬಿಡುತ್ತೆ ನಿಮಗೆ. ಒಡಂಬಡಿಕೆ ಒಳಗೆ ಬಂದ ತಕ್ಷಣ ದೇವ್ರು ನಿನಗಾಗಿ ರೆಡಿ ಮಾಡ್ತಾರೆ. ನನ್ನ ಮಗನಿಗೆ ಸಿಂಹಾಸನ ಎಲ್ಲಿ ರೆಡಿ ಮಾಡಬೇಕು, ರೂಮಲ್ಲಿ ರೆಡಿ ಮಾಡಬೇಕು, ಬೆಡ್ರೂಮಲ್ಲಿ ರೆಡಿ ಮಾಡಬೇಕು, ಅಪ್ಪ ರೆಡಿ ಮಾಡ್ತಿರ್ತಾರೆ. ನೀನು ಎಲ್ಲೋ ಒಂದು ಕಡೆ ಅಲ್ಲಿ ಜೈಲಲ್ಲಿ ಕುತ್ಕೊಂಡು ಅಳ್ತಾ ಇರ್ತೀಯ. ನೀನು ಹೇಳ್ತೀಯ, ದೇವರೇ ನನಗಾಗಿ ಎಲ್ಲ ಆಗ್ತಾ ಇದೆ. ನೀನು ಅಲ್ಲಿ ದೇವ್ರು ಕೆಲಸ ಮಾಡ್ತಾ ಇರ್ತಾರೆ. ದ ವರ್ಕ್ ವಿಲ್ ವಿನ್ ಪ್ರೋಗ್ರೆಸ್. ಅದು ನಿನಗಾಗೆಲ್ಲ ಕೆಲಸ ಆಗ್ತಾ ಇರುತ್ತೆ ಅಲ್ಲಿ. ಹಾಲು ಜೇನು ಹರಿಯೋ ದೇಶಕ್ಕೆ ಜನ ಕಾಡಲ್ಲಿ ಹೋಗ್ತಾ ಇದ್ದಾರೆ. ಹಿಂಗೆ ಹೋಗ್ಬೇಕಾ ಹೇಳ್ತಾರೆ, ನಮಗಾಗಿ ಹಾಲು ಜೇನು ಹರಿಯೋ ದೇಶ ಬರೋದಕ್ಕಾಗಿ ಇವರು ಅಲ್ಲಿ ಹೋಗಿ ಸೇರೋ ಅಷ್ಟಕ್ಕೆ ದೇಶ ರೆಡಿ ಇತ್ತು. ದ ಲ್ಯಾಂಡ್ ವಾಸ್ ರೆಡಿ, ದ ಲ್ಯಾಂಡ್ ಆಫ್ ವಿಚ್ ಫ್ಲೋ ಆಫ್ ಮಿಲ್ಕ್ ಅಂಡ್ ಹನಿ. ಹಾಲು ಜೇನು ಹರಿಯೋ ದೇಶ ರೆಡಿ ಇತ್ತು. ಮನೆಗಳು ರೆಡಿ ಇತ್ತು, ಹೊಲಗಳು ರೆಡಿ ಇತ್ತು, ಬಾವಿಗಳು ರೆಡಿ ಇತ್ತು, ತೋಟಗಳು ರೆಡಿ ಇತ್ತು. ಜಸ್ಟ್ ಹೋಗಿ ಯೇಸು ನಾಮದಲ್ಲಿ ಕ್ಲೈಮ್ ಮಾಡಿ ತೊಗೊಂಡ್ಬಿಟ್ರು ಅಷ್ಟೇ. ಇವತ್ತು ನಾನು ಹೇಳ್ತೇನೆ, ಶೈಲಾ ಅವರೇ, ಈ ವರ್ಷದಲ್ಲಿ ರೋಹಿಣಿ ಅವರೇ, ನಿಮಗಾಗಿ ಅಪ್ಪಟವಾದ ವನಿತವರೇ ಆಶೀರ್ವಾದ ದೇವರು ಆಯ್ತು ಮಾಡಿ ನುಡಿಬೇಕು. ಎಲ್ಲರೂ ನುಡಿಬೇಕು. ಕನ್ಫರ್ಮೇಶನ್ ಆಗೋವರೆಗೂ ನೀನು ನುಡಿಬೇಕು ಅದನ್ನ. ದೇವರಿಗೆ ಸ್ತೋತ್ರ. ಕನ್ಫರ್ಮೇಶನ್. ಅದಕ್ಕೆ ಅಪ್ಪ ಹೇಳ್ತಾರಲ್ಲ, ಇದೋ ಬಾಗಿಲ ಮುಂದೆ ನಿಂತು ನಾನು ಹೃದಯದ ಬಾಗಿಲು ತಟ್ತಾನೆ, ಯಾರಾದನ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ಅವನೊಳಗೆ. ಆಗ ಬಾಗಿಲು ಯಾವಾಗ ತೆಗಿಬೇಕು? ಬಾಗಿಲು ತೆಗಿಯೋವರೆಗೂ ನೀವು ತಟ್ಟಬೇಕು ಅದನ್ನ. ಆಶೀರ್ವಾದ ಬರೋವರೆಗೂ ಏನು ಮಾಡಿ, ಕನ್ಫೆಷನ್ ನಡೀರಿ. ದೇವರು ಇದೆಲ್ಲ ಆಗತ್ತೆ, ನಡೆಯುತ್ತೆ, ನೆರವೇರುತ್ತೆ. ಇದೆಲ್ಲ ಆಗಿ ನೆರೆದಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ಗಾಯ ಹೋಗ್ಲಿ, ಈ ಕ್ಯಾನ್ಸರ್ ಗಡ್ಡೆ ಕರಗಿ ಹೋಗಿದ್ದಕ್ಕೆ ಸ್ತೋತ್ರ. ಇನ್ನು ನನ್ನ ಮನೆಗೆ ವ್ಯಾಧಿ ಇಲ್ಲಪ್ಪ, ಇನ್ನು ನನ್ನ ಮನೆಗೆ ಅಂಧಕಾರ ಇಲ್ಲಪ್ಪ, ಇನ್ನು ನನ್ನ ಮನೆಗೆ ಬಡತನ ಇಲ್ಲಪ್ಪ. ಇದು ನೀನು ನುಡಿಯೋದು ಕಷ್ಟನಾ? ಇದನ್ನೆಲ್ಲ ನುಡಿಯೋದು ಬಿಟ್ಬಿಟ್ಟು ನಾವು ಕುತ್ಕೊಂಡು ಅಳ್ತಾ ಇರ್ತೀವಿ. ನೀವು ಅಳಬೇಡ, ಹಣದ ಮೇಲೆ ಕಾಲಿಡ್ಬೇಡ, ಕರ್ತನ ಮೇಲೆ ಕಾಲಿಡು, ಕರ್ತನ ಮೇಲೆ ಹಾತ್ಕೋ, ಆ ಪ್ರೀತಿ ಅವ್ರ ಮೇಲೆ ಇಡು. ಹಗಲು ಇರುಳು ಏಸಪ್ಪ ಯೋಶುವ ಹೇಳ್ತಾರೆ, ಹಗಲು ಇರುಳು ಈ ಧರ್ಮಶಾಸ್ತ್ರನ ಕೈಗೊಂಡು ನಡಿ, ಇದನ್ನ ಬರೆದಿರೋದೆಲ್ಲ ಇದ್ರಲ್ಲಿ ಕೈಗೊಂಡು ನಡಿ, ಇದನ್ನು ಬಿಟ್ಟು ಎಡಕ್ಕಾದ್ರೂ ಬಲಕ್ಕಾದ್ರೂ ತಿರುಗಬೇಡ. ಇದು ಯಾವಾಗ್ಲೂ ನಿನ್ನ ಬಾಯಲ್ಲಿ ಇರಲಿ. ಮೂಕಕ್ಕೆ ಕೀಳೆ ನಾಕು ಅಂತಾರಲ್ಲ, ಬಾಯಲ್ಲಿ ಇರಲಿ ಅಂತಾರಪ್ಪ ಅಲ್ವಾ? ಆ ಬಾಯಲ್ಲಿ ಇದ್ರೆ ಏನಾಗುತ್ತೆ? ವರ್ಡ್
ಬಾಯಿಂದಲೇ ಹೊರಡತ್ತೆ ಎಲ್ಲ ಜೀವ ಮರಣಗಳು ನಾಲಿಗೆ ವಶದಲ್ಲಿ ಇಡಲ್ಪಟ್ಟಿದೆ. Hallelujah. ವಚನ ಪ್ರಿಯರಾದ ಆಶೀರ್ವಾದವನ್ನ ಅನುಭವಿಸ್ತಾರೆ ಅಂತ ಹೇಳುತ್ತೆ. Hallelujah. ದೇವರಿಗೆ ಸ್ತೋತ್ರ. ನಿನ್ನ ಹಾಗೆ ದೇವರ ಆಶೀರ್ವಾದ ಅಭಿವೃದ್ಧಿಯಾಗಿ ಅಪ್ಪ ನಿಮ್ಮ ಕೈಗಳನ್ನ ಬ್ಲೆಸ್ಸಿಂಗ್ ಮಾಡ್ತಾರೆ. Amen. ಅದಕ್ಕೆ ನಾನು ಹೇಳ್ತೇನೆ, ನಿಮ್ಮ ಬಾಯಲ್ಲಿ ಜೀವಮಾನ ಇಟ್ಟಿದ್ದಾರೆ. ಅದಕ್ಕೆ ಅಪ್ಪ ಹೇಳ್ತೇನೆ, ನೀ ಯಾವ ಕಾರ್ಯನ ಸಂಕಲ್ಪ ಮಾಡಿಕೊಂಡು ನೀನು ಅದನ್ನ ಘೋಷಣೆ ಮಾಡ್ತೀಯಾ, ಅದು ನಿನಗೆ ಖಂಡಿತ ನೆರವೇರುತ್ತೆ. Amen. Hallelujah. Whatever you decree a thing, God is going to establish and He'll bring the light of the presence of God in your life. Amen. ದೂತರು ರೆಡಿ ಆಗ್ತಾರೆ, ಜನ ರೆಡಿ ಆಗ್ತಾರೆ, ಹಣಕಾಸುಗಳು ರೆಡಿ ಆಗುತ್ತೆ, ಬರೋರು ರೆಡಿ ಆಗ್ತಾರೆ. ಅನ್ಯ ಜನಗಳ ಆಸ್ತಿಗಳನ್ನೇ ಆಶೀರ್ವಾದ ಹೊಂದ್ಕೊಂಡು ನೀವು ಸಂತೋಷಪಟ್ಟು ಹೆಮ್ಮೆ ಪಡ್ತೀರಂತ ವಾಕ್ಯ ಹೇಳುತ್ತೆ. Amen. ನೀವು ಕಷ್ಟ ಪಡಬೇಡಿ. ಹೇಳಿ, ಇನ್ನು ಮುಂದೆ ನಾನು ಕಷ್ಟ ಪಡಲ್ಲ. ಇನ್ನು ಮುಂದೆ ನಾನು ಕಷ್ಟಪಡುವುದಿಲ್ಲ. ಹೆಚ್ಚು ಹೆಚ್ಚಾಗಿ ಹೆಚ್ಚಾಗಿ ನನ್ನ ನಾಲಿಗೆ ಅಧಿಕಾರದಿಂದ, ನನ್ನ ನಾಲಿಗೆಯ ಅಧಿಕಾರದಿಂದ ದೇವರ ವಾಗ್ದಾನಗಳನ್ನ ನಾನು ನುಡಿಯುವುದಕ್ಕೆ ಆರಂಭ ಮಾಡ್ತೇನೆ. ಆರಂಭ ಮಾಡುತ್ತೇನೆ. ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀನೇ, ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀನೇ, ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀ, ಅತಿಶಯ ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀನೇ, ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀ, ಅತಿಶಯ ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀ. ಜೋರಾಗಿ ಚಪ್ಪಾಳೆ ಹೊಡೆದಾಡೋಣ. ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀನೇ, ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀನೇ, ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀ. Last one more time. ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀ. ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀನೇ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಬ್ರಹ್ಮನ ದೇವರು ನೀನೇ, ಇಸಾಕನ ದೇವರು ನೀನೇ, 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 ಅಬ್ರಹ್ಮನ ದೇವರು ನೀನೇ, ಇಸಾಕನ
ದೇವರು ಎಲಿಯಾನ ಎಲಿಯಾನ ಜೋರಾಗಿ ಎಲಿಯಾನ ಎಲಿಯಾನ ಎಲಿಶಾನ ದೇವರು ಎಲಿಯಾನ ಎಲಿಯಾನ ದೇವರು ನೀನೇ ಎಲಿಶಾನ ದೇವರು ನೀನೇ ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ ಆರಾಧನೆ ಮಾಡುವೆ ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ ಆರಾಧನೆ ಮಾಡುವೆ ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ ಆರಾಧನೆ ಮಾಡುವೆ ಸ್ವರ್ಗೀಯ ತಂದೆಯು ನೀನೇ ಇಸ್ರಾಯೇಲ್ ದೇವರು ನೀನೇ ಸ್ವರ್ಗೀಯ ತಂದೆಯು ನೀನೇ ಇಸ್ರಾಯೇಲ್ ದೇವರು ನೀನೇ ಸ್ವರ್ಗೀಯ ದೇವರು 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 ನೀನೇ ಇಸ್ರಾಯೇಲ್ ದೇವರು ನೀನೇ ಅಪ್ಪ ಎಂದು ಒದಾಗಿ ಕರೆದು ಆರಾಧನೆ ಮಾಡುವೆ ಆರಾಧನೆ ಮಾಡುವೆ ಅಪ್ಪ ಎಂದು ಒದಾಗಿ ಕರೆದು ಆರಾಧನೆ ಮಾಡುವೆ ಆರಾಧನೆ ಮಾಡುವೆ ಅಪ್ಪ ಎಂದು ಒದಾಗಿ ಕರೆದು ಆರಾಧನೆ ಮಾಡುವೆ ಆರಾಧನೆ ಮಾಡುವೆ ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ ಆರಾಧನೆ ಮಾಡುವೆ ಅತಿಶಯ ದೇವರು ನೀನೇ ಆಲೋಚನ ಕರ್ತರು ನೀನೇ ಅತಿಶಯ ದೇವರು ನೀನೇ ಆಲೋಚನ ಕರ್ತರು ನೀನೇ ಅತಿಶಯ ದೇವರು ನೀನೇ ಆಲೋಚನ ಕರ್ತರು ನೀನೇ ಅತಿಶಯ ದೇವರು ನೀನೇ ಆಲೋಚನ ಕರ್ತರು ಜೋರಾಗಿ ಬರಲಿ ಅತಿಶಯ ದೇವರು ನೀನೇ ಆಲೋಚನ ಕರ್ತರು ಅತಿಶಯ ದೇವರು ನೀನೇ ಆಲೋಚನ ಕರ್ತರು ಅತಿಶಯ ದೇವರು ನೀನೇ ಆಲೋಚನ ಕರ್ತರು ನೀನೇ ಅತಿಶಯ ದೇವರು ನೀನೇ ಆಲೋಚನ ಕರ್ತರು ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ ಆರಾಧನೆ ಮಾಡುವೆ ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ ಆರಾಧನೆ ಮಾಡುವೆ ಹಲ್ಲೆಲೂಯಾ. ಜೀವ ಇದೆ ಇಲ್ಲಿ. ವಾಕ್ಯ ಎಲ್ಲಿರುತ್ತೆ ಅಲ್ಲಿ ಜೀವ ಇರುತ್ತೆ. ಒಂದೊಂದು ವಾಕ್ಯ ಹೇಳಿನೇ ಫ್ರೇಮ್ ಮಾಡಿಬಿಟ್ರು ಪ್ರಪಂಚನ. ಆಕಾಶ ಉಂಟಾಗಲಿ, ಸೂರ್ಯ ಉಂಟಾಗಲಿ, ಚಂದ್ರ ಉಂಟಾಗಲಿ, ಹಾಗೆ ರೆಡಿ ಆಯ್ತು ನೋಡಿ. ರೇಸ್ಗಳು ಹೋಯ್ತು ನೋಡಿ. ಸಿಮೆಂಟ್ ಎತ್ಕೊಂಬ, ಕಬ್ಬಣ ಎತ್ಕೊಂಬ, ಕೂಲಿಯವರು ಬರಲಿ, ಅಪ್ಪ ಅದೆಲ್ಲ ಮಾತಾಡಲ್ಲ ಅವರು. ಅದೆಲ್ಲ ನಾವು ಮಾತಾಡೋದು. ಹೆವೆನ್ಲಿ ಲ್ಯಾಂಗ್ವೇಜ್ ಹೆಂಗಿರೋದು ಗೊತ್ತಾ? ಆಲ್ ಕಮಾಂಡಿಂಗ್. ಹಲ್ಲೆಲೂಯಾ. ನನಗೆ ಸಹಾಯ ಬರುವ ಪರ್ವತಗಳ ಕಡೆ ನನ್ನ ಕಣ್ಣುಗಳನ್ನ ಎತ್ತುತ್ತೇನೆ. ನನ್ನ ಸಹಾಯವು ಇಲ್ಲಿಂದ ಬರುತ್ತದೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರಿಂದ. ಯಾವ ಬೈಬಲ್ ಕಾಲೇಜ್ಗೆ ಹೋದ ಅವನು?
SSLC ಎಷ್ಟು ಸತಿ ಡುಮ್ಕಿ ಹೊಡೆದ, ಏನು ಕಲಿಲ್ಲ ದಿವ್ಯ ಅವರೇ. ಅವನ ಕವೆನೆಂಟ್ ಒಳಗೆ ಬಂದ್ಬಿಟ್ಟ ಅಷ್ಟೇ. ಅವ್ರ ಅಣ್ಣಂದ್ರು ಬರಲಿಲ್ಲ, ಇವನೊಬ್ಬ ಕವೆನೆಂಟ್ ಒಳಗೆ ಬಂದ್ಬಿಟ್ಟ. ದೇವ್ರ ವಾಕ್ಯ ಹೇಳುತ್ತೆ, ಏಸಪ್ಪನ ಹೇಳ್ತಾರೆ, ಡೇವಿಡ್ ಇಸ್ ದ ಮ್ಯಾನ್ ಆಫ್ ದ ಗಾಡ್ಸ್ ಓನ್ ಹಾರ್ಟ್. ನನ್ನ ಹೃದಯದ ಆಸೆಗಳನ್ನೆಲ್ಲ ನೆರವೇರಿಸ್ತಾರೆ. ಅಪ್ಪ ಅಲ್ಲೇ ನೆನೆಸ್ತಾರೆ, ಅಲ್ಲೊಂದು ಸ್ತಂಭ ಕಟ್ಟಬೇಕು, ಬೈರೇಶಲ್ಲಿ ಕಟ್ಟಿರ್ತಾರೆ. ಅಲ್ಲೊಬ್ಬರು ಊಟ ಹಾಕಬೇಕು, ನಾಗೇಶ್ವರ್ ಬಂದು ನಿಂತಿರ್ತಾರೆ ಅಪ್ಪ ಕೊಡೋದಕ್ಕೆ. ಅಲ್ಲೊಬ್ಬ ಪೇಪರ್ಸ್ಗಳೆಲ್ಲ ಹಾಕಬೇಕು, ಶಿವವ್ರು ಬಂದು ನಿಂತಿರ್ತಾರೆ. ದೇವ್ರು ಏನು ನೆನೆಸ್ತಾರೆ ಪರಲೋಕದಲ್ಲಿ, ಜೇಮ್ಸ್ ಅವರೇ ಭೂಮಿಲಿ ನೀವು ಅದನ್ನು ಮಾಡಬೇಕು. ಅದೇ ದೇವ್ರ ಹೃದಯ. ಕೆಲವು ಟೈಮ್ ಗಂಡ ನೆನೆಸ್ತಾರೆ, ಏನೇ ನೀ ಕಾಫಿ ತಂದ್ಬಿಟ್ಟೆ, ನೀ ಇವಾಗ ತಾನೇ ನೆನೆಸ್ಕೊಂಡೆ ಕಣೆ, ಕಾಫಿ ಕುಡಿಯೋಣ. ವಾವ್, ಇವಾಗ ನಾನು ನೆನೆಸ್ಕೊಂಡೆ ಕಣೆ, ಏನು ಕಣ್ಣು ತೆಗಿತೀನಿ, ನೀನೇ ನನ್ನ ಮುಂದೆ ಪ್ರತ್ಯಕ್ಷ ದೇವತೆಯಾಗಿ ನಿಂತಿದ್ದೆ ಕಣೆ, ನೀನು ಹೆಂಡ್ತಿ ಅಲ್ಲ ಕಣೆ, ನೀನು ದೇವ್ರ ಕಣೆ. ದೇವತೆ. ಹಾಂ, ಅದೇ ಕುಡುಕರಿಗೆ ಬ್ರಾಂತಿ ಬಾಟ್ಲ್ ಇಟ್ಬಿಟ್ರೆ ನೀ ದೇವರಲ್ಲ ಕಣೆ, ನೀನು ಅಪ್ಪ ನೀನು ಅಂತೋಳ ಮಾಡ್ಬಿಡ್ತಾರೆ ಅಲ್ವಾ. ಅವರ ಪ್ರೀತಿ ಇರೋದ್ರಿಂದನೇ ಅದು ಒಡಂಬಡಿಕೆ ಒಂದಾಗಿರುತ್ತಲ್ಲಿ. ಗಂಡ ಏನು ನೆನೆಸ್ತಾನೆ ಹೆಂಡ್ತಿಯಲ್ಲಿ ಬಂದು ಮಾಡಿರ್ತಾಳೆ ಅದನ್ನು. ನಂಜುಂಡಪ್ಪ ಅವರೇ ನೋಟಿಸ್ ಮಾಡಿದ್ದೀರಾ? ಕೆಲಗಡೆಲ್ಲ ಮಾಡಲ್ಲ, ಅದಲ್ಲ, ಆ ಪ್ರೀತಿನ ಇರಲ್ಲ ಅಲ್ಲಿ. ಅದು ಆರಂಭದಲ್ಲಿ ಮಾತ್ರ ಇರ್ತದೆ. ಅದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಹಾಳಾಗೋಗು ಅಷ್ಟೇ ಮುಗಿದೋಯ್ತದೆ. ಆಮೇಲೆ ನೀನೆಲ್ಲೋ ನಾನು ಎಲ್ಲ ಹೋಗ್ಬಿಡತ್ತೆ ನೋಡಿ. ಅದಲ್ಲ, ನೀನಲ್ಲೇ ನಾ ಇಲ್ಲೇ ಸೆಂಟ್ರಲ್ಲಿ ಪಿಸಾಜಿ ಬಂದು ಆಟ ಆಡ್ತಾರೆ. ಅವ್ನು ಹಿಂಗೆ ತಳ್ತಾ ಇರ್ತಾರೆ. ಇವರಿಬ್ಬರು ಒಂದೇ ಹಾಕಿ ಬಿಡೋದಿಲ್ಲ, ಇವರಿಬ್ಬರನ್ನ ಒಂದೇ ಹಾಕಿ ಬಿಡೋದಿಲ್ಲ. ಇವನು ಹೆಂಡ್ತಿ ಬಂದು ಚರ್ಚಲ್ಲಿ ಬಂದೇಳಿ, ಪಾಸ್ಟ್ರೇ ನನ್ನ ಗಂಡ ಒಂದೇ ಹಾಕಿ ಪ್ರೇ ಮಾಡಿ. ಹೆಂಗಾಗತ್ತೆ ಅಲ್ಲಿ ಪ್ರೇಗಲ್ಲಿ? ನೀನೆಲ್ಲೋ ನಾನೆಲ್ಲೋ ಅಂದಿದ್ರೆ ಎಲ್ಲ ಆಗತ್ತೆ ಅಲ್ಲಿ. ಪ್ರೀತಿನೇ ಇಲ್ಲೋ ಅಲ್ಲ ಅಲ್ಲಿ, ಮುನ್ನಾನು ಇಲ್ಲ ಮುನ್ನಿನೂ ಇಲ್ಲ ಅಲ್ಲಿ. ಹಲೋ, ಇದ್ದೀರಾ? ಹಾಂ, ಪ್ರೀತಿ ಆ ಸ್ಟಾರ್ಟಿಂಗ್ ಹನಿಮೂನ್ ಅಂತ ಬಂದ ತಕ್ಷಣ ಪ್ರೀತಿ ಬಂದು ಹೆಂಗಿರುತ್ತೆ, ಅವಳು ಹೇಳ್ದೇನೆ ಅವ್ನು ಹೊಲಿಗೆ ಹೂವು ತಂದಿರ್ತಾನೆ, ಅವ್ನು ಹೇಳ್ದೇ ಚೌಚೌ ತಂದಿರ್ತಾನೆ, ಅವಳು ಹೇಳಕ್ಕೆ ಮುಂಚೆನೇ ಇಲ್ಲಿ ಸಿಲ್ಕ್ ಸ್ಯಾರಿ ತಂದಿರ್ತಾನೆ, ಅವಳು ಹೇಳಕ್ಕೆ ಮುಂಚೆನೇ ಚಪ್ಪಲಿ ತಂದಿರ್ತಾನೆ, ಅದೇ ಚಪ್ಪಲಿ ನೋಡಿಸ್ಕೊಳ್ತಾ ಇರ್ತಾನೆ ಅವನು. ಅವಳು ಕೇಳಲ್ಲ, ಅವಳು ಏನು ಕೇಳೋದೇ ಇಲ್ಲ. ಯಾವಾಗ ಲವ್ ಬಂದ್ಬಿಡತ್ತೆ, ಇರೋ ನೋವೆಲ್ಲ ಹೋಗ್ಬಿಡುತ್ತೆ. ಅಶೋಕಣ್ಣವರೇ, ಆರಂಭದಲ್ಲಿ ಆ ಪ್ರೀತಿ ಏನು ಸಂತೋಷ. ಹತ್ರ ಬಾ ಇಲ್ಲ, ಹತ್ರ ಬಾ ಅಲ್ವಾ? ಆರಂಭದಲ್ಲಿ ಅಲ್ಲಿ ಮಲ್ಲಿಗೆ ಹೂವು, ಇಲ್ಲಿ ಸೆಂಟು, ಅಲ್ಲಿ ಎಲ್ಲ ಕಡೆ ಇರುತ್ತೆ ನೋಡಿ, ಬರೀ ಎಲ್ಲ ಕಡೆ ವಾಸನೆ, ಸುಗಂಧ ವಾಸನೆ ಎಲ್ಲ. 2ನೇ ವರ್ಷದಲ್ಲಿ ಪ್ಯಾಂಪರ್ಗಳು, ಚಡ್ಡಿಗಳು, ಮಗುದು ಪ್ಯಾಂಪ್ಕಿನ್ಗಳು, ಇಂಥವೇ ವಾಸನೆ ಬರ್ತಾ ಇರ್ತದೆ ನೋಡಿ. 3ನೇ ವರ್ಷ 4ನೇ ವರ್ಷಕ್ಕೆ ತಲೆ ಹಿಂದ್ಗಡೆ ಎಲ್ಲ ಜಂಡು ಬಾಂಬು, ಲೈಟ ಬಾಂಬು, ಲೈರ್ ಬಾಂಬು ಎಲ್ಲ ಬಾಂಬುಗಳಿರುತ್ತೆ ನೋಡಿ. ಮುಂದ್ಗಡೆ ಟೈಗರ್ ಬಾಂಬ್ ಥರ ಅಮ್ಮ ನಿಂತಿರ್ತಾಳೆ. ಪ್ರೀತಿ, ಆ ಪ್ರೀತಿ ಇತ್ತಂದ್ರೆ ಹೇಗಿರ್ತಾನೆ. ಇವಾಗ ಗಂಡ ಎಲ್ಲೋ ಅವನೆಲ್ಲೋ ಒಂದು ಕಡೆ ಕೂತೆ, ಎಲ್ಲಿ ಮೆಜ್ಮಾ ಕೂತ ನೋಡಿ ಅವ್ರೆ, ಅಪ್ಪ ಕರೀತಾರೆ. ಪ್ರೀತಿ ಇಲ್ಲ, ದೊಡ್ಡೋಯ್ತದು. ಲವ್ ಆಗೋ ಮುಂಚೆ ಇವನು ಅವಳಿಂದ ಹೋಗ್ತಿರ್ತಾನೆ, ಪ್ರಿಯೆ ಅಂತ ಹೇಳಿ. ಮದುವೆ ಆದಮೇಲೆ ಇವನು ಬ್ಯಾಗ್ ಎತ್ಕೊಂಡು ಇವನು ಮುಂದೆ ಹೋಗ್ತಿರ್ತಾನೆ, ಬೇಗ ಬಾ ಯಜಮಾನ್ರಿ ಇರಿ ಬರ್ತಿದ್ರಿ, ಬೇಗ ಬಾ ನೀನು. ಇವಳು ಅವನಿದು. ಕೆಲವು ಹುಡುಗರು ಸೈಲೆಂಟಾಗಿ ಕೂತವ್ರೆ ಅಂತ, ಅದ್ರ ಫುಲ್ಲು ಫಿಸಿಯೋಥೆರಪಿ ಆಗ್ಬಿಟ್ಟಿರತ್ತೆ ಅವ್ರಿಗೆ. ಬೇಡ ಬ್ರದರ್, ಈ ಮದುವೆ ಬೇಡ. ಹಾಂ, ಮೊದಲ ರಾತ್ರಿ ಹೂವಿನ ಮೇಲೆ, ಕಡೆಯ ರಾತ್ರಿ ಹೂವೇ ನಮ್ಮ ಮೇಲೆ ಬರುತ್ತೆ. ಹೂವಿನ ಮೇಲೆ ಮಲಗಿದರೆ ಮೊದಲ ರಾತ್ರಿ, ಅದೇ ಹೂವು ನಿಮ್ಮ ಮೇಲೆ ಮಲಗಿದರೆ ಉಶ್, ಅದು ಕೊನೆಯ ರಾತ್ರಿ. RIP, ರಿಪ್, ರೆಸ್ಟ್ ಇನ್ ಪೀಸ್. ಪ್ರೀತಿ ಅನ್ನೋದು ಹೇಗೆ ಅಂದರೆ, ನಿರ್ಬಂಧಗಳಿಲ್ಲ, ಲಿಮಿಟೇಷನ್ಸ್ ಇಲ್ಲ, ಬೌಂಡ್ರೀಸ್ ಇಲ್ಲ. ಯು ಆರ್ ಅವೈಲೇಬಲ್ 24 hours ರೌಂಡ್ ದ ಕ್ಲಾಕ್ ಟು ಗಾಡ್. ಯು ಆರ್ ಅವೈಲೇಬಲ್ 24 hours ರೌಂಡ್ ದ ಕ್ಲಾಕ್. ಎಲ್ಲ ಟೈಮ್ ನೀವು ಅವೈಲೇಬಲ್ ಆಗಿರ್ತೀಯ ದೇವರಿಗೆ. ಆ ಮತ್ತೆ ರಾತ್ರಿಲಿ ಸಾಮೇಲ್ ಮಲಗಿದ್ದಾನೆ, ಅಪ್ಪ ಬಂದು ಮಾತಾಡ್ತಾರೆ, ಸಾಮೇಲೆ ಅಂತಂದಾಗ, ಅಪ್ಪ
ಇದೋ ಇದ್ದೀನಿ ಅಂತ ಹೇಳ್ತಾನೆ. ಅಬ್ರಾಮ್ ಹತ್ರ ಬಂದು ಮಾತಾಡ್ತಾರೆ, ಅಬ್ರಾಮನೇ ಅಪ್ಪ ಇದೋ ಇದ್ದೇನೆ. ಅವರೆಲ್ಲ ಇದ್ದೀನಿ ಅಂತ ದೇ ಆರ್ ಅವೈಲೇಬಲ್ ಫಾರ್ ಗಾಡ್. ಆರ್ ಯು ಅವೈಲೇಬಲ್ ಫಾರ್ ಗಾಡ್? ಯಾವಾಗ ದೇವ್ರ ವಾಕ್ಯಕ್ಕೆ ನೀವು ಲಿಸನ್ ಮಾಡಿಬಿಡ್ತೀರಾ ನೋಡಿ. ನಾನು ಲಿಸನ್ ಮಾಡಿದೆ, ನನಗೆ ಯಾರು ಪಾಸ್ಟ್ಗಳು ಇರಲಿ ಹೇಳಿಲ್ಲ ಇದೆಲ್ಲ ಮಾಡು ಇದೆಲ್ಲ ಮಾಡು, ಏನು ನನಗೆ ಏನು ಹೇಳ್ತಾರೆ ಅದನ್ನು ಮಾಡೋಕ್ಕೆ ರೆಡಿ ಇದ್ದೆ. ಅವ್ರು ಯಾರು ಏನೇ ಬಂದು ಹೇಳಿದ್ರು ಕೂಡ ಸರಿ, ನಾನು ಕೇರ್ ಮಾಡ್ತಿರಲಿಲ್ಲ. ನನಗೆ ಅಪ್ಪ ಮುಖ್ಯ. ಸಮಾಜ ಏನು ಹೇಳ್ತಾರೆ, 10 ಜನ ಸೇವಕರನ್ನು ಹೇಳ್ತಾರೆ, ಐ ಡೋಂಟ್ ಕೇರ್. ನಾನು ಕೇರ್ ಮಾಡೋದು ಓನ್ಲಿ ವಾಟ್ ಗಾಡ್ ವರ್ಡ್ ಸೇಸ್ ಟು ಮೀ. ಈವನ್ ಇಟ್ ಈಸ್ ಕಾಂಟ್ರರಿ ಟು ದಟ್ ಆರ್ಗನೈಸೇಷನ್, ಈವನ್ ಕಾಂಟ್ರರಿ ಟು ದಟ್ ಸಿಚುವೇಶನ್, ಐ ಡೋಂಟ್ ಕೇರ್. ಅಪ್ಪ ನಿನ್ನ ಭಾಗ್ಯಕ್ಕೆ ನಾನು ಬಾಗ್ತೀನಿ, ನೀನೇನು ಹೇಳ್ತೀಯ ಅದನ್ನು ನಾನು ಮಾಡ್ತೀನಿ. ಪ್ರಕಟಣೆ ತಗೊಳ್ಳೋಕ್ಕೆ ನೀನು ರೆಡಿ ಇರಬೇಕು ಮಗಳೇ. ಡೋಂಟ್ ಎವರ್ ಸಿ ಯುವರ್ ಡ್ಯಾಡ್ಸ್ ಪಾಕೆಟ್, ಡೋಂಟ್ ಆಲ್ವೇಸ್ ಸಿ ಯುವರ್ ಹೆವನ್ಲಿ ಫಾದರ್ಸ್ ಪಾಕೆಟ್. Hallelujah. ಅಪ್ಪನ ಪಾಕೆಟ್ ನೋಡಬೇಡ. ಅಪ್ಪನ ಪಾಕೆಟ್ ಹೇಳ್ತಾರೆ, ಮಗಳೇ 10 ರೂಪಾಯಿ ಕೇಳಿದ್ಯಾ, 5 ರೂಪಾಯಿದು 5 ಕೊಡ್ಲಾ, ಅಲ್ಲೊಂದು ಚಿಲ್ಲರೆ ಇತ್ತು, ಅಲ್ಲೊಂದು ಕಾಯಿನ್ ಇದೆ ತಗೋ 6 ರೂಪಾಯಿ ಕೊಡ್ಲಾ. ಅಪ್ಪಂದು ಜೋಬ್ ಆ ಥರ ಅಲ್ಲ. ನೀನು ಹಾಕ್ದಷ್ಟು ಬಗದಷ್ಟು ಬರ್ತಾ ಇರುತ್ತೆ. ನೀನು ಎಷ್ಟು ಜೋಬಲ್ಲಿ ಕೈ ಹಾಕ್ತೀಯ? ಅಪ್ಪ ಹೇಳ್ತಾರೆ, ಆಕಾಶದ ದ್ವಾರಗಳ ತೆರೆದು ನಿನ್ನ ಮನೆ ಹಿಡಿಯಲಾರ್ದಷ್ಟು ಶಿವಾರಗಳನ್ನ ನಾನು ಸುರಿಸ್ತೀನಿ ಅಂತ ಹೇಳ್ಬೇಕಾದ್ರೆ ಅಪ್ಪ ಅಲ್ಲಿ ಕೆಲಸ ಆಶೀರ್ವಾದ ಮಾಡಿ ಕೊಡ್ತೀನಿ ಅಂತಾರೆ. ಆ ಅದ್ಭುತವಾದ ಕಾರ್ಯ ದೇವ್ರ ಕಾರ್ಯ ಮಾಡ್ತಾರೆ. ಯೋಸೇಫ್ಗೆ ಎಲ್ಲ ರೆಡಿ ಮಾಡಿ ಆ ಸಿಂಹಾಸನ ತಂದು ದೇವ್ರು ಕೊಡ್ತಾರೆ. ವಾಟ್ ಪ್ರೈಸ್ ಹಿ ಪ್ರೈಡ್? ಅನ್ಕಂಡೀಷನ್ ಲವ್. ಇನ್ ಎವ್ರಿ ಮೂಮೆಂಟ್ ಆಫ್ ಹಿಸ್ ಲೈಫ್ ಹಿ ವಾಸ್ ರೆಡಿ ಟು ಡೈ ಫಾರ್ ಗಾಡ್. ನಿನಗಾಗಿ ನಾನು ಬಾಳ್ತೀನಪ್ಪ, ನಿನಗಾಗಿ ನಾನು ಬದುಕ್ತೀನಪ್ಪ. ನನ್ನ ಅಣ್ಣದ್ರು ನನ್ನ ಮಾರಿಬಿಟ್ರಪ್ಪ. ದೇ ಸೋಲ್ಡ್ ಮೀ ಫಾರ್ 30 pieces of silver, Lord. But still they betrayed me, Lord. But I don't want to betray you, Lord. ನಾನು ನಿನ್ನ ಬಿಡಲ್ಲಪ್ಪ, ಕೊನೆಯವರೆಗೂ ನೀನು ಹಿಡಿತೀನಿ, ಕೊನೆಯವರೆಗೂ ನಿನ್ನ ಪಾದ ಬರ್ತೀನಿ. ಆ ಒಂದು ಮೋಟಿವೇಶನಲ್ಲೇ ಯೋಸೇಫು ಹಿಂದೆ ಹಿಂದೆ ಹೋಗ್ತಾ 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 ಅವನ್ನ ದೇವರು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಕರ್ಕೊಂಬಂದ್ಬಿಟ್ರು ಅಪ್ಪ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕರ್ಕೊಂಬಂದು ಒಂದು ಸ್ಲೇವರಿ ಆಗಿ ಬಂದವನು, ಒಬ್ಬ ಗುಲಾಮನಾಗಿ ಬಂದವನು, ಇಡೀ ದೇಶವೇ ಅವನಿಗೆ ಗುಲಾಮರಾಗಿ ಅಪ್ಪ ಮಾಡ್ಬಿಟ್ರು. Amen. Hallelujah. ಇಡೀ ದೇಶನ ದ ನೇಷನ್ ಆಫ್ ಈಜಿಪ್ಟ್ ದೇ bowed before Joseph, bow before him. Yes sir, your decree sir. Why? ಎಲ್ಲಿವರೆಗೆ ನೀನು ದೇವರಿಗೆ ಭಯ ಪಡ್ತೀಯಾ ಅಲ್ಲಿಂದವರೆಗೂ ದೇವರು ಜನ ನಿನಗೆ ಭಯ ಪಡ್ತಾರೆ. ಎಲ್ಲಿವರೆಗೂ ನೀನು ದೇವರಿಗೆ ರೆಸ್ಪೆಕ್ಟ್ ಮಾಡ್ತೀಯಾ ಅಲ್ಲಿವರೆಗೆ ಜನ ನಿನಗೆ ರೆಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಎಲ್ಲಿವರೆಗೆ ನೀನು ದೇವರಿಗೆ ಒಳಗಾಗಿರ್ತೀಯ ದೇವ್ರ ಪಾದದಲ್ಲಿ ಅಲ್ಲಿವರೆಗೆ ಜನ ನಿನಗೆ ಒಳಗಾಗಿರ್ತಾರೆ. ದಿಸ್ ಇಸ್ ದ ಮಿಸ್ಟ್ರಿ ಆಫ್ ದ ವರ್ಡ್ ಆಫ್ ಗಾಡ್. ಈ ವಾಕ್ಯ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾನು ಹೇಳ್ತಾನೆ ಸ್ಪಾರ್ಕ್ ಆಗ್ಬಿಡತ್ತೆ, ಬ್ಲೆಸ್ಸಿಂಗ್ ಆಗ್ಬಿಡತ್ತೆ. ದೇವ್ರಿಗೆ ಭಯಪಡಿ. ದೇವ್ರಿಗೆ ನೀ ಭಯ ಪಟ್ಬಿಟ್ರೆ ಜನ ನಿನ್ನ ನೋಡಿ ಭಯ ಪಡ್ತಾ ಇರ್ತಾರೆ. ನೀ ಯಾರಿಗೂ ದೇವ್ರಿಗೆ ಭಯ ಪಡಲ್ವಾ? ನಿನ್ಗೆ ಯಾರು ಭಯ ಪಡಲ್ಲ. ದಟ್ ಈಸ್ ದ ಗೋಲ್ಡನ್ ಲಾ ಆಫ್ ಲಾರ್ಡ್ ಜೀಸಸ್. ಅದು ಪ್ರಿನ್ಸಿಪಲ್ ಇದೆ. ಯೋಸೇಫ್ ದೇವ್ರಿಗೆ ಭಯಪಟ್ಟ, ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ಸಲ್ಯೂಟು, ಆನರ್ ಎಲ್ಲ ಅವನಿಗೆ. ಇಡೀ ರಥಗಳು ಬಂದ್ಬಿಡ್ತು, ಜನಗಳು ಬಂದ್ಬಿಟ್ರು. ಎಕನಾಮಿಕಲ್ ಕ್ರೈಸಿಸ್ ಇದ್ದಾಗ ಆ ಎಕನಾಮಿಕಲ್ ಕ್ರೈಸಿಸ್ನ ಅವನು ಹ್ಯಾಂಡಲ್ ಮಾಡ್ತಾನೆ. ಅಷ್ಟು ಅಸೆಟ್ಟು, ಇಡೀ ಪ್ರಪಂಚದ ಆಸ್ತಿಗಳೆಲ್ಲ ಅವನ ಕೈಗೆ ಬರುತ್ತೆ. ಒಂದು ವೇಳೆ ಅವತ್ತು ಆ ಎಮ್ಮನ ಜೊತೆ ಅವನು ಫಿಟ್ಟಿಂಗ್ ಮಾಡ್ಕೊಂಡು ಓಡೋಗಿದ್ದಿದ್ರೆ ಅವನು ಅಲ್ಲೇ ಎಂಡಾಗಿರೋನು, ಪೋಟಿಪೋರ್ ಹೆಂಡತಿ ಜೊತೆ ಹೋಗಿರೋನು. ಅವನು ಹೇಳ್ತಾನೆ, ನೋಡಮ್ಮ ನಿನ್ನ ಗಂಡನ ಹತ್ರ ಆಸ್ತಿ ಅದು ಏನೂ ಇಲ್ಲಮ್ಮ. ನಿನ್ನ ಗಂಡನ ಹತ್ರ ಇರೋದು ಪೋಟಿಪೋರ್ ಹತ್ರ ಆಸ್ತಿ ಅದು ಏನಿಲ್ಲಮ್ಮ, ಅದು ನಾಯಿ ಮೊಲೆಯಲ್ಲಿರೋ ಹಾಲಿದ್ದಂಗಮ್ಮ. ಅದೇ ನಮ್ಮ ಅಪ್ಪನ ಮನೇಲಿರೋ ಆಸ್ತಿ ಎಣ್ಸಕ್ಕಾಗಲ್ಲಮ್ಮ. ಎಣ್ಸಕ್ಕಾಗಲ್ಲ. ಅವಳನ್ನ ಬಿಟ್ಟು ಅವನೇನು ಮಾಡ್ತಾನೆ, ಅದನ್ನು ದಾಟ್ಕೊಂಡು ಸೆರೆಮನೆಗೆ ಹೋಗಿ ಅಲ್ಲಿಂದ ಅವನ ಅರಮನೆಗೆ ಬರ್ತಾನೆ. ಅರಮನೆನೇ ಅವನ ಕೈಗೆ ಬಂದ್ಬಿಡ್ತು. ಅರಮನೆ ಕೈಗೆ ಬಂದಮೇಲೆ ಇದೇ ಪೋಟಿಪೋರ್ ಹೆಂಡತಿ ಅಲ್ಲಿ ಬರ್ತಾಳೆ ಪ್ರಾಬ್ಲಮ್ ಹಿಡ್ಕೊಂಡು. ಸಾರ್ ಏನಾದರೂ ಮಾಡಿ, ನೀನಲ್ವಾ ಅದು ಅವತ್ತು ಡೀಲ್ ಮಾಡ್ತಾರಲ್ಲ ಡೀಲಿಂಗು, ಅಯ್ಯೋ ಅದೆಲ್ಲ ಡೀಲಿಂಗ್ ಕತೆ ಬೇಡ ಸರ್, ಬಿಟ್ಬಿಡಿ ಸರ್, ಇದೊಂದು ಸೈನ್ ಹಾಕಿ ಸರ್, ಸೈನ್ ಹಾಕ್ತಾನೆ. ಆ ರೀತಿ ನಿಮ್ಮನ್ನು ಈ 26ನೇ ವರ್ಷದಲ್ಲಿ ಅತ್ಯಧಿಕವಾಗಿ ಮಂಜುನಾಥ್ ಅವರೇ, ಅಪ್ಪ ನಾಗೇಶ್ ಅಪ್ಪ ಲಿಫ್ಟ್ ಮಾಡ್ತಾರೆ. ಲಿಫ್ಟ್ ಆಗ್ತೀರಾ, ಬ್ಲೆಸ್ಸಿಂಗ್ ಆಗ್ತೀರಾ. ನನ್ನ ಮೈಂಡಲ್ಲಿಟ್ಟಿರೋ ಕಂಟೆಂಟ್ ಇದೆಯಲ್ಲ, ಅದು ನನ್ನ ಕೈಲಿ ಹೇಳೋಕ್ಕಾಗ್ತಾ ಇಲ್ಲ. ಮೈ ಮೈಂಡ್ ಇಸ್ ನಾಟ್ ರೆಡಿ ಟು ರಿಸೀವ್ ದಟ್ ಕಂಟೆಂಟ್ ವಾಟ್ ಗಾಡ್ ಹಸ್ ಪುಟ್ ಇನ್ ದಟ್. ಅದನ್ನು ಬಾಯಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಅಷ್ಟು ದೊಡ್ಡ ಬ್ಲೆಸ್ಸಿಂಗ್ ದೇವ್ರು ತೋರಿಸ್ತಾ ಇದ್ದಾರೆ ನನಗೆ.
ಮಾರ್ವಲಸ್. ನನ್ನ ಕಣ್ಣೇ ನನ್ನ ಕೈಲಿ ನಂಬಕ್ಕಾಗ್ತಿಲ್ಲ, ಆ ರೀತಿ ಒಂದು ಬ್ಲೆಸ್ಸಿಂಗ್ಸ್ಗಳು ಆಗತ್ತೆ ಅಂತ ಹೇಳ್ತಾರೆ. ಸೂಪರ್ ನ್ಯಾಚುರಲ್ ಮಿರಕಲ್, Amen. ಸೂಪರ್ ನ್ಯಾಚುರಲ್ ಮಿರಕಲ್ಸ್ಗಳಾಗತ್ತೆ. ದೊಡ್ಡ ದೊಡ್ಡ ಕೋರ್ ವೆಲ್ತ್ಗಳು ಟ್ರಾನ್ಸ್ಫರ್ ಆಗತ್ತೆ ನಿಮ್ಮ ಮನೆಗೆ. Amen. ತಂದೆಯಿಂದ ತಾತನಿಂದ ಬರೆದಿರೋ ಆಸ್ತಿಗಳೆಲ್ಲ ವಾಪಸ್ ಬರುತ್ತೆ ನಿಮಗೆ. Amen. Hallelujah. ಅರಮನೆ ಒಳಗೆ ಎಲ್ಲ ಆಸ್ತಿಗಳು ಹೇಳ್ಪಟ್ಟು ದೇವರು ಒಳಗೆ ಎಂಟ್ರಿ ಪ್ರವೇಶ ಮಾಡ್ತಾರೆ. ಮಾಡಿದ ದೂತ ಒಳಗೋಗಿ ತಗೊಂಡೋಗ್ತಾರೆ ಒಬ್ಬೊಬ್ರು ಮನೆಗೆ, ಕೊಡಿ ಇದನ್ನ ಅಂತ ಹೇಳಿ. ಹಾ, ಅಲ್ಲಿರೋ ಆಸ್ತಿ ಎಲ್ಲ ಯಾರ್ರಿ? ಅದು ನಮಗೆ Amen. Hallelujah. ನಮಗೆ ಇಟ್ಟಿದ್ದಾರೆ. ಆದರೆ ನಮ್ಗೆ ಇಟ್ಟಿರೋದನ್ನ ಅದು ಹೆಂಗೆ ವರ್ಕ್ ಆಗತ್ತಂದರೆ ನಾವು ಆಡೋ ಮಾತಿಂದನೇ ವರ್ಕೌಟ್ ಆಗತ್ತೆ. ಆಡೋ ಮಾತಿಂದ. ಯಾವುದೊಂದು ಮನೆಗೆ ಮದುವೆಗೆ ಹೋಗಲಿಲ್ಲ, ಅವ್ರು ಬಂದು ಕೊನೆಗೆ ಹೇಳಿದ್ರು, ಅಪ್ಪ ನಮ್ಮ ಮಗಳು ಮದುವೆಗೆ ಬರದೇ ಹೋಗ್ಬಿಟ್ರಿ, ಯಾರೆಲ್ಲ CM ಎಲ್ಲ ಬಂದಿದ್ರು ನಮ್ಮ ಮದುವೆಗೆ. ನಮ್ಮ ಮಗಳು ಬಾಪ ಬಾ ಅಪ್ಪ ಅಯ್ಯವ್ರಿಗೆ ಆಲ್ಬಮ್ ತೋರಿಸೋದು, ಇಷ್ಟು ದುಡ್ಡು ಆಲ್ಬಮ್ಮು, ಅದೇ ಒಂದು 30 kg ಇದೆ, ಅದು ಒಂದೊಂದೇ ಪೇಜ್ ಎತ್ತಿ ಎಲ್ಲ ಇದು ನೋಡಿ, ಇವ್ರು ಬಂದರು ಎಲ್ಲ ನೋಡ್ತಾ ಇದ್ದಂಗೆ ಕೊನೆಗೆ ಹೇಳಿದೆ, ಸೊಸೆ ಎಲ್ಲ ಒಳ್ಳೆ ಅಂತ ಕೇಳಿದೆ. ಸೊಸೆ ನೆನ್ನೆನೇ ಬಿಟ್ಟು ಹೋದ್ಲು ಮನೆ ಬಿಟ್ಟು. ಮತ್ತು ಇದ್ಯಾಕೆ ಸುಡುಗಾಡಿಗೆ ಇಟ್ಟಿದ್ದು ಇದು ಆಲ್ಬಮ್ನ, ಇದನ್ನು ಎತ್ತಿ ಬೆಂಕಿಗೆ ಹಾಕ್ಬಾರ್ದ ಅಂತಂದೆ. ಕೋಟಿಗಟ್ಟಲೆ ಮದುವೆ ಮಾಡಿ ಮುಗಿಸಿದ್ದಾರೆ, ಆದರೆ ಹುಡುಗಿ ಮನೆ ಬಿಟ್ಟು ಹೋಗ್ಬಿಟ್ಲು. ಯಾಕೆ? ಬಾಯಿ ಸರಿ ಇಲ್ಲ. ಕೆಲವು ಮನೆಗಳಲ್ಲಿ ಹೆಣ್ಣುಮಕ್ಳು ವಾಪಸ್ ಬಂದ್ಬಿಟ್ರೆ ಏನು ಹೇಳ್ತಾರೆ? ನನ್ನ ಮಗಳಿಗೆ ಬಾಯಿ ಸರಿ ಇಲ್ಲ ಸರ್. ಯಾಕೆಲ್ಲ ಕೊಡ್ದೈತ ಬಾಯಿ? ಇಲ್ಲ, ಆ ಮಾತು ಸರಿ ಇಲ್ಲ, ಮನಸ್ಥಿತಿಗಳು ಸರಿ ಇಲ್ಲ, ಆ ಮನಸ್ಸಲ್ಲಿರುವಂಥ ರೀತಿಗಳು ಸರಿ ಇಲ್ಲ. ಆ ಮನಸ್ಸಿನ ರೀತಿಗಳು ಮನಸ್ಥಿತಿಗಳು ಇದೆಲ್ಲ ಕರೆಕ್ಟ್ ಮಾಡೋಕ್ಕೆ ಒಂದೇ ವೇದಿಕೆ, ಕರ್ತನ ವಾಕ್ಯ. ಮಕ್ಕಳೇ, ದಿಸ್ ಅ ಓನ್ಲಿ ಒನ್ ಪ್ಲಾಟ್ಫಾರ್ಮ್ ವೇರ್ ಗಾಡ್ ಕ್ಯಾನ್ ಕರೆಕ್ಟ್ ಯು, he can reconnect you, he can mold you, and he can break and he can make you people of God. ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವ್ರು ಕಟ್ಟಿ ಮುಗಿಸ್ತೀನಿ ಅಂತ ಹೇಳ್ತಾರೆ. ನನ್ನ ಪ್ರಿಯ ಮಕ್ಕಳೇ, ದೇವರೊಳಗೆ ಬರಬೇಕಾದ್ರೆ ಬರೀ ಕೋಪ, ಬರೀ ಸಿಟ್ಟು ಇದೆಲ್ಲ ಇತ್ತು ನನಗೆ. ಯಾವುದು ಬಿಟ್ಕೊಡೋಕೆ ರೆಡಿ ಇರಲಿಲ್ಲ. ಆ ಪ್ರಸಂಗ ಮಾಡೋಕೆ ಹೋದ್ರೂ ಕೋಪ ನಮಗೆ, ಅಲ್ಲೂ ಬೈದು ಬಿಡೋದು ಎಲ್ರಿಗೂ. ಅವ್ರು ಹೇಳೋರು, ಈ ನನ್ನ ಮಗ ಉದ್ಧಾರ ಆಗಲ್ಲ, ಇವನ ಜೊತೆ ಸೇರ್ಬೇಡ ಅನ್ನೋರು. ನೋಡಿ, ಕೊನೆಗೆ ಒಂದಿನ ದೇವ್ರು ಹೇಳಿದ್ರು, ಇದೆಲ್ಲ ಬಿಟ್ಟು ಬಂದರೆ ನನಗೆ ಆಶೀರ್ವಾದ ಮಾಡ್ತೀನಿ. ಒಡಂಬಡಿಕೆ ಅನ್ನೋದು ಸಾಧಾರಣವಾದ ಕೆಲಸ ಅಲ್ಲ ಮಗ. ಒಡಂಬಡಿಕೆ ಒಳಗೆ ಬರಬೇಕಂದ್ರೆ ನೀನು ನನ್ನ ಸನ್ಮಾನ ಮಾಡಿ ಈ ಮನಸ್ಸನ್ನ ತೆಗೆದು ಇದನ್ನು ಧೂಳಲ್ಲಿ ಇಟ್ಬಿಟ್ಟು ಈ ಹೃದಯದಲ್ಲಿ ನನ್ನನ್ನು ನೀನು ರಾಜನಾಗಿಡು ಅಂತ ಹೇಳಿದ್ರು. ಆಗಲೇ ನಾನು ದೇವ್ರಿಗೆ ಒಪ್ಪಿಸ್ಕೊಟ್ಟೆ, ದೇವರೇ ನಿನ್ನ ಚಿತ್ತಕ್ಕೆ ಬರ್ತೇನಪ್ಪ, ನಿನ್ನ ಕಾರ್ಯ ಆಗೋದಕ್ಕಾಗಿ ಸ್ತೋತ್ರ ಅಂತ ಅರ್ಪಣೆ ಮಾಡಿಕೊಟ್ಟೆ. ಆವಾಗಲಿಂದ ದೇವ್ರು ಒಂದೊಂದೇ ಕೆಲಸನ ಆರಂಭ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನೋಡಿ, ಇನ್ನೂ 26ನೇ ಇಸ್ವಿಲಿ ಇನ್ನೂ ಕೋಪ ಇದೆ ಕೆಲವರಿಗೆ, ಇನ್ನೂ ಕೆಲವರು ಟ್ರಿಗರ್ ಆಗ್ತೀರಾ, ಇನ್ನು ಕೆಲವರಿಗೆ ಆಗಲೇ ವೈಬ್ರೇಟ್ ಆಗ್ತಾ ಇರ್ತೀರಾ, ಇನ್ನು ಕೆಲವರು ಕೆಳಗೆ ಒಳಗಡೆ ಆ ಜಿದ್ದಿಟ್ಕೊಂಡಿರ್ತೀರಾ, ಇನ್ನು ಕೆಲವರು ಒಳಗಡೆ ಆ ಮನಸ್ತಾಪಗಳಿರುತ್ತೆ, ಇನ್ನು ಕೆಲವರು ಫರ್ಗಿನೆಸ್ ಕೊಡದೇ ಇರ್ತೀರಾ. ಐ ಆಮ್ ಟೆಲ್ಲಿಂಗ್ ಯು, ದೀಸ್ ಆರ್ ಆಲ್ ದ ಲೂಪ್ ಹೋಲ್ಸ್ ವೇರ್ ಡೆವಿಲ್ ಆಲ್ವೇಸ್ ಗಿವ್ ಕಂಪ್ಲೇಂಟ್ ಬಿಫೋರ್ ಗಾಡ್. ಸೈತಾನ್ ಇದನ್ನ ಹೋಗಿ ಏನು ಮಾಡ್ತಾನೆ ಜ್ಯೋತಿಯವರೇ, ದೇವ್ರ ಮುಂದೆ ಹೇಳ್ತಾ ಇರ್ತಾನೆ, ಈ ಮಗಳು ಇದನ್ನು ಬಿಟ್ಟಿಲ್ಲ, ಈ ಮಗ ಇದನ್ನು ಬಿಟ್ಟಿಲ್ಲ, ಹೌ ಕ್ಯಾನ್ ಯು ಗಿವ್ ದೀಸ್ ಬ್ಲೆಸ್ಸಿಂಗ್ಸ್ ಫಾರ್ ಹಿಮ್? ಇದು ಹೇಗೆ ಕೊಡೋಕ್ಕೆ ಸಾಧ್ಯ? ನೀನು ಕೊಡಬೇಡ. ಅನೇಕ ಡೈಲಿ ಒಂದು ದೂರು ಹೇಳ್ತಾ ಇರ್ತಾನೆ ನಮ್ಮ ವಿಷಯದಲ್ಲಿ. ಅದಕ್ಕೆ ಆ ದೂರುಗಳನ್ನ ಬಿಟ್ಕೊಡ್ಬೇಕಂದ್ರೆ ಅದಕ್ಕೆ ವಾಗ್ದಾನ ಏನಿದೆ, ನಾನು ನನ್ನ ಸಣ್ಣ ದೊಡ್ಡ ಚಿಕ್ಕ ಮತ್ತು ದೊಡ್ಡ ತಪ್ಪುಗಳನ್ನು ತಿದ್ದಿಕೊಂಡು ಹೊರಗಡೆ ಬರ್ತೀವಿ. ಇವತ್ತು ನೋಡಿದ್ರೆ ಅದೇ ಕೊಟ್ಟಿರೋ ವಾಕ್ಯದಲ್ಲಿದೆ ನೋಡಿ, ಅಂಡರ್ಲೈನ್ ಮಾಡಿ. ಈ ಇಯರಲ್ಲಿ ನೀವು ಕರೆಕ್ಷನ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಕನೆಕ್ಷನ್ ಬರೋದಿಲ್ಲ. ಕರೆಕ್ಷನ್ ಬರಬೇಕು. ವೆನ್ ಕರೆಕ್ಷನ್ ಕಮ್ಸ್ ಆಟೋಮೆಟಿಕ್ಲಿ ಕನೆಕ್ಷನ್ಸ್ ವಿಲ್ ಕಮ್. ಸಣ್ಣ ಪುಟ್ಟ ದೊಡ್ಡ ತಪ್ಪುಗಳನ್ನ ತಿದ್ಕೊಳ್ಳಿಲ್ಲ ಅಂದರೆ ನಾನು ಇನ್ನೂ ಅದೇ ಪ್ರಕಾರ ಇರ್ತೀನಿ, ಇನ್ನೂ ಅದೇ ಥರ ಗಂಡನ ಜೊತೆ ಬಾಯಿ ದೊಡ್ಡದಾಗಿ ಮಾತಾಡ್ತಿರ್ತೀನಿ, ಎಂಟಿ ಹೊಡಿತಾ ಇರ್ತೀನಿ, ಇನ್ನೂ ಅದೇ ಥರ ಲೂಸ್ ಟಾಕ್ ಮಾತಾಡ್ತಿರ್ತೀನಿ ಅಂತ ಇದೆಲ್ಲ ನಾವು ಇದ್ದರೆ ನಾವು ಜೀವನದಲ್ಲಿ ನೀ ಕೊಡೋ ವಾಗ್ದಾನ ಇದು ನೆರವೇರಲ್ಲ. ಬರ್ಕೊಳ್ಳಿ ಬೇಕಾದ್ರೆ. ಇದು ನೆರವೇರಬೇಕಾದ್ರೆ ಅನಿಲ್ ಅಣ್ಣ ಅವರೇ, ಅನ್ನಪ್ಪ ಅವರೇ, ನಾವು ದೇವ್ರ ಚಿತ್ತಕ್ಕೆ ಒಡಂಬಟ್ಟು ಬಂದು, ಅಪ್ಪ ನಿನ್ನ ಚಿತ್ತಕ್ಕೆ ಬರ್ತೀನಿ, ಈ ಕಾರ್ಯ ನನ್ನ ನೆರವೇರುತ್ತೆ, ಸಂಪೂರ್ಣ ನನ್ನ ಹೃದಯದಲ್ಲಿ ಅನ್ಕಂಡೀಷನ್ ಆಗಿ ನಿನ್ನ ಚಿತ್ತಕ್ಕೆ ನಾನು ಬರ್ತೀನಿ ಅಂತ ನೀವು ಒಪ್ಪಿಸ್ಕೊಟ್ರೆ ಗಾಡ್ ವಿಲ್ ಕಮ್ ಡೌನ್ ದೇರ್. ನೋಡಿ, ಇವತ್ತು ಎಷ್ಟೋ ಚರ್ಚ್ಗೆ ಹೋಗ್ತಾರೆ, ಇನ್ನೂ ಪೊಲಿಟಿಕ್ಸ್ ಇದೆ ಅಲ್ಲಿ. ಅವನ್ನ ನೋಡೋದು ಇವನಿಗಾಗಲ್ಲ, ಇವ್ನು ನೋಡೋದು ಅವ್ನಿಗಾಗಲ್ಲ, ಅವ್ರಿಗೆಲ್ಲ ನೋಡಿ ಪಾಸ್ಟ್ರ್ ನೋಡೋದು ಆಗಲ್ಲ. ವೈಮನಸ್ಸುಗಳು ತುಂಬ ನಡೀತಾ ಇರುತ್ತೆ ಚರ್ಚ್ಗಳು. ಎಷ್ಟೋ ಚರ್ಚ್ಗಳು ಕೋರ್ಟ್ಗೆ ಹೋಗ್ಬಿಟ್ಟಿದೆ ಇವತ್ತು. ಪಾಸ್ಟ್ರನ್ನೇ ಕೋರ್ಟಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಪಾಸ್ಟ್ರ್ ಕೆಲವು ಬೆಲಿವರ್ಗಳನ್ನ ಕೋರ್ಟಿಗೆ ತೊಗೊಂಡು ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ. ಅಸೆಟ್ ಪ್ರಾಬ್ಲಮ್, ಆಸ್ತಿ ವಿಷಯದಲ್ಲಿ. ನನ್ನ ಪ್ರಿಯ ಮಕ್ಕಳು, ಇವತ್ತು ಈ ಸಭೆಯಲ್ಲಿ ಆ ಥರ ಇಲ್ಲ. ಯಾಕಂದರೆ ನಾವೆಲ್ಲರೂ ಕೂಡ ಒಂದೇ ಯಜಮಾನನಿಗೆ ಕೆಲಸ ಮಾಡ್ತಾಯಿದ್ದೀವಿ. 10 ವರ್ಷದಿಂದ ಬಂದವನಿಗೂ ಅದೇ ಕೂಲಿ, ನಿನ್ನೆ ಬಂದವನಿಗೂ ಅದೇ ಕೂಲಿ. ಇಲ್ಲಿ
ನೆನ್ನೆ ಬಂದವನಿಗೆ ಅವನಿಗೆ ಚಾಪೆ ಹಾಕಂತ ಕೊಡಲ್ಲ, ಅವನಿಗೂ ರೆಡ್ ಚೇರೇ ಕೊಟ್ಟಿದ್ದೀವಿ ನಾವು. ಎಲ್ಲರೂ ಈಕ್ವಲ್, ಶಿಕಾರಿಪುರವ್ರು ಈಕ್ವಲ್ಲು, ಮಣಿಪುರವ್ರು ಈಕ್ವಲ್ಲು, ಬೆಂಗಳೂರವ್ರು ಈಕ್ವಲ್, ಎಲ್ಲ ಈಕ್ವಲ್ ಇಲ್ಲಿ. ಯಾಕಂದ್ರೆ ಅಪ್ಪ ಎಲ್ಲಾನು ಒಂದೇ ಸಮವಾಗಿ ಪ್ರೀತಿ ಮಾಡ್ತಾರೆ. Hallelujah. ಅವ್ರ ಆಶೀರ್ವಾದ ನಿಮ್ಗೆ ಒಂದು ಬರಬೇಕು. ಆಗ ಅಪ್ಪ ಹೇಳ್ತಾರೆ, ಮನಿ ಇಸ್ ಕ್ರಿಯೇಟೆಡ್ ಬೈ ಗಾಡ್ ಆ್ಯಂಡ್ ಮನಿ ಇಸ್ ಕಂಟ್ರೋಲ್ಡ್ ಬೈ ಗಾಡ್. ಗಾಡ್ ಓನ್ಸ್ ಇಟ್ ಆ್ಯಂಡ್ ಈ ಲೋನ್ಸ್ ಇಟ್ ಪೀಪಲ್ ಆಫ್ ಗಾಡ್. ಆಗ ಹಣ ಎಲ್ಲಿವರೆಗೆ ನಮ್ಮ ಜೊತೆ ಇರುತ್ತೆ ಅಲ್ಲಿವರೆಗೂ ದೇವ್ರು ನಮಗೆ ಯಜಮಾನ ಆಗೋಕ್ಕೆ ಸಾಧ್ಯವಿಲ್ಲ. ಆಗ ದೇವ್ರು ನಮಗೆ ಯಜಮಾನ ಆಗಬೇಕಂದ್ರೆ ಹಣನ ತೆಗೆದು ದೇವ್ರ ಪಾದಕ್ಕೆ ಇಡೋಣ. ದೇವರೇ, ಇವತ್ತಿಂದ ನಿನ್ನ ಪಾದಕ್ಕೆ ಇಡ್ತೀನಪ್ಪ, ನನಗಿನ ಹಣ ನನ್ನ ದೇವರಲ್ಲ, ನೀ ನನ್ನ ಯಜಮಾನ ಅಂತ ಹೇಳ್ಬೇಕಾದ್ರೆ ಅಪ್ಪ ಹೇಳ್ತಾರೆ ಅಪ್ಪ ಪರವಾಗಿಲ್ಲ, ನನ್ನ ಮಗಳು ಹಣ ಕೆಳಗಿಟ್ಬಿಟ್ಲು, ನನ್ನ ಹೃದಯದಲ್ಲಿ ಯಜಮಾನ ಮಾಡ್ಕೊಂಬಿಟ್ಲು. ಹಣ ರಿಲೀಸ್ ಮಾಡೋ, ಎಕರೆ ರಿಲೀಸ್ ಮಾಡು, ಬಂಗ್ಲಾ ರಿಲೀಸ್ ಮಾಡು, ಕವ್ಯಾಲ್ ರಿಲೀಸ್ ಮಾಡು. ಆ ವರ್ದಿನೆಸ್ ಬರಬೇಕು ನಿಮಗೆ. ಆ ದೇವರ ಆ ನಂಬಿಗಸ್ತಿಕೆಗೆ ಶೈಲಾ ಅವರೇ ನೀವು ಪಾತ್ರರಾಗಬೇಕು. ನೇತ್ರ ಅವರೇ, ಜ್ಯೋತಿ ಅವರೇ, ಹೌದು ನಾನು ನನ್ನ ಮಗನಿಗೆ ಕೊಡ್ಬೋದು. ಆಗ ದೇವರು ಕೂಡ ನಮ್ಮ ಜೀವನದಲ್ಲಿ ಆ ಹ್ಯಾಂಡ್ಲ್ ಮಾಡಬೇಕು. ವರಗಳನ್ನ ಕೊಡ್ತಾರೆ, ಹಣಕಾಸುಗಳನ್ನ ಕೊಡ್ತಾರೆ, ಅದ್ಭುತಗಳು ಮಾಡೋ ವರಗಳು ಕೊಡ್ತಾರೆ. ಇದನ್ನು ಹ್ಯಾಂಡಲ್ ಮಾಡತಕ್ಕಂಥ ಆ ಕೃಪೆ ನಿಮಗೆ ಬರಬೇಕು. ಅಲ್ಲಿ ಈಗೋಗಳು ಬರಬಾರ್ದು, ಪ್ರೈಡ್ ಬರಬಾರ್ದು, ಸ್ವಾಭಿಮಾನ ಬರಬಾರ್ದು, ಅಹಂಕಾರ ಬರಬಾರ್ದು, ದುರಾಭಿಮಾನ ಬರಬಾರ್ದು. ಇದೆಲ್ಲ ದೇವ್ರು ನಮ್ಮ ಹತ್ರ ಎದುರು ನೋಡ್ತಾರೆ. ಯೋಸೆಫ್ಗೆ ಅದೆಲ್ಲ ತಾಳ್ಮೆಯಾಗಿದ್ದ, ದಾವಿದು ತಾಳ್ಮೆಯಾಗಿದ್ದ, ಅಬ್ರಾಮ್ ತಾಳ್ಮೆಯಾಗಿದ್ದರು, ಎಸ್ತೇರ್ ಮಗಳು ತಾಳ್ಮೆಯಾಗಿದ್ಲವಳು. ಅಷ್ಟು ಅರಮನೆ ವೈಭವದಲ್ಲಿ ಇದ್ದರೂ ಕೂಡ ತನ್ನ ಜನಕ್ಕೋಸ್ಕರ ಅವಳು 3 ದಿನ ಉಪವಾಸ ಮಾಡ್ತಾಳೆ. ಉಪವಾಸ ಮಾಡಿ ನನ್ನ ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತೇನೆ, ನನ್ನ ಯೋಧ ಜನಗಳು ಹಾಳಾಗ್ತಾರೆ, ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ಅರಮನೆಯ ಭೋಗ ಬಿಟ್ಟು ಅವಳು ಅರಮನೆ ಆಶೀರ್ವಾದವನ್ನು ಬಿಟ್ಟು ಪರಲೋಕದ ತಂದೆ ಮನೆಗೆ ಅವಳು ತ್ಯಾಗ ಮಾಡೋಕ್ಕೆ ರೆಡಿಯಾಗಿದ್ಲು. ಇವತ್ತು ನಿಮ್ಮ ಜೀವನದಲ್ಲಿ ನಾನು ಒಂದು ಸವಾಲು ಬಿಡ್ತೇನೆ, ಈ ವರ್ಷದಲ್ಲಿ ಎಲ್ಲ ಸೂಪರ್ ನ್ಯಾಚುರಲ್ ಆಗಿ ನಿಮ್ಮ ಮೇಲೆ ಬರ್ತೀರಾ. Amen. Hallelujah. ಆದರೆ ಪಾಂಡುರಂಗ ಅವರೇ, ಪಾತ್ರೆ ಕ್ಲೀನಾಗಿ ಕ್ಲೀನ್ ಮಾಡಿ. ಹಾಲು ರೆಡಿ ಇದೆ, ಹಾಲು ಹಾಕೋಕ್ಕೆ ದೇವರು ಕೂಡ ರೆಡಿ ಇದ್ದಾರೆ. ಆದರೆ ಲಿಸನ್ ಮಾಡಿ, ಹಾಲು ಪಾತ್ರೆ ಹಾಕೋಕ್ಕೆ ಮುಂಚೆ ಪಾತ್ರೆ ಒಳಗಿರೋ ಆ ಕೊಳಕುಗಳು ಕ್ಲೀನ್ ಆಗಬೇಕು. ಗಾಡ್ ಈಸ್ ರೆಡಿ ಟು ಪೋರ್ ದಟ್ ಮಿಲ್ಕ್ ಫಾರ್ ಯು ಅನಾಯಿಂಟಿಂಗ್. ಆಶೀರ್ವಾದ ಕೊಡೋಕ್ಕೆ ರೆಡಿ ಇದ್ದಾರೆ. ಆದರೆ ಸಸ್ಟೈನ್ ಆಗಬೇಕಾ, ನಿನ್ನ ಪಾತ್ರೆ ಒಳಗಡೆ ತೊಳಿಬೇಕು. ನೀನು ಪಾತ್ರೆ ಹೊರಗಡೆ ಯಾರು ತೊಳಿತಾರೆ? ಫಸ್ಟ್ ಏನು ತೊಳಿತಾರೆ? ಒಳಗಡೆ ತೊಳಿತಾರೆ ಅಲ್ವಾ? ಹಾಲು ಸ್ವಲ್ಪ ಒಂದೇ ಒಂದು ಪಾತ್ರೆ ಸರಿ ಇಲ್ಲ ಅಂದರೆ, ಒಂದೇ ಒಂದು ಕಲಂಕ ಇತ್ತು ಅಂದರೆ 10 ಲೀಟ್ರ್ ಹಾಲು ಏನಾಗುತ್ತೆ? ಮಿಲ್ಕ್ ವಿಲ್ ನೆವರ್ ಕಾಂಪ್ರಮೈಸ್. ಮಿಲ್ಕ್ ವಿಲ್ ನೆವರ್. ಒಂದು ಸಾಧಾರಣ ಹಾಲೇ ಕಾಂಪ್ರಮೈಸ್ ಆಗಲ್ಲ ಅಂದರೆ ದೇವರ ಅಭಿಷೇಕ ಕಾಂಪ್ರಮೈಸ್ ಆಗತ್ತಾ? ಬೈಬಲ್ ಓದ್ತೀನಿ, ಬ್ರಾಂದಿನಿ ಕುಡಿತೀನಿ, ಬಾಡಿ ನಂದು ಬೀಡಿ ನಂದು, ನೀನೇ ಅವನು ಕೇಳೋಕ್ಕೆ ಅಂತ ಹೇಳಿದ್ರೆ ಅಪ್ಪ ಬಿಟ್ಬಿಡ್ತಾರೆ ಹೋಗು ಅಂತ. ಅದಕ್ಕೆ ನೀವು ಯೋಚನೆ ಮಾಡಿ, ಯು ಆರ್ ಅಕೌಂಟಬಲ್ ಫಾರ್ ಯುವರ್ ಓನ್ ಸೋಲ್. ನಿಮ್ಮ ಮಮ್ಮಿ ಡ್ಯಾಡಿಗಲ್ಲ. ನಿಮ್ಮ ಮಮ್ಮಿ ಡ್ಯಾಡಿ ನೋಡಿದ್ರೆ ನೀವು ಎಷ್ಟೋ ಪಾಪ ಮಾಡ್ಬೋದು ನೀವು, ಆದರೆ ನಿಮ್ಮನ್ನು 24 ಗಂಟೆ ದೇವ್ರು ನೋಡ್ತಾ ಇದ್ದಾರೆ ಅಂತ ಮರಿಬೇಡಿ. 24 ಗಂಟೆ ದೂತರು ನೋಡ್ತಾ ಇದ್ದಾರೆ. 24 ಗಂಟೆ ದೇವ ದೂತರು ಏನು ಘೋಷಣೆ ಮಾಡ್ತೀಯ ಅನ್ನೋದು ಅಪ್ಪ ನೋಡ್ತಾ ಇದ್ದಾರೆ. ಆ ಘೋಷಣೆ ನೀನು ಯಾವಾಗ ಮಾಡ್ತೀಯ? ನಾನು ಹೇಳ್ತೇನೆ, ಆಕಾಶದ ದ್ವಾರಗಳು ನಿಮಗಾಗಿ ಓಪನ್ ಆಗತ್ತೆ. 24 ಗಂಟೆ ರಾತ್ರಿ ಮಲಗುವಾಗಲೂ, ಬೆಳಿಗ್ಗೆ ಎದ್ದೇಳುವಾಗಲೂ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ ಇವುಗಳ ವಿಷಯದಲ್ಲಿ ಲಕ್ಷ್ಮಿಯವರೇ, ಇವುಗಳ ವಿಷಯದಲ್ಲಿ, ಇವುಗಳ ವಿಷಯದಲ್ಲಿ, ಇವುಗಳ ವಿಷಯದಲ್ಲಿ, ಇವುಗಳ ವಿಷಯದಲ್ಲಿ ಅರುಣಮ್ಮ ಅವರೇ ಇದನ್ನು ಮಾತಾಡಬೇಕು. ಅಯ್ಯೋ ನನ್ನ ವ್ಯಾಪಾರ ಸರಿ ಇಲ್ಲ, ಅಯ್ಯೋ ಅವ್ರು ಹಿಂಗೆ ಆಗ್ಬಿಟ್ಟಿದ್ದಾರೆ, ಅಯ್ಯೋ ನಮ್ಮ ಅಣ್ಣ ಸರಿ ಇಲ್ಲ, ಬೆಟ್ಬಿಡಮ್ಮ. ಅಪ್ಪನ ನೋಡು, ನೀನು ಅಪ್ಪನ ನೋಡ್ಬಿಟ್ರೆ ಅಣ್ಣನೂ ಸರಿ ಆಗ್ತಾನೆ, ಅಪ್ಪನೂ ಸರಿ ಆಗ್ತಾರೆ, ವ್ಯಾನು ಸರಿ ಆಗುತ್ತೆ, ವ್ಯಾಪಾರ ಸರಿ ಆಗುತ್ತೆ, ಆಗದೇ ಇರೋ ಮದುವೆ ಕೂಡ ಆಗಿ ಹೋಗುತ್ತೆ, ಕಟ್ಟದೇ ಇರುವ ಮನೆ ಕೂಡ ಕಟ್ಟಿ ದೇವರು ಮುಗಿಸ್ತೀನಿ ಅಂತಾರೆ. ಎಲ್ಲ ಕಟ್ಟಿ ಮುಗಿಸ್ತೀನಿ ಅಂತಾರೆ. ದೇವ್ರ ದಾಹ ಬರ್ಬೇಕು ನಮಗೆ, ಆ ಭಕ್ತಿ ಬರಬೇಕು, ಆ ವೈರಾಗ್ಯ ಬರಬೇಕು. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ನಾನು ಅವನನ್ನು ಉದ್ಧರಿಸ್ತೀನಿ ಅಂತ ಹೇಳ್ತಾರೆ. ಬಿಕಾಸ್ he sets his love upon me, I will deliver him in the days of his trouble. ಅವನ ಅವನ ಸಮಸ್ಯೆಗಳ ಮಧ್ಯದಲ್ಲಿ ನಾನನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಬಿಡುಗಡೆ ಮಾಡ್ತೀನಿ ಮೇಲೆ 24 ಗಂಟೆ ಲಕ್ಷ್ಮಮ್ಮ ಅವರೇ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಯಾರ ಬಗ್ಗೆ ಮಾತಾಡಬೇಕು? ದೇವರ ಬಗ್ಗೆ, ಇಸ್ರಾಯೇಲ್ ದೇವರ ಬಗ್ಗೆ. ಒಂದು ಹುಡುಗಿ ಲವ್ ಬಿದ್ದುಬಿಟ್ರೆ ಹೆಂಗೆ ಏನು ಮಾತಾಡ್ತಾನೆ 24 ಗಂಟೆ? ಅಲ್ಲೇ ಆ ಕೀಚೆನೆಲ್ಲ ಅವಳ ಹೆಸರು, ಇದ್ರ ಮೇಲೆ ಟ್ಯಾಟು,
ಹಾಂ, ಇಲ್ಲೊಂದು ಟ್ಯಾಟು ಅವಳ ಹೆಸ್ರೇ ಅಲ್ವಾ? ಮಲ್ಲಿಗೆ ಮಲ್ಲಿಗೆ ಮಲ್ಲಿಗೆ, ಎಲ್ಲ ಕಡೆ ಮಲ್ಲಿಗೆ. ಹಾಂ, ಕೊನೆಗೆ ಮಲ್ಲಿಗೆ ಮಲ್ಲಿಗೆ ಆಗ್ಬಿಟ್ಟು ಅವಳ ಹತ್ರ ಬಂದಮೇಲೆ ಅವಳು ಇವನ್ನ ಸೂಜಿ ಮಲ್ಲಿಗೆ ಮಾಡಿಕ್ಬಿಡ್ತಾಳೆ ನೋಡಿ ಅವಳಿಗೆ. ಎಲ್ಲ ಪೇಪರಲ್ಲೆಲ್ಲ ಹಂಗೆ, ಎಲ್ಲ ಕಡೆ ಒಬ್ಬ ಹಂಗೆ ಹಾಕ್ಕೊಂಡಿದ್ದ, ಗಾಡಿ ಮೇಲೆ ಬರೀ ಟೈಗರ್ ಮುಖ, ಟೈಗರ್ ಹಂಗೆ ಬರೋದು, ಕೀ ಚೈನಲ್ಲಿ ಟೈಗರ್, ಡಿ ಪಿಲೂ ಕೂಡ ಸಿಂಹ, ಹುಲಿದು ಮುಖ, ಹುಲಿ ಮುಖ, ಬರೀ ಹುಲಿ, ಎಲ್ಲ ಕಡೆ ಹುಲಿನೇ. ಗಾಡಿ ಓಡಿಸ್ಬೇಕಾ, ಅದ್ರ ಮುಂದೆ ಹುಲಿ ಮುಖ, ಹಿಂದ್ಗಡೆ ಹುಲಿ ಮುಖ, ಶೂ ಅಲ್ಲೂ ಹುಲಿ ಮುಖ. ಕೊನೆಗೆ ಇದು ಹುಲಿ ಮದುವೆ ಆಗ್ಬಿಡ್ತು. ಮದುವೆ ಆದಮೇಲೆ 3 ತಿಂಗಳಾದಮೇಲೆ ಹುಲಿದು ಫ್ರೆಂಡ್ ಫೋನ್ ಮಾಡ್ದ ಶಿಕಾರಿಪುರದಿಂದ, ನಿಮ್ದಕ್ಕೆ ಎಲ್ಲೈತೆ, ಎಲ್ಲಿದೆಯಾ ಹುಲಿ ಫೋನ್ ಎತ್ತಲಿಲ್ಲ, ಹುಲಿದು ಹೆಂಡ್ತಿ ಫೋನ್ ಎತ್ತಿಬಿಡ್ತು. ಹೆಂಡ್ತಿ ಫೋನ್ ಎತ್ತಿದೆ, ಹುಲಿ ಹೆಂಡ್ತಿ ಹೇಳ್ತು, ಈಗ ತಾನೇ ಬೆಳ್ಳುಳ್ಳಿ ಸುಳಿದ್ಬಿಟ್ಟು ಪಾತ್ರೆ ತಿಕ್ತಾ ಇದ್ದಾನೆ ಅಂತ ಹೇಳ್ತಾರೆ ನೋಡಿ. ಈಗ ತಾನೇ ಮಣಿ ಬೆಳ್ಳುಳ್ಳಿ ಎಲ್ಲ ಸುಳಿದ್ಬಿಟ್ಟು ಪಾತ್ರೆ ತಳಿತಾ ಐತೆ ಹುಲಿ. ಅಲ್ಲ ಹುಲಿ ಅಲ್ವಾ? ಇಲ್ಲ, ಅದು ಇವಾಗ ಇಲಿ. ಅದು ಚಿಕ್ಕಿಲಿ ದೊಡ್ಡಿಲಿ ಆ ಇಲಿಯಾಗಿ ಮಾಡಿಟ್ಬಿಟ್ಟಿದೆ. ಅದಕ್ಕೆ ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಹಾಗೆ ನಿಮ್ಮ ಬಗ್ಗೆ ದೇವ್ರ ಬಗ್ಗೆ ಇದು ಮಾಡಬೇಕು. ಆ ಒಂದು ಎಕ್ಸೈಟ್ಮೆಂಟ್ ದೇವ್ರ ಮೇಲೆ ಇರಬೇಕು ನಿಮಗೆ. 35,000 ಜನರಿಗೆ ಗಟ್ಸೇ ಇಲ್ದಿರೋರಿಗೆ ದಾವಿದ್ಗೆ ಗಟ್ಸ್ ಬಂತು ನೋಡಿ. ಇವತ್ತು ನನ್ನ ದೇವರನ್ನು ಹೀನಾಯಿಸುವ ನಿನ್ನನ್ನು ನನ್ನ ದೇವರು ಇವತ್ತಿನ ಒಪ್ಪಿಸ್ಕೊಡ್ತಾನೆ. ಅಭಿಮಾನ ಬಂದ್ಬಿಡ್ತು ಅವನಿಗೆ. ಟುಡೇ ಗಾಡ್ ವಿಲ್ ಗೋನ್ ಟು ಸ್ಮೈಟ್ ಯು. ನನ್ನ ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡ್ತಾರೆ. ನಾನು ನಿನ್ನನ್ನು ಕಡಿದು ಆಕಾಶ ತುಂಡು ತುಂಡಾಗಿ ಮಾಡಿ ಆಕಾಶದ ಪಕ್ಷಿಗಳಿಗೆ ಟಕ್ 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 ಎಲ್ಲ ಹಾಕ್ಬಿಡ್ತೀನಿ. ಕೊಲ್ಲೋ ಮುಂಚೆ ಇವನು ಎಕ್ಸ್ಪ್ಲೇನ್ ಮಾಡ್ಬಿಟ್ಟ ನೋಡಿ. ಇವನು ಹೆಂಗಿದೆ ನೋಡಿ ಒಂದು ಎಕ್ಸ್ಪ್ಲನೇಷನ್. ಫೈತ್ ನಿಮ್ಮಲ್ಲಿ ಅಥೆಂಟಿಕೇಟ್ ಬರಬೇಕು. ವ್ಯಾಲ್ಯೂ, ದೇವ್ರ ಮೇಲೆ ಇಟ್ಟಿರೋ ವ್ಯಾಲ್ಯೂನ ನೀ ಎಕ್ಸ್ಪ್ರೆಸ್ ಮಾಡಬೇಕು. ಅದನ್ನು ಆ ಪ್ರೆಸೆಂಟೇಷನ್ ಇದೆಯಲ್ಲ, ಆ ವ್ಯಾಲ್ಯೂ, ನಿನ್ನ ದೇವರೊಳಗಿಟ್ಟಿರೋಂಥ ವ್ಯಾಲ್ಯೂನ ನೀನು ಎತ್ತಿ ಎಕ್ಸ್ಪ್ರೆಸ್ ಮಾಡ್ತೀಯ. ನೀನು ನಿಜವಾಗಿ ನಿನ್ನ ಗರ್ಲ್ ಫ್ರೆಂಡ್ನ ಪ್ರೀತಿ ಮಾಡಿದ್ರೆ ನಿನ್ನ ಫ್ರೆಂಡ್ ಹತ್ರ ಹೆಂಗೆ ಹೇಳ್ತೀಯ? ಗುರು ಅವಳು ಹೆಂಗಿದ್ದಾಳೆ ಗೊತ್ತಾ ಗುರು, ಆ ಮೂಗು ನೋಡಬೇಕು, ಕಣ್ಣು ನೋಡಬೇಕು, ಅಯ್ಯೋ ಏನು ಅವಳು ನಡೀತಾಳೆ, ಟಕು ಟಕು ಟಕು. ಅಲ್ಲನೋ ಫೋಟೋ ಫೋಟೋ ಬೇಡ, ನಾನೇ ತೋರಿಸ್ತೀನಿ ಹೆಂಗೆ ನಡೀತಾಳೆ ಅಂತ. ಹಾಗೆ ಹೀಗೆ ನಡೀತಾಳೆ. ಹಿಂದೆ ನೋಡಬೇಕು, ಮುಂದೆ ನೋಡಬೇಕು, ಸೈಡ್ ನೋಡಬೇಕು. ವ್ಯಾಲ್ಯೂ ಅಲ್ವಾ? ಯಾರೋ ಮನೆ ಕಳ್ಳ ನುಗ್ಬಿಟ್ನಂತೆ, ನುಗ್ಗಿದ್ದಾನೆ, ಹೆಂಡ್ತಿ ಹಿಡ್ಕೊಂಡ್ಬಿಟ್ಲಂತೆ. ಹೆಂಡ್ತಿ ಹಿಡಿದಿದ ತಕ್ಷಣ ಕ್ಲೀನಾಗಿ ಕಳ್ಳನ ಕೆಳಗೆ ಹಾಕ್ಬಿಟ್ಟು ಅವಳ ಮೇಲೆ ಬಿದ್ದುಬಿಟ್ಲಂತೆ. ಅವಳು ಇಷ್ಟಪಟ್ಟು ಡ್ರಮ್ ಥರ ಇದ್ನಂತೆ. ಅವಳು ತಕ್ಷಣ ಗಂಡನಿಗೆ ಹೇಳಿದಂತೆ, ಯಜಮಾನ್ರೆ ಬನ್ನಿ, ಕಳ್ಳನ ಹಿಡಿದು ಬಿಟ್ಟಿದ್ದೀನಿ. ಎಲ್ಲಿದ್ದಾನ ಅವನು? ನಾನು ಕೆಳಗೆ ಇದ್ದೀನಿ, ಡಿಕ್ಕಿ ಕೆಳಗಿದ್ದಾನೆ, ಅಮಗ್ಬಿಟ್ಟಿದ್ದೀನಿ. ಸಣ್ಣವನೇ ನೋಡಿ ಅವನು. ಆಕೆ ಅವರೆಲ್ಲ ಹುಡುಕ್ತಾನೆ, ಗಂಡ ಎಲ್ಲದಾನು, ಎಲ್ಲ ಇದ್ದಾನೆ ಅವನು. ಅಯ್ಯೋ ಮುಂಡೆದ ಕೆಳಗೆ ನೋಡು, ಬಗ್ಗೆ ಅಮಕಿಕ್ಕಿದ್ದೀನಿ ಅವನ್ನ. ಇಷ್ಟಪ್ಪ ಅವಳು. ಪೊಲೀಸ್ ಫೋನ್ ಮಾಡು. ಅಲ್ಲ ಹೊರಗಡೆ ಪೊಲೀಸ್, ಏನು ಹುಡುಕ್ತಿದ್ಯಾ? ಚಪ್ಪಲಿ ಹುಡುಕ್ತಾ ಇದ್ದೀನಿ, ಚಪ್ಪಲಿ ಇಲ್ಲ. ಕಳ್ಳ ಹೇಳಿದಂತೆ, ನಂದೇ ಚಪ್ಪಲಿ ಹಾಕ್ಕೊಡೋಗು. ಪೊಲೀಸ್ ಬರೋವೊಳಗೆ ನಾನು ಸತ್ತೋಗಿರ್ತೀನಿ. ನನ್ನ ಕೈ ತಡೆಯೋಕ್ಕಾಗ್ತಿಲ್ಲ. ನಂದೇ ಚಪ್ಪಲಿ ಹಾಕ್ಕೊಡೋಗಲ್ಲ, ಇದೆಲ್ಲ ಹಾಕ್ಕೊಡೋಗು. ಅವಳ ಬಗ್ಗೆ ನೀ ಫೋಟೋ ತೋರಿಸೋದೇ ಬೇಡ, ನೀ ಹೇಳೋ ಮಾತೆಲ್ಲ ಅವ್ನು ಗೊತ್ತಾಗ್ಬಿಡುತ್ತೆ ಹುಡುಗಿ ಪಕ್ಕ ಅಂತೇಳಿ. ಅಷ್ಟು ಅವಳ ಬೆಲೆ ನೀ ಕೊಟ್ಟು ಅವಳ ಬಗ್ಗೆ ವ್ಯಕ್ತಪಡಿಸ್ತೀಯ. ಅದೇ ರೀತಿಯೇ ಪರಲೋಕದಲ್ಲಿರುವ ದೇವರು ನಿನ್ನೊಳಗೆ ಬಂದಾಗ ನೀನು ಅವ್ರ ಬಗ್ಗೆ ಕಿರಣ್ ಹೆಂಗೆ ವ್ಯಕ್ತಪಡ್ತೀಯ? ಇನ್ನೊಬ್ಬರು ತರೋದಾಗ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ, ದೇವ್ರ ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟಿದ್ದಾರೆ, ಹಂಗಂದ್ರೆ ಅವ್ನಿಗೇನು ಅರ್ಥ ಆಯ್ತು? ಖುದಾ ತುಮಕೋ ಪ್ಯಾರ್ ಕರ್ತೆ, ಹಂಗದು ಹೆಂಗಿರುತ್ತೆ? ಆ ಪ್ರೀತಿನ ನೀವು ಹೆಂಗೆ ವ್ಯಕ್ತಪಡಿಸ್ತೀರಾ? ಆ ಪ್ರೀತಿ ನೀವು ವ್ಯಕ್ತಪಡಿಸ್ಬೇಕು. ನೀವು ವ್ಯಕ್ತಪಡಿಸೋದು ಇವಾಗ ನೋಡಿ, ಮಲೇಷಿಯಾ, ಬಾಲಿ,
ಇದ್ಯಾವುದಪ್ಪ ಅದು ಸಿಂಗಪೂರು, ಇಲ್ಲೆಲ್ಲ ಜನ ಯಾಕೆ ಇಷ್ಟು ರಶ್ ಆಗಿ ಹೋಗ್ತಾರೆ? ಯಾಕೆ ಇಷ್ಟ ವೈ ಪೀಪಲ್ ಹ್ಯಾಂಗ್ ಆಗಿ ಹೋಗ್ತಾರೆ? ಏರೋಪ್ಲೇನ್ ಬುಕ್ ಆಗುತ್ತೆ ಯಾಕೆ? ಬಿಕಾಸ್ ದೇ ಹ್ಯಾವ್ ಮೆನಿ ಥಿಂಗ್ಸ್ ಟು ಶೋ ಟು ಪೀಪಲ್. ತುಂಬ ಜನ ಹೋಗ್ತಾರಲ್ಲ, ಯಾಕಂದ್ರೆ ಆ ಸರ್ಕಾರ ಏನು ಮಾಡಿದೆ, ಅಷ್ಟು ಸವಲತ್ತುಗಳು ಮಾಡಿದೆ. ಸ್ಕೇಟಿಂಗು, ಸ್ಕ್ಯಾನರು, ಹೋಟೆಲ್ಲು, ಫ್ರೀ ಫುಡ್ಡು, ಅದು ಇದು ಸ್ಕಿಟ್ಟಿಂಗು ಎಲ್ಲ, ಟ್ರಕ್ಕಿಂಗ್ ಎಲ್ಲ ಮಾಡಿಟ್ಟಿದ್ದಾರೆ. ಅದಕ್ಕೆ ಜನ ಎಂಟರ್ಟೈನ್ಮೆಂಟ್ಗೆ ಅಷ್ಟು ಜನ ಓಡ್ತಾರಲ್ಲಿ. ಇಂಡಿಯಾಕ್ಕೆ ಯಾಕೆ ಬರಲ್ಲ? ರಿವರ್ ಇಲ್ವಾ? ಸಮುದ್ರ ಇಲ್ವಾ? ಜನ ಇಲ್ವಾ? ಎಲ್ಲ ಇದ್ದಾರೆ, ಯಾಕೆ ಇಲ್ಲಿ ಬರಲ್ಲ? ನಮ್ಮ ಪ್ರೆಸೆಂಟೇಷನ್ ಇಲ್ಲ. ಗಾಸ್ಪಲ್ ಕೂಡ ಅಷ್ಟೇ, ನೀ ಕೊಡೋ ಪ್ರೆಸೆಂಟೇಷನ್ ಜನ ಚರ್ಚಲ್ಲಿ ತುಂಬ್ತಾರೆ. ಯಾಕೆಂದರೆ ಆ ಸೇವಕ ಬಂದು ಆ ಗಾಸ್ಪಲಲ್ಲಿ ಏನೆಲ್ಲ ಇದೆ, ಆ ಗಾಸ್ಪಲ್ ಏನೆಲ್ಲ ಮಾಡುತ್ತೆ, ಹಣ ಬಂದು ಹೇಗೆ ಬರುತ್ತೆ, ಆಶೀರ್ವಾದ ಹೇಗೆ ಆಗತ್ತೆ, ಅದನ್ನು ಹೇಳೋದಕ್ಕೆ ಸರಿಯಾದ ರೀತಿಯಲ್ಲಿ ಅದನ್ನು ಹೇಳಬೇಕಾದ್ರೆ ಅದು ಆಶೀರ್ವಾದ ಬಂದೋಗೆ ಅಪ್ಪ ಅದರಲ್ಲಿ ಕೆಲಸ ಮಾಡಿಬಿಡ್ತಾರೆ. ದ ವೇ ಆಫ್ ಯುವರ್ ಬ್ಲೆಸ್ಸಿಂಗ್, ಆಶೀರ್ವಾದ ಬರಬೇಕು, ದೇರ್ ಬ್ಲೆಸ್ಸಿಂಗು. ನೀವು ಹೇಳ್ತೀರಾ ನನ್ನ ನೋಡಿದ್ರೆ ಯಾರು ಬರಲ್ಲ, ಅದೇ ನಿನ್ನ ಸ್ನಾನ ಮಾಡಿ 3 ದಿನ ಆಯ್ತಲ್ಲ, ಅವರಿಂದ ಬರ್ತಾರೆ. ನೀನು ಹಾಕಿ ಸೀರೆನ ಹಾಕೊಂಡು 3 ದಿನ ಆಗೋಗಿದೆ, ಅವನೆಲ್ಲಿ ಬರ್ತಾನೆ? ಹತ್ರ ಬಂದರೆ ಇಜಿಲ್ ವಾಸನೆ ಬರ್ತಾ ಐತೆ, ಎಲ್ಲಿಂದ ಬರ್ತಾನೆ ಸುವಾರ್ತೆ ಕೇಳೋಕ್ಕೆ? ಅಟ್ರಾಕ್ಷನ್, ಎಟ್ ಅಟ್ರಾಕ್ಟ್ ಪೀಪಲ್. ಯೇಸು ಕ್ರಿಸ್ತ ಅಟ್ರಾಕ್ಟ್ ಮಾಡಿದ್ರು, ಜನಗಳು ಅಟ್ರಾಕ್ಟ್ ಮಾಡ್ಕೊಂಬಂದರು. ಪಾಪಿಗಳು, ಲೂಟ್ ಮಾಡೋರು ಎಲ್ಲರೂ ಅವ್ರ ಹಿಂದೆ ಹೋದ್ರು. ನೋಡಿ, ದೇವ್ರಿಗೆ ಸ್ತೋತ್ರ. ಇದು ನಮಗೆ ಕಂಡೀಷನ್ ಇಲ್ಲ, ಇದು ಇಟ್ ಈಸ್ ಅನ್ಕಂಡೀಷನಲ್ ಚರ್ಚ್. ಯಾರು ಬೇಕಾ ಬರ್ಬೋದು, ಎಷ್ಟು ಬೇಕಾ ಕೊಡ್ಬೋದು, ಎಷ್ಟು ಬೇಕಾ ಸ್ತೋತ್ರ ಮಾಡ್ಬೋದು. ಅಪ್ಪ ಕೈಗಳನ್ನ ಬ್ಲೆಸ್ ಮಾಡ್ತೀನಿ ಅಂತಾರೆ. ಆಗ 2026ನೇ ವರ್ಷ ನೀನು ಎಲ್ಲೂ ಅವಮಾನಕ್ಕೆ ಗುರಿ ಆಗೋದಿಲ್ಲ. ವೈರಿ ಮುಂದೆ ನೀನು ನಾಚಿಕೆ ಪಡೋದಿಲ್ಲ. ವೈರಿಗಳ ಮುಂದೆ ನೀವು ಔತಣ ಸಿದ್ಧ ಆಗಲ್ಪಡುತ್ತೆ. ನೀನು ಕೈ ಇಟ್ಟು ಮಾಡೋ ಎಲ್ಲ ಕೆಲಸಗಳು ಇವತ್ತು ಆಶೀರ್ವಾದ ಆಗುತ್ತೆ. ಇದೆಲ್ಲ ಆಗೋಕ್ಕೆ ಮುಂಚೆ ನಾನು ಹೇಳ್ತೇನೆ, ಅಪ್ಪನಿಗೆ ದೊಡ್ಡ ಸ್ಥಳ ಕೊಡಿ. ಇದರೊಳಗೆ ಹೆಂಡತಿಗೆ, ಮಗನಿಗೆ, ತಾಯಿಗೆ, ಅಪ್ಪನಿಗೆ, ಅಂಕಲ್ಗೆ, ಆಂಟಿಗೆ ಇಲ್ಲೆಲ್ಲ ಕೊಡೋಕ್ಕೆ ಮುಂಚೆ ಅಪ್ಪನಿಗೆ ದೊಡ್ಡ ಸ್ಥಾನ ಇಲ್ಲಿ ಕೊಟ್ಬಿಡಿ. ಫಸ್ಟ್ ಅಪ್ಪನಿಗೆ ಕೊಡಿ. ಅವ್ರು ಕೊಟ್ಬಿಟ್ರೆ ನೀವು ದೇವ್ರಿಗೆ ಎಷ್ಟು ಬೇಕಾ ಬೆಲೆ ಕಟ್ತೀರಾ. ಸೊ ದೇವ್ರನ್ನ ಆಶೀರ್ವಾದ ಮಾಡಲಿ. 2026ನೇ ವರ್ಷ, ಈ ಹೊಸ ವರ್ಷದಲ್ಲಿ ದೇವರು ಒಂದು ಹೊಸ ಯುಗದಲ್ಲಿ ನಿಮ್ಮನ್ನು ಒಂದು ಹೊಸ ರಿಲೆಮಲ್ಲಿ, ಒಂದು ಹೊಸ ಶಿಫ್ಟಲ್ಲಿ, ಒಂದು ಹೊಸ ಹಂತಕ್ಕೆ, ಒಂದು ಉನ್ನತವಾದ ಲೆವೆಲ್ಗೆ ಅಪ್ಪ ನಿಮ್ಮ ನಡ್ಸಕ್ಕೆ ಹೋಗ್ತಾರೆ. ಹೇಳಿದ ಈ ಮಾತುಗಳಿಗೆ ಒಡಂಬಡಿಕೆ ಮಾಡ್ಕೊಳ್ಳಿ. ದೇವರೇ, ನಾನು ಒಪ್ಕೊಳ್ತೀನಿ, ಇದೆಲ್ಲ ಆಗಿದೆ, ನಾನು ನೆರವೇರ್ತೀನಿ, ನನಗೆ ಆಗತ್ತೆ ಅಂತ ನೀನು ನಂಬಿ ಮಿಕ್ಕಿದೆಲ್ಲ ಸಾಕ್ಷಿ ತಾನಾಗಿ ಇಲ್ಲಿ ಬರುತ್ತೆ. ಅಪ್ಪ ಕಾರ್ಯ ಮಾಡ್ತಾರೆ. ஆராதனை செய்வேன் எல்லா வேளையும், ஆவியோடும் சத்தியத்தோடும் ஆராதிப்பேன். ஆராதனை செய்வேன் எல்லா வேளையும், ஆவியோடும் சத்தியத்தோடும் ஆராதிப்பேன். என் உயிருக்கு உயிரான இயேசுவுக்கே, என்னை மீட்ட அன்பு இயேசுவுக்கே, என் உயிருக்கு உயிரான இயேசுவுக்கே, என்னை மீட்ட அன்பு இயேசுவுக்கே. ஸ்துதி 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 ஆராதனை, ஹல்லேலூயா ஹல்லேலூயா ஆராதனை. ஸ்துதி 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 ஆராதனை, ஹல்லேலூயா ஹல்லேலூயா ஆராதனை. ஸ்துதி 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 ஆராதனை, ஹல்லேலூயா ஹல்லேலூயா ஆராதனை. ஸ்துதி ஸ்துதி ஸ்துதி
மரணத்தை ஜெயித்த என் ஜீவன் தாதாவே, சர்வ வல்லவரே, ஜெய வீரரே. மரணத்தை ஜெயித்த என் ஜீவன் தாதாவே, இருப்பவரே வருபவரே உமக்கே ஸ்தோத்திரம். சிருஷி கர்த்தரே ஜீவன் உள்ள தேவனே ஸ்தோத்திரம். இருப்பவரே வருபவரே உமக்கே ஸ்தோத்திரம். சிருஷி கர்த்தரே ஜீவன் உள்ள தேவனே ஸ்தோத்திரம். உம்மை ஸ்துதிப்பது எனக்கு பெருமையாக உள்ளது. உம்மை ஸ்துதிப்பது எனக்கு பெருமையாக உள்ளது. ஸ்துதி 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 ஆராதனை. ஹல்லேலூயா ஹல்லேலூயா ஆராதனை. 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 ஆராதனை 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 ஆராதனை. நீதியின் சூரியனே, உண்மையான தேவனே, வல்லமையுள்ளவரே, சர்வ வல்லமையுள்ளவரே. நீதியின் சூரியனே, உண்மையான தேவனே, வல்லமையுள்ளவரே, சர்வ வல்லமையுள்ளவரே. உம்மை தவிர எனக்கு வேறு யாரும் இல்லை. உம்மை தவிர வேறு யாரையும் நான் ஆராதிக்க மாட்டேன். உம்மை தவிர எனக்கு வேறு யாரும் இல்லை. உம்மை தவிர வேறு யாரையும் நான் ஆராதிக்க மாட்டேன். எப்போதும் உம் நாமத்தையே நான் ஸ்துதிப்பேன். எப்போதும் உம் நாமத்தையே நான் ஸ்துதிப்பேன். ஸ்துதி 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 ஆராதனை. ஹல்லேலூயா ஹல்லேலூயா ஆராதனை. 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 ஆராதனை 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 ஆராதனை. ஆராதனை செய்வேன் எல்லா வேளையும். ஆவியோடும் சத்தியத்தோடும் ஆராதிப்பேன். ஆராதனை செய்வேன் எல்லா வேளையும். ஆவியோடும் சத்தியத்தோடும்